ಆರ್ಟ್ಫುಲ್ನೆಸ್ ಕನ್ನಡ ಚಾನಲಲ್ಲಿ ತುಂಬ ದಿನದಿಂದ ನಾವು ಈ ಥರ ಪ್ರೇಕ್ಷಕರಿಗೆ ನಮ್ಮ ಅನುಭವವುಳ್ಳ ಆರ್ಟ್ಫುಲ್ನೆಸ್ನಲ್ಲಿ ತುಂಬ ಅನುಭವವುಳ್ಳ ಅಭ್ಯಾಸಿಗಳ ಸ್ವಲ್ಪ ಇಂಟರ್ವ್ಯೂಸ್ ಎಲ್ಲ ಮಾಡಿ ಅವ್ರಿಗೆ ಪ್ರೇಕ್ಷಕರಿಗೆಲ್ಲನೂ ಈ ಕಾರ್ಯಕ್ರಮನ ಕಂಟಿನ್ಯೂಸ್ ಆಗಿ ನಾವು ಪ್ರಚಾರ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ನಮ್ಮ ಈ ಚಿಕ್ಕ ರಿಕ್ವೆಸ್ಟನ್ನು ಓಕೆ ಮಾಡಿ ಇಲ್ಲಿ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ತುಂಬ ಧನ್ಯವಾದ ತಮಗೂ ಮುರುಗೇಶ್. ಸೊ ಪ್ರೇಕ್ಷಕರೇ, ಇವತ್ತು ನಮ್ಮ ಜೊತೆಯಲ್ಲಿ ಸುದರ್ಶನ್ ಬ್ರದರ್ ಅವರು ಕೂತಿದ್ದಾರೆ. ಅವರು ಉತ್ತರ ಕರ್ನಾಟಕದ ಕಲಬುರಗಿ ಅವರು ವೃತ್ತಿಪರವಾಗಿ ವಕೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಆರ್ಟ್ಫುಲ್ನೆಸ್ ಸಂಸ್ಥೆಯಲ್ಲಿ ಪ್ರಶಿಕ್ಷಕರಾಗಿ ಹಲವು ವರ್ಷಗಳಿಂದ ಅವರು ಈ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವರೊಂದು ಕಿರು ಪರಿಚಯ ಮಾಡ್ಕೊಳ್ಳೋಣ. ಸುದರ್ಶನ್ ಬ್ರದರ್, ನಮಸ್ತೆ. ವೆಲ್ಕಮ್ ಟು ಕಾನಾಕಾಸ್ಟ್. ನಮಸ್ತೆ. ನಿಮ್ಮ ಬಗ್ಗೆ ಸ್ವಲ್ಪ ಕಿರು ಪರಿಚಯನ ತಿಳಿಸ್ತೀರಾ? ದಯವಿಟ್ಟು. ನನ್ನ ಹೆಸರು ಸುದರ್ಶನ್ ಎಂ ಅಂತ. ಓಕೆ. ನಾನು ಬೇಸಿಕಲಿ ಗುಲ್ಬರ್ಗ ಡಿಸ್ಟಿಕ್ನವನು. ಇವಾಗ ಅದು ಕಲಬುರ್ಗಿ ಅಂತ ಕರೀತಾರೆ. ಇದು ನಾರ್ತ್ ಕರ್ನಾಟಕದಲ್ಲಿ ಬರುತ್ತೆ. ಸೊ ಹೀಗೆ ನಾನೇನಂದರೆ ವೃತ್ತಿಪರ ಸಹೋದರ ತಾವು ಹೇಳಿದಾಗೆ ನಾನು ಅಡ್ವೊಕೇಟು. ಸೊ ಬೆಂಗಳೂರು, ಧಾರವಾಡ, ಕಲಬುರಗಿಯಲ್ಲಿರುವಂಥ ಹೈಕೋರ್ಟ್ಗಳ ಬೆಂಚ್ಗಳಿಗೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಸೊ ಹೀಗೆ ನಿರಂತರವಾಗಿ ನಂದು ನಡೀತಾ ಇರುತ್ತೆ. ನಾನು ಈಗಾಗಲೇ ಈ ವೃತ್ತಿಯಲ್ಲಿ ಇನ್ವಾಲ್ವ್ ಆಗಿದ್ದು 25 ವರ್ಷ ಆಯಿತು ಸರಿಸುಮಾರು. ಸೊ 99ನಲ್ಲಿ ನಾನು ಹೆಚ್ಚು ಕಡಿಮೆ ನನ್ನ ವಕೀಲಿಕೆಯನ್ನು ಮುಗಿಸ್ಕೊಂಡು, ಅಂದರೆ ಲಾ ಅಂತ ಹೇಳ್ತೀವಿ, BSc LLB ಮಾಡಿಕೊಂಡು. ಸೊ ಹಾಗೆ ನಾನು ಇವಾಗ ಪ್ರಾಕ್ಟೀಸ್ನಲ್ಲಿ ನಿರಂತರವಾಗಿ ಎಂಗೇಜ್ ಆಗಿದ್ದೀನಿ ಅಂತ ಹೇಳ್ಬೋದು. ಸೊ ಇದೇ ರೀತಿಯಾಗಿ ನಾನು ಪರ್ಮನೆಂಟ್ಲಿ ಆ್ಯಸ್ ಆಫ್ ನಾವು ಏನಂದರೆ ಕಲಬುರಗಿಯಲ್ಲೇ ಸೆಟ್ಲ್ ಆಗಿದ್ದೀನಿ ನನ್ನ ಫ್ಯಾಮಿಲಿಯೊಂದಿಗೆ. ನನ್ನ ಆಫೀಸ್ ಕೂಡ ಸ್ವಂತದ್ದು ಅಲ್ಲೇ ಇರುತ್ತೆ. ಸೊ ಇದೇ ರೀತಿಯಾಗಿ ನಮ್ಮದು ಪ್ರಯಾಣ ಸಾಗ್ತಾ ಇದೆ ಎಲ್ಲ ರೀತಿಯಿಂದ ಹೇಳ್ಬೋದು ಬ್ರದರ್. ಅದೇ ರೀತಿ ನಮ್ಮ ಇಬ್ಬರ ಪರಿಚಯ ನೋಡಿದ್ರೆ ಸುಮಾರು 19 ವರ್ಷಗಳಿಂದ ನಾನು ನೀವು ಪರಿಚಿತರಾಗಿದ್ದೀವಿ. ನಿಜ. ಓಕೆ. ಸೊ ನಾನು ನಿಮ್ಮನ್ನು ಫಸ್ಟ್ ಟೈಮ್ ಭೇಟಿ ಮಾಡಿದ್ದು ಐ ಥಿಂಕ್ ಇನ್ 2006. ಸೊ ಬ್ಯಾಂಗ್ಳೂರಿಂದ ರಾಯಚೂರಿಗೆ ನಾವು ಆಶ್ರಮ್ಗೆ ವಾಲಂಟ್ರಿ ವರ್ಕ್ಗಂತ ಹೋಗ್ತಾ ಇರ್ಬೇಕಾದ್ರೆ ಆಗ ನಾವು ಪರಿಚಯ ಪಟ್ರಿ. ಸೊ ನಿಮಗೆ ಅದು ಮೇ ಬಿ ಮೆಮೊರಿ ಇರ್ಬೋದು. ಇಲ್ಲ ನೀವು ಸತ್ಯವಾಗ್ಲು ತಾವು ಹೇಳಿದ್ದು. ಓಕೆ. ಅವಾಗೆಲ್ಲ ಬಿಗಿನಿಂಗ್ ಡೇಸು ಭಾಳ ಏನು ಅಂದರೆ ಇದು ಇತ್ತು, ಏನಂದರೆ ಮೋಟಿವೇಟ್ ಕೊಡ್ತಾ ಇತ್ತು ಒಬ್ರಿಗೊಬ್ರು. ಏನು ನಾವು ಅದೇ ಒಂದು ವಾಲಂಟಿಯರಿಂಗ್ ಎನ್ವೈರ್ಮೆಂಟ್ ಅಟ್ಮಾಸ್ಫಿಯರಲ್ಲಿ ಸುಮಾರು ಕೆಲಸಗಳನ್ನು ನೀವುಗಳು ಕೂತ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ತುಂಬಾ ಸಂಸ್ಥೆಗಳಲ್ಲಿ, ತುಂಬಾ ಸ್ಥಳಗಳಲ್ಲಿ ಒಟ್ಟಿಗೆ ಕೂಡಿ ಎಲ್ಲ ಕೆಲಸ ಮಾಡಿದ್ದೀವಿ. ಹೌದು. ಅದೇ ರೀತಿ ಗುಲ್ಬರ್ಗ ಬ್ರದರ್ಸ್ ಅಂತಾನೆ ಒಂದು ಟೈಟಲೇ ಇರುತ್ತೆ. ಅದು ಎಲ್ಲ ತಮ್ಮಂಥವರ ಸಹಕಾರ ಮತ್ತು ಗುರುಗಳ ಆಶೀರ್ವಾದ ನಿರಂತರವಾಗಿ. ಸೊ ಆ ರೀತಿಯಾಗಿ ನಮಗೆ ಅದು ಸಹಾಯ ಸಿಗ್ತಾನೇ ಇದೆ. ಸೊ ಹೀಗೆ ಹೊರಡ್ತಾ ಇದೆ ಬ್ರದರ್. ಈಗ ನಮಗೆ ಈಗ ಪ್ರಸ್ತುತ ಜೀವನ ಶೈಲಿಯಲ್ಲಿ ಒಂದು ಆಧ್ಯಾತ್ಮಿಕ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಬೇಕಾದ್ರೆ ಜನಗಳಿಗೆ ತುಂಬ ಕಷ್ಟ ಇರುತ್ತೆ. ಓಕೆ. ಗುರುಗಳು ಹೇಳ್ತಾರೆ ಯಾವಾಗಲೂ ನಾವು ಸಾಂಸಾರಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಸಮತೋಲನವಾಗಿ ನಡೆಸಬೇಕಂತ. ಈಗ ನೀವು ಹೇಳಿದ್ರಿ 25 ವರ್ಷದಿಂದ ನೀವು ಈ ಸಾಧನ ಪದ್ಧತಿಯಲ್ಲಿ ಆಲ್ರೆಡಿ ಸಾಧನೆ ನಡೆಸ್ತಾ ಇದ್ದೀರಾ. ನಿಜವಾಗಿ ನಿಮ್ಮನ್ನ ಏನು ಪ್ರೇರಣೆ ಮಾಡಿತು ಈ ಆರ್ಟ್ಫುಲ್ನೆಸ್ ಧ್ಯಾನ ಪದ್ಧತಿಗೆ ಆಕರ್ಷಣೆ ಮಾಡಿದ್ದು ಯಾವ ರೀತಿ? ಅದು ಒಂದು ರೀತಿ ಸೊಗಸಾಗಿದೆ. ಅಂದರೆ ನನ್ನ ಒಂದು ನೆನಪಿನ ದಿನಗಳಲ್ಲಿ ಅಥವಾ ನನ್ನ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಭಾಳ ಚೆನ್ನಾಗಿ ಅಚ್ಚುವತ್ತಿದೆ ಅಂತ ಹೇಳ್ಬೋದು. ಅದು ಯಾವ ರೀತಿ ಅಂತಂದರೆ, ನನಗೆ ಸ್ಕೂಲ್ ಡೇಜಿಂದನೂ ಕಾಲೇಜ್ ಡೇಜಲ್ಲಿ ಕೂಡ ನನಗೆ ಒಂದು ಏನು ಅಂದರೆ ಈ ಯೋಗದ ಬಗ್ಗೆ, ಧ್ಯಾನದ ಬಗ್ಗೆ, ನಿಜವಾಗಿ ಹೇಳ್ಬೇಕಂದ್ರೆ ಧ್ಯಾನದ ಬಗ್ಗೆ ನನಗೆ ಅಭಿರುಚಿ ಇತ್ತು. ಆ ಅಭಿರುಚಿಯನ್ನು ನಾನು ಬಿಗಿನಿಂಗಲ್ಲಿ ಏನು ಅಂತಂದರೆ ವಿವೇಕ ಸಂಪದ ಅಂತ ಬರುತ್ತೆ, ತಮ್ಗೆ ಗೊತ್ತಿರ್ಬೋದು, ಒಂದು ಕನ್ನಡ ಮಾಸಿಕೆ ಪತ್ರ ಬರುತ್ತೆ. ಅದು ಏನಂದರೆ ಅದನ್ನು ನೋಡ್ತಾ ಇರ್ತಿದ್ದೆ. ಹಾಗೆ ನನಗೆ ಇನ್ನೊಂದು ಏನಂದರೆ ವಿವೇಕಾನಂದರದು ಸ್ವಲ್ಪ ಹಾಗೆ ಹೀಗೆ ಕೆಲವೊಂದು ಟಿಪ್ಸ್ ಇರುವಂಥ ಕೆಲವೊಂದು ಏನಾದರೂ ಪಾಕೆಟ್ ಇವು ಬರ್ತಾ ಇತ್ತು, ಟಾಕ್ಸ್, ಶುಭಾಶಯಗಳು ಅಥವಾ ಸ್ಪೀಚಸ್ ಎಲ್ಲ ಇರ್ತಾ ಇತ್ತು. ಅದು ಎಲ್ಲ ಹೌದು ಪ್ರಿಂಟ್ ಬರ್ತಾ ಇತ್ತು. ಅವೆಲ್ಲ ನನಗೆ ಓದುವ ಒಂದು ಹಾಬಿ ಇತ್ತು. ಅವೆಲ್ಲ ನೋಡ್ತಾ ಇರ್ತಿದ್ದೆ. ಹಾಗೆ ನೋಡ್ತಾ ಮನೆಯಲ್ಲೂ ನಾನು ಹಾಗೆ ಸ್ವಂತ ನನ್ನ ಒಂದು ತಿಳುವಳಿಕೆ ಪ್ರಕಾರ ನಾನು ಧ್ಯಾನಕ್ಕೆ ಹಾಗೆ ಹೀಗೆ ಕೂಡ್ತಾ ಇರಬೇಕಾದ್ರೆ ಅದು ಹೇಗೋ ಹೀಗೆ ಮಾಡ್ತಾ ಇರುವಾಗ ಏನು ಅನ್ನಿಸ್ತಾ ಇತ್ತು, ಎಲ್ಲಿ ಇದು ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದೆ. ನಾನು ಹೋಗ್ತಾ ಇದ್ದೆ. ಮುಂದೆ ಹೈಸ್ಕೂಲ್ ಡೇಸ್ ಪಾಸ್ ಆಯಿತು. ಪಾಸ್ ಆದಮೇಲೆ ಮುಂದೆ ಕಾಲೇಜ್ ಡೇಜಿಗೆ ಬಂದೆ.
ಕಾಲೇಜ್ ಡೇಸಲ್ಲೂ ಕೂಡ ನಾನು PUC ಆಮೇಲೆ ನಂದು BSc ಎಲ್ಲಿ ಅಂದರೆ ಬಿಜಾಪುರ ಅಂತ ಇದೆ ಕರ್ನಾಟಕದಲ್ಲಿ, ಓಕೆ. ಗುಲ್ಬರ್ಗದಿಂದ. ಅದು ಒಂದು 3.5 hours ಜರ್ನಿ, ನಿಯರ್ಲಿ 150 ಕಿಲೋಮೀಟರ್ಸ್. ಸೊ ಅಲ್ಲಿ ನಂದು ಡಿಗ್ರಿ ಎಲ್ಲ ಮುಗಿಸ್ಕೊಂಡೆ. ಅದಾದ ನಂತರ ಮುಂದೆ ಏನು ಮಾಡಬೇಕು ಅಂತ ನಂದೊಂದು MCA ಆ್ಯಂಬಿಷನ್ ಇತ್ತು, ಸಾಫ್ಟ್ವೇರ್ ಫೀಲ್ಡಲ್ಲಿ ಹೋಗ್ಬೇಕಂತ. ಅದು ಅವಾಗ ಜಸ್ಟ್ ಬೂಮ್ ಆಗ್ತಾ ಇತ್ತು ಅವಾಗ. ಆದರೆ ಮನೆಯಲ್ಲಿ ನನಗೆ ಅಷ್ಟೊಂದು ಅಂದರೆ ದುಡ್ಡಿನ ಸಪೋರ್ಟ್ ಇರಲಿಲ್ಲ. ತಂದೆಯವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಆ್ಯಕ್ಚುಲಿ. ಅವ್ರು ಹೇಳ್ತಾ ಇದ್ದದ್ದು ಏನಂದರೆ, ನೀವು ನಿಮ್ಮ ಸ್ವಂತ ಕಾಲ ಮೇಲೆ ಏನು ಮಾಡ್ತೀರಾ ಮಾಡಿ, ಅದಕ್ಕೆ ನಂದು ಎಲ್ಲ ರೀತಿಯಿಂದ ಸಹಕಾರ ಕೊಡ್ತೀನಿ, ಬಟ್ ಡೊನೇಷನ್ ಅದು ಇದು ಅಂದರೆ ಆಗಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ಸರಿ ಅಂದ್ಕೊಂಡು, ಹಾಗೆ ನಾನು ಇನ್ನೊಬ್ಬ ನನ್ನ ಗೆಳೆಯ ಇದ್ದರು, ರೂಮ್ಮೇಟ್ ಅನ್ಬೋದು, ಆಮೇಲೆ ಕಾಲೇಜ್ ಮೇಟ್ ಅನ್ಬೋದು, ಸಂತೋಷ್ ನಾಗರಾಳೆ ಅಂತ. ಅವರು ಕೂಡ ತುಂಬ ಒಂದು ಯೋಗದ ಆಮೇಲೆ ಧ್ಯಾನದ ಅಭಿರುಚಿ ಉಳ್ಳಂಥವ್ರು. ಸೊ ಹಾಗಾಗಿ ಇಬ್ಬರದು ಲೈಕ್ ಮೈಂಡೆಡ್ ಆದ್ವಿ. ಹಾಗೆ ಕೂಡ್ತಾ ನಾವು ಎಲ್ಲೆಲ್ಲೋ ಅಲ್ಲಿ ಬಿಗಿನಿಂಗಲ್ಲಿ ಜ್ಞಾನಯೋಗ ಆಶ್ರಮ ಅಂತ ತಾವು ಕೇಳಿರ್ತೀರ, ಬಿಜಾಪುರದಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದು ಭಾಳ ಈ ಭಾಗದಲ್ಲಿ ತುಂಬ ಅವ್ರದ್ದು ನಡೀತಾ ಇತ್ತು. ಅಂದರೆ ಆ ವಿಚಾರದಲ್ಲಿ ಬಹಳ ಒಂದು ಸಾತ್ವಿಕತೆ ಉಳ್ಳಂಥವ್ರು. ಸೊ ಆಧ್ಯಾತ್ಮಿಕದಲ್ಲಿ ಜಗತ್ತಿನಲ್ಲಿ ಬಹಳ ಆಳವಾಗಿ ಹೋಗಿರುವಂಥವ್ರು. ಸೊ ಅವ್ರ ಪ್ರವಚನ ಕೇಳೋಕ್ಕೆ ಅಲ್ಲಿ ನಾವು ಅಂದರೆ ಒಂದು ಆಶ್ರಮಕ್ಕೆ ಹೋಗ್ತಾ ಇದ್ವಿ, ಕೂಡ್ತಾ ಇದ್ವಿ, ಧ್ಯಾನ ಮಾಡ್ತಾ ಇದ್ವಿ. ಹೀಗೆ ಕಾಲೇಜ್ ಡೇಸಲ್ಲಿ ನಡೀತಾ ಇತ್ತು. ಅದಾದ ನಂತರ ಮುಂದೆ ನಾನು ಲಾಗೆ ಅಂತ ಹೇಳಿ, ಅದು ನನಗೆ ಅಕಲ್ಪಿತ, ನಾನು ಎಂದೂ ಕಲ್ಪನೆ ಮಾಡಿರಲಿಲ್ಲ. ಎಕ್ಸಾಕ್ಟ್ಲಿ. ಅದೇನಾಯಿತು, ನಮ್ಮ ಜೊತೆಗಾರರು ಇರುವಂಥವ್ರು ಅವರು ಏನಂದರು, ಇಲ್ಲ ಮನೆಯಲ್ಲಿ ಆ ಥರ ಪಾಪ ಒಂದು ಅನುಕೂಲ ಇರುತ್ತೆ ಎಲ್ರಿಗೂ. ಸೊ ಹಾಗಿದ್ರೆ ನಿಮಗೆ ಧಾರವಾಡಕ್ಕೆ ಬರುವಂಥ ವಿಚಾರ ಇದ್ದರೆ, ಒಟ್ಟಾರೆ ಅಲ್ಲಿ ಆಪ್ಟೆಕ್ಕು NIIT ಅಂತ ತುಂಬ ಇತ್ತು. ಸೊ ಹಾಗಾಗಿ ಏನಾಯಿತು, ಸರಿ ಅಲ್ಲಿಗೆ ಬರುವಂಥ ವಿಷಯ ಅಂತೂ ವಿಚಾರ ಮಾಡಿ ಮುಂದೆ ಏನಾಗುತ್ತೋ ನೋಡೋಣ ಅಂತಂದ್ರು. ಆಯಿತು ಸರಿ ಅಂತ. ಆಮೇಲೆ ಅವರು ಒಂದು ವಿಚಾರ ಕೊಟ್ಟರು, ಏನು ಅಂದರೆ, ಇಲ್ಲ ಈ ಥರ ನಾನು ಲಾ ಮಾಡ್ತಾ ಇದ್ದೀನಿ, ಕರ್ನಾಟಕ ಲಾ ಯೂನಿವರ್ಸಿಟಿ ಅಡ್ಮಿಷನ್ ತಗೋತಾ ಇದ್ದೀನಿ, ನಿಮಗೆ ಇಚ್ಛೆ ಇದ್ದರೆ ನೀವು ಬರ್ಬೋದು, ಬಂದು ಬಿಗಿನಿಂಗಲ್ಲಿ ನೀವು ಲಾ ಮಾಡ್ಬೋದು ಅಂತ. ನಾನು ಅಂದ್ಕೊಂಡೆ, ಇದೊಂದೇನೋ ಅವಕಾಶ, ನೋಡೋಣ, ಕೊನೆಗೆ ಅದು ಒಂದು ಸ್ವಲ್ಪ ದಿವಸ ಲೇಟ್ ಆದರೂ ಚಿಂತಿಲ್ಲ, ಅಲ್ಲಿಗೆ ಹೋಗೋಣ ಅಂತ. ಅಲ್ಲಿಗೆ ಹೋದೆ. ಬಟ್ ನನ್ನ ತಲೆಯಲ್ಲಿ ಯಾವಾಗಲೂ ಬ್ಯಾಕ್ ಆಫ್ ದಿ ಮೈಂಡ್ ಏನಿರ್ತಾ ಇತ್ತು ಅಂದರೆ, ಧ್ಯಾನ ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ಯೋಗ ಈಗ ಸಿಕ್ಕರೆ ಮಾಡ್ತಾ ಇರಬೇಕು. ಅಲ್ಲಿ ಹೋದ್ಮೇಲೆ ಅಲ್ಲಿ ಒಂದು ತಪೋವನ ಅಂತಿದೆ ಧಾರವಾಡದಲ್ಲೂ ಕೂಡ. ಅಲ್ಲೂ ಕೂಡ ನಾವು ಸ್ವಲ್ಪ ತಪೋವನಕ್ಕೆ ಅದಕ್ಕೆ ಹೋಗ್ತಾ ಬರ್ತಾ ಇದ್ವಿ. ಸೊ ಹಾಗೆ ಮಾಡ್ತಾ ಏನು ಅನ್ನಿಸ್ತಾ ಇತ್ತು, ಎಲ್ಲೋ ಒಂದು ಕಡೆ ವಿವೇಕಾನಂದ ಸ್ವಾಮೀಜಿ ಅವ್ರದ್ದು ಫೋಟೋ ನೋಡಿ ಧ್ಯಾನ ಮಾಡೋದಾಗಲಿ, ಅಥವಾ ರಾಮಕೃಷ್ಣ ಪರಮಹಂಸರದ್ದು ಫೋಟೋ ನೋಡಿ ಧ್ಯಾನ ಮಾಡೋದಾಗಲಿ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇರಲಿಲ್ಲ. ಎಲ್ಲೋ ಒಂದು ಅಳಕಿತ್ತು. ಪ್ರಯತ್ನ ಮಾಡ್ತಾ ಇದ್ರಿ, ಇನ್ನೂ ಮಾಡ್ತಾ ಇದ್ದೀನಿ, ಬಟ್ ಎಲ್ಲೋ ಒಂದು ಸಂಪೂರ್ಣತೆ ಇಲ್ಲ. ಆಮೇಲೆ ಇದು ಇಂಥವ್ರು ಇದ್ದಾಗ ನಾನ್ಯಾಕಿರಲಿಲ್ಲ, ಆ ಟೈಮಲ್ಲಿ ನಾವು ಜೀವಿಸಲಿಲ್ಲ ಅಥವಾ ನಾವು ಹುಟ್ಟಲಿಲ್ಲಲ್ಲ ಅಂತ ಏನೋ ಎಲ್ಲೋ ಒಂದು ಕಡೆ ಒಂದು ಸಂಕುಚಿತ ಭಾವನೆ ಅಥವಾ ಒಂದು ಅಳುಕಿತ್ತು. ಹಾಗಾಗಿ ಆ ಒಂದು ಪ್ರೇರಣೆ ಮಾತ್ರ ಸದಾ ಇರ್ತಾ ಇತ್ತು. ಸೊ ಹಾಗೆ ಲಾ ಕಾಲೇಜು ಮುಗೀತು ಕೋರ್ಸ್, ಅದೇ ಒಂದು ನೆನಪಿನಲ್ಲಿ, ಅದೇ ಒಂದು ನೆನಪಿನಲ್ಲಿ. ಅದಾದ ನಂತರ ನೆಕ್ಸ್ಟ್ ಇನ್ನೇನು ಮಾಡೋದು ಅಂತ ನಾನು ನನ್ನ ಹೋಮ್ ಟೌನ್ಗೆ ಐ ಕೇಮ್ ಬ್ಯಾಕ್ ಟು ಗುಲ್ಬರ್ಗ ಸಿಟಿ. ಅಲ್ಲಿ ನಂದು ಪ್ರಾಪರ್ ಊರು ಸುರ್ಪುರ ಅಂತ. ಸೊ ತಂದೆ ತಾಯಿ ಮುಂಚಿತವಾಗಿ ಅಲ್ಲಿಂದ ಬಂದವರು ಅವರು. ಸೊ ಅಲ್ಲಿ ನಾನು ಹೋದೆ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಮನೆಯಲ್ಲಿ ಇರಬೇಕಾದ್ರೆ, ಇನ್ನೇನು ಮಾಡೋದು, ಲಾ ಅಂತೂ ಕಂಪ್ಲೀಟ್ ಆಯಿತು, ನೆಕ್ಸ್ಟ್ ಇನ್ನೇನು ಮಾಡೋದು, ಮತ್ತು ನಾವೆಲ್ಲಾದರೂ ಪ್ರಾಕ್ಟೀಸ್ಗೆ ಹೋಗಬೇಕಲ್ಲ ಅಂತ. ಸೊ ಆ ಒಂದು ಸಮಯದಲ್ಲಿ ಏನಾಯಿತು ಅಂದರೆ, ನನಗೆ ಒಂದು 10 to 15 days ನನಗೆ ಬ್ರೇಕ್ ಸಿಕ್ಕಿತ್ತು. ನಾನು ಇನ್ನೂ ಎನ್ರೋಲ್ಮೆಂಟಿಗೆ ಹೋಗಿರಲಿಲ್ಲ. ಆವಾಗ ಏನಾಯಿತು, ಈ ಮನೆಯಲ್ಲಿ ಒಬ್ಬನೇ ಪ್ರಾಕ್ಟೀಸ್ ಸುಮ್ಮನೆ ಕೂತ್ಕೊಂಡು ಮಾಡ್ತಾ ಇರೋದು ನೋಡಿ, ನನ್ನ ಯಂಗರ್ ಬ್ರದರ್ ಪ್ರಸನ್ನ ಕುಮಾರ್ ಅಂತ, ಅವನ ಕ್ಲಾಸ್ಮೇಟು ಒಬ್ಬರು ಕಮಲಾಕರ್ ಅಂತ ಒಂದು ಹುಡುಗ. ಅವರು ಏನು ಅಂದರೆ, ಆ ಸಹೋದರ ಏನು ಮಾಡಿದ್ರು, ಸರ್ ನೀವೇನೋ ನಾನೊಂದಿಷ್ಟು ಬುಕ್ಸ್ ತಂದು ಕೊಡ್ತೀನಿ ತಮಗೆ ನೋಡ್ಲಿಕ್ಕೆ ಸಾಧ್ಯ ಆದರೆ ನಂದು ಅಭ್ಯಂತರ ಇಲ್ಲ, ತಂದು ಕೊಡಲ ಅಂತ. ಹಾಗಿದ್ರೆ ಅಡ್ಡಿ ಇಲ್ಲ, ತಂದುಕೊಡಿ, ನನಗೂ ಬೇಜಾರಾಗ್ತಾ ಇದೆ, ಏನಾದರೂ ನೋಡಬೇಕು, ಓದಬೇಕಂತ ಅನ್ನಿಸ್ತಾ ಇದೆ, ಸ್ವಲ್ಪ ಸ್ಪಿರಿಚುವಲ್ ರಿಲೇಟೆಡ್ ಇದ್ದರೆ ಭಾಳ ಸಂತೋಷ ಅಂತ ಹೇಳಿದೆ. ಅದೇ ಇದೆ ಸರ್, ಅದನ್ನೇ ತಂದು ಕೊಡ್ತೀನಿ ಅಂತಂದು ಅವರು ಒಂದೊಂದಾಗಿ, ಅವ್ರ ತಂದೆ ಈ ಸಹಜ ಮಾರ್ಗ ಅಂತ ಮುಂಚೆ ಇದು ಹಾರ್ಟ್ಫುಲ್ನೆಸ್ ತಮಗೂ ಗೊತ್ತು. ಸೊ ಸಹಜ ಮಾರ್ಗದಲ್ಲಿ ಅವರು ಬಹಳೊಂದು ಆಳವಾಗಿ ಇಳಿದಿರುವಂಥವ್ರು. ಅವ್ರ ತಂದೆ ಎ ಕೃಷ್ಣ ಅಂತ, ಕನ್ನಡ ಲಿಟ್ರೇಚರ್ ಬಹಳ ಚೆನ್ನಾಗಿತ್ತು ಅವ್ರದ್ದು. ಸೊ ಇವಾಗ ಅವರು ಇಲ್ಲ, ಸದ್ಯಕ್ಕೆ ಗುರುಗಳ ಪಾದಕ್ಕೆ ಅವರು ಸಮರ್ಪಣೆ ಆಗಿದ್ದಾರೆ. ಸೊ ಅವ್ರು ಇರಬೇಕಾದ್ರೆ ಅವ್ರದ್ದು ಒಂದು ಒಳ್ಳೆ ಚೆನ್ನಾಗಿ ಲೈಬ್ರರಿಯನ್ನು ಮೇಂಟೈನ್ ಮಾಡಿದ್ರು ಅವರು, ಇಂಗ್ಲೀಷು ಆಮೇಲೆ ಕನ್ನಡ ಎಲ್ಲನೂ. ಆ ಒಂದು ಲೈಬ್ರರಿಯನ್ನು ನನಗೆ ಗೊತ್ತಿರಲಿಲ್ಲ ಇವರು ಈ ಥರ ಅಂತ. ಬಟ್ ಆಮೇಲೆ ಇವರು ನನ್ನ ಸಹೋದರನ ಗೆಳೆಯ ಏನು ತರಕ್ಕೆ ಶುರು ಮಾಡಿದರು ಪೇಪರ್ಸ್ ಅಥವಾ ಬುಕ್ಸನ್ನು,
ಒಂದೊಂದಾಗಿ ಬುಕ್ಸ್ ತರಕ್ಕೆ ಶುರು ಮಾಡಿದ್ರು. ನಾನು ಅದು ಬುಕ್ಸನ್ನ ನೋಡ್ತಾ ಒಂದು ದಿವಸ 2 ದಿವಸದಲ್ಲಿ ಮುಂಚೆ ಅವರೇನೋ ಸತ್ಯೋದಯ ಅಂತ ತಂದುಕೊಟ್ರು. ಅದಾದ ನಂತರ ಮೈ ಮಾಸ್ಟರ್ ಅಂತ ತಂದುಕೊಟ್ರು. ಸೊ ಇದೇ ರೀತಿಯಾಗಿ ತಂದು ಕೊಡ್ತಿದ್ದಾಗೆ ನಾನು ಅಂದೆ, ನೋಡಿ 1-2 ತಂದು ಕೊಡಬೇಡಿ ದಯವಿಟ್ಟು, ಇದು ಭಾಳ ಚೆನ್ನಾಗಿದೆ, ಭಂಡಾರ ಎಲ್ಲ ತಂದುಕೊಡಿ, ಎಲ್ಲ ಓದ್ಬೇಡ, ಹತ್ರ ಬುಕ್ಸ್ ಸುಮಾರು ಇರಬೇಕೇನೋ ಅಂತ ಅಂದ್ಕೊಂಡೆ ನಾನು ಅಂತಂದೆ. ಹೌದು ಇದೆ ಸರ್ ಅಂತಂದ್ರೆ, ಇದ್ರೆ ನೋಡಿ ಸಹೋದರ, ನನಗೆ ಸ್ವಲ್ಪ ಬುಕ್ಸ್ ತಾವು ನಿಜವಾಗೂ ಧಾರೆ ಎರೀರಿ, ನಾನು ಆಮೇಲೆ ಓದಿ ಕೊಡ್ತೀನಿ, ಡೈಲಿ ಒಂದು 4-5 ಬುಕ್ ಈ ಥರ ಕೊಡ್ತಾ ಹೋಗಿ ಅಂತ. ಸೊ ಹೀಗೆ ಅವ್ರು ಏನು ಮಾಡಿದ್ರು, ಸರಿ ಅಂದ್ಕೊಂಡು ಅವರಿಗೂ ಸಂತೋಷ ಆಯಿತು, ಪಾಪ ರೆಸ್ಪಾಂಡ್ ಮಾಡಿದರು ಚೆನ್ನಾಗಿ. ಎಲ್ಲ ಬುಕ್ಸು ಯಾವ್ದ್ಯಾವ್ದು ಮ್ಯಾಗ್ಝಿನ್ಸ್ ಇದೆ ಒಂದು 10 to 15 ಡೇಸ್ ಬ್ರದರ್ ನಿಯರ್ಲಿ ಏನು ಅಂತಂದರೆ ಮೈ ಸೆಲ್ಫ್ ಡಿವೋಟೆಡ್ ಇನ್ ದ್ಯಾಟ್ ರೀಡಿಂಗ್ ಆಫ್ ಆಲ್ ಮಿಷನ್ ಲಿಟ್ರೇಚರ್. ಸೊ ನೀವು ಮಿಷನ್ಗೆ ಬರೋಕ್ಕೆ ಮುಂಚೆನೆ ಪುಸ್ತಕಗಳೆಲ್ಲ ಓದಿ ಅರ್ಥ ಮಾಡ್ಕೊ. ಹೌದು ಬ್ರದರ್, ಅದು ನಿಮ್ಮನ್ನ ಪ್ರೇರಣೆ ಮಾಡಿ ಇಲ್ಲಿ ಪ್ರೇರಣೆ ಆಗಿತ್ತೋ ಏನೋ ಗೊತ್ತಿಲ್ಲ, ಮುಂಚಿತ ಗುರುಗಳದಾಗಲಿ ಅಥವಾ ಈ ಸಿಸ್ಟಮ್ದು ಇದಾಗಲಿ. ನಂದೊಂದು ಅದು ಒಳಗಡೆ ಏನು ಯಾವಾಗಲೂ ಒಂದು ತವಕ ಇತ್ತಲ್ಲ, ಸೊ ಏನೋ ಅದೊಂದು ಆಲ್ವೇಜ್ ಅದೊಂದು ಪರ್ಸ್ಯೂಟ್ ಇತ್ತು, ಎಲ್ಲಾದರೂ ಹಿಂಬಾಲಿಸ್ತಾ ಇತ್ತು, ಏನೋ ಹುಡುಕಾಡ್ತಾನೆ ಇತ್ತು. ಸೊ ಹಾಗಾಗಿ ಅದು ಸಮಯ ಒದಗಿ ಬಂತು ಅಂತ ಕಾಣಿಸುತ್ತೆ. ಆ ಸಮಯದಲ್ಲಿ ನನಗೆ ಒಂದು ಬುಕ್ಸ್ಗಳ ಪರಿಚಯ ಆಯಿತು ಸಹೋದರರ ಮುಖಾಂತರ. ಸೊ ಆ ಬುಕ್ಸ್ ಓದ್ತಾನೆ ನನಗೆ ಒಂದು ಏನಾಗ್ತಾ ಇತ್ತು ಅನುಭವ ಅಂತಂದರೆ, ಯು ಮೇ ಬಿಲೀವ್ ಇಟ್ ಆರ್ ನಾಟ್, ಇನ್ ದೋಸ್ ಡೇಸ್ ಇಟ್ ಸೆಲ್ಫ್, ನಾನು ಓದ್ತಾ ಇರುವಾಗ ಆ ಬುಕ್ಸ್ ಓದ್ತಾ ಇರುವಾಗಲೇ ನನಗೊಂದು ಏನೋ ಹಗುರತೆ ಫೀಲ್ ಆಗ್ತಾ ಇತ್ತು. ಟ್ರಾನ್ಸ್ಮಿಷನ್ ಅದು ಆಮೇಲೆ ಗೊತ್ತಾಯ್ತು ನನಗೆ. ಬಿಗಿನಿಂಗಲ್ಲಿ ಬುಕ್ಕಲ್ಲಿ ಬರ್ತಾ ಇತ್ತು, ಅಂದರೆ ಟ್ರಾನ್ಸ್ಮಿಷನ್ ಅಂದರೆ ಈ ಥರ ಇರುತ್ತೇನೋ ಅಂತ. ಆವಾಗ ಆ ಬುಕ್ ಓದ್ತಾ ಒಂದು ಅನುಭವ, ಅಂತರಾಳದ ಬದಲಾವಣೆ ನಿಜ. ಅದಾದಮೇಲೆ ಏನಾಯಿತು, ಕೊನೆಗೆ ನಾನು ಅವ್ರಿಗೆ ಕೇಳ್ಕೊಂಡೆ, ನೋಡಿ ಇದು ಬುಕ್ಸ್ ಓದಿದಂತೂ ಒಂದು ಲೆವೆಲ್ಗೆ ನನಗೆ ಭಾಳಷ್ಟು ಸ್ಯಾಟಿಸ್ಫೈಡ್ ಇದೆ, ನೀವು ಒಂದು ನಂಗೆ ಸಹಾಯ ಮಾಡಬೇಕು ಅಂತ ಕೇಳಿದೆ. ಏನು ಹೇಳಿ ಅಂತಂದರು, ಇಲ್ಲಿ ನಿಮ್ಮ ಹತ್ರ ಪ್ರಶಿಕ್ಷಕರು ಅಥವಾ ಪ್ರಿಸೆಪ್ಟರ್ ಅಂತ ಇಲ್ಲಿ ಬುಕ್ಕಲ್ಲಿ ಹೇಳ್ತಾರೆ, ಅವರು ಎಲ್ಲಾದರೂ ಸಿಗ್ತಾರಾ ನನಗೆ ಅಂತ. ಹೌದು, ಇಲ್ಲೇ ಇದ್ದಾರೆ ಸರ್, ನಮ್ಮಲ್ಲಿ ಇಲ್ಲಿದ್ದಾರೆ ಸೆಂಟ್ರಲ್ಲಿ, ನಾನು ಕರ್ಸ್ಕೊಂಡು ತಮಗೆ ಅವ್ರ ಹತ್ರ ಪರಿಚಯ ಮಾಡಿಸ್ತೀನಿ ಅಂತ. ಯಾವ ವರ್ಷ ಇದು 2000 ಬ್ರದರ್, ಆಲ್ಮೋಸ್ಟ್ 99 2000 99 ಎಂಡಲ್ಲಿ ಸೆಪ್ಟೆಂಬರಲ್ಲಿ ಅಂತ ಅನ್ಸುತ್ತೆ ಹೆಚ್ಚು ಕಡಿಮೆ. ಆ ಟೈಮಲ್ಲಿ ಹೆಚ್ಚು ಕಡಿಮೆ ಅವ್ರು ನನಗೆ ಒದಗಿ ಬಂತು ಆ ಸಮಯ. ಸೊ ಆವಾಗ ನಾವೇನು ಅಂತಂದರೆ ಅವ್ರ ಹತ್ರ ಹೋದ್ವಿ. ಅವ್ರಿಗೆ ಏನು ಕೇಳಿಲ್ಲ, ನಾನು ಒಂದೇ ಮಾತು ಹೇಳಿದೆ, ಸರ್ ನೀವು ನನಗೆ ಸಿಟ್ಟಿಂಗ್ಸ್ ಕೊಡ್ಬೋದಾ ತಾವು ಅಂತ. ಅದರಲ್ಲಿ ಅವಶ್ಯವಾಗಿ ಬನ್ನಿ ಕೂತ್ಕೊಳ್ಳಿ ಅಂತೇಳಿ 3 ದಿವಸ ತಗೋಬೇಕು ಕಾಂಜಿಗೇಟಿವ್ಲಿ ಅಂದ್ರೆ, ಆಯಿತು ಸರ್ ನಾನು ಅವೈಲಬಲ್ ಇರ್ತೀನಿ ಅಂತ. ಪ್ರಶಿಕ್ಷಕರ ಹೆಸರು ಬಿ ಶ್ರೀನಿವಾಸ್ ಅಂತ ಅವರು. ಮೂಲತಃ ಅವರು ಮೆಹಬೂಬ್ ನಗರದವರು, ಆಂಧ್ರ ಪ್ರದೇಶ್ ಈ ಕಡೆ, ಈಗ ತೆಲಂಗಾಣ ಅಲ್ವಾ. ಸೊ ಅವರು ಅಲ್ಲಿ ಸೆಟ್ಲ್ ಆಗಿದ್ರು. ಅವರು ಈಗ ಮತ್ತೆ ಈ ಕಡೆನೇ ಬಂದಿದ್ದಾರೆ ಮೆಹಬೂಬ್ ನಗರ್ಗೆ. ಸೊ ಅವರು ಏನಂದರೆ 3 ಸಿಟ್ಟಿಂಗ್ಸ್ ಕೊಟ್ಟರು. 3 ಸಿಟ್ಟಿಂಗ್ಸ್ ಆದ ನಂತರ ಆ ಒಂದು ಅನುಭವನೇ ಬೇರೆ ಇತ್ತು ಆ 3 ಸಿಟ್ಟಿಂಗ್ಸಲ್ಲಿ ಆಗಿ. ಸೊ ಫಸ್ಟ್ ಸಿಟ್ಟಿಂಗ್ ಡೇಟ್ ಏನಾದ್ರು ಜ್ಞಾಪಕ ಇದೆಯಾ? 15th ಸೆಪ್ಟೆಂಬರ್. ಹಾಂ ಬ್ರದರ್. ಸೊ ಈ ರೀತಿಯಾಗಿ ನಮ್ದೊಂದು ಹಾರ್ಟ್ಫುಲ್ನೆಸ್ ಪರಿಚಯಗಿಂತ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಸಾಧ್ಯ, ಅನುಭವ ಪಟ್ಕೊಂಡು. ನಿಜ. ಸೊ ಈಗ ನೀವು ಹೇಳಿದ್ರಿ ಮನೆಯಲ್ಲಿ ಅಪ್ಪ ಎಲ್ಲ ಸ್ವಂತ ನಿಮ್ಮ ಕಾಲ ಮೇಲೆ ನೀವೇನು ನಿಂತ್ಕೋಬೇಕು ಅಂತ. ಸೊ ನೀವು ಈ ಥರ ಅಪ್ಪ ಅವ್ರಿಗೆಲ್ಲ ತಿಳಿಸಿದ್ರ, ನಾ ಈ ಥರ ಧ್ಯಾನ ಮಾಡಕ್ಕೆ ಹೋಗ್ತೀನಿ? ಇದು ಇಲ್ಲಿ ಏನು ಅಂದರೆ, ಈ ಒಂದು ನೋಡಿ ಹೇಗಿದೆ ಪಾಪ ತಾವು ಕೇಳಿದಾಗೆ. ನಿಜವಾಗ್ಲೂ ಮೊಟ್ಟ ಮೊದಲಿಗೆ ನನ್ನ ಫ್ಯಾಮಿಲಿಯಲ್ಲಿ ನಾನೇ ಇದನ್ನ, ನನ್ನ ತಮ್ಮನ ಗೆಳೆಯ ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಕೂಡ ಅವರಿಗೆ ಇದ್ರ ಬಗ್ಗೆ ಅಷ್ಟೊಂದು ನನ್ನ ತಿಳಿದಿರುವಂಗೆ ಇದ್ರ ಬಗ್ಗೆ ಗಮನ ಅಷ್ಟೊಂದು ಇರಲಿಲ್ಲ ಅಂತ ಕಾಣಿಸುತ್ತೆ. ಅವರು ಏನೋ ಕೇಳ್ತಾ ಇದ್ರೂ ಹೇಳ್ತಾರೆ, ಬಟ್ ನನ್ನನ್ನು ಅವರು ಓದ್ತಾ ಇರೋದು ಒಂದು ನನ್ನಲ್ಲಿರುವಂಥ ಹವ್ಯಾಸನ ನೋಡಿ ನನಗೆ ಯಾವಾಗ ಬುಕ್ಸ್ ತಂದುಕೊಟ್ರು, ನಾನು ಆದಷ್ಟು ಬೇಗ ಅದನ್ನ ಕ್ಯಾಚ್ ಮಾಡ್ಕೊಂಡು ಶುರು ಮಾಡಿಬಿಟ್ಟೆ. ನನಗೆ ನೀಡಿತ್ತು ಅಂತ ಅನ್ಸುತ್ತೆ, ಅವಾಗ ಅವಶ್ಯಕತೆ ಇತ್ತು. ಸೊ ಆ ಒಳಗಡೆಯಿಂದ ಆ ಕ್ರೇವಿಂಗ್ ನನಗೆ ಆ ಕಡೆ ಕರ್ಕೊಂಡು ಹೋಯ್ತು. ಸೊ ಹಾಗಾಗಿ ನಾನು ಮಾಡ್ತಿದ್ದಂಗೆ ನನ್ನಲ್ಲಿ 1.5 ತಿಂಗಳ ಆಗಿರ್ಬೋದು, 1.5 ತಿಂಗಳ 1-2 ತಿಂಗಳ ಆಯ್ತೇನೋ, ನಿರಂತರ ನಾನು ಧ್ಯಾನ ಅಭ್ಯಾಸ ಮಾಡ್ತಾ ಇದ್ದೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಯಾವ ಥರ ಹೇಳಿದ್ದಾರೆ ಪ್ರಿಸ್ಕ್ರೈಬ್ಡ್ ಮೆಥಡ್ನ ಫಾಲೋ ಮಾಡ್ತಾ ಇದ್ದೆ. ಸಾಯಂಕಾಲ ಶುದ್ಧೀಕರಣ ಅಂತೆ, ಆಮೇಲೆ ರಾತ್ರಿ ಬೆಡ್ ಪ್ರೇಯರ್. ಈ ರೀತಿ ನಾನು ಮಾಡೋದ್ರಿಂದ ಮುಂದೆ ಅದು ಮಾಡ್ತಾ ಮಧ್ಯದಲ್ಲಿ 9 o'clock ಯೂನಿವರ್ಸಲ್ ಪ್ರೇಯರು ಮಾಡ್ತಾ ಇದ್ದೆ. ಇದನ್ನೆಲ್ಲ ನೋಡ್ತಾ ಇದ್ರು, ನಮ್ಮ ತಂದೆ ನೋಡ್ತಾ ಇದ್ರು, ಅಬ್ಸರ್ವ್ ಮಾಡ್ತಾ ಇದ್ರು. ಮನೆಯಲ್ಲಿ ಸ್ವಲ್ಪ ಏನೋ ಬದಲಾವಣೆ ಅನಿಸ್ತಾ ಇದೆ ಹುಡುಗಂದು ಅಂತ ಅಂದ್ಕೊಂಡು ಅವ್ರು ಕೇಳಿದ್ರು, ಏನು ಮಾಡ್ತಾ ಇದೆ ನೀನು ಅಂತ. ಇಲ್ಲ, ನಾನು ಈ ಥರ ಹಾರ್ಟ್ಫುಲ್ನೆಸ್ದು ಸಹಜ ಮಾರ್ಗ ಅಂತ ಇದೆ, ಅದರದ್ದು ನಾನು ಏನಂದರೆ ಫಾಲೋ ಮಾಡ್ತಾ ಇದ್ದೆ. ಈ ಥರ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅವರು. ಸೊ ಮಾಡಿದಾಗ ಸಾಕಷ್ಟು ನಮ್ಮ
ಏರಿಳಿತಗಳು ಏನಂದರೆ ಮನಸ್ಸಿನ ಏರಿಳಿತಗಳಾಗಲಿ, ವಿಚಾರದ ಏರಿಳಿತಗಳಾಗಲಿ ಭಾಳಷ್ಟು ನಮ್ಮಲ್ಲಿ ಬದಲಾವಣೆ ಬರ್ತಾ ಇದೆ. ಸೊ ಆ ರೀತಿಯಾಗಿ ತಾವು ಇದನ್ನು ಅನುಭವ ಮಾಡೋದಾದರೆ ಮಾಡ್ಬೋದು ಅಂತ. ಅದಕ್ಕೆ ನಮ್ಮ ತಂದೆಯವರು ಅಂದರು, ಏನದು ಆ ಥರ ಅಂದರೆ ಅದು ಈ ಥರ ಹೀಗಿದೆ ಅವ್ರ ಹತ್ರ ತಾವು ಹೋಗಿ ಸಿಟ್ಟಿಂಗ್ಸ್ ತೊಗೋಬೋದು ಅಂತ. ಸೊ ನನ್ನನ್ನು ನೋಡಿ ಅವರು ಒಂದು ಸ್ವಲ್ಪ ದಿವಸ ಫಾಲೋ ನೋಡಿದರು. ಮತ್ತು ಅದಾದಮೇಲೂ ಕೂಡ ಅವರು ಇನ್ನೂ ಸರ್ವೀಸಲ್ಲಿ ಇನ್ನೇನು ರಿಟೈರ್ಮೆಂಟ್ ಸಮೀಪ ಇತ್ತು. ಅವರು ಅಂದರು, ಆಯಿತು, ಅವರು ನನ್ನ ಪರಿಚಯ ಇದ್ದವ್ರು ಕೃಷ್ಣ ಅಂದರೆ ಅಡ್ಡಿ ಇಲ್ಲ, ನಾನು ಮಾತಾಡ್ತೀನಿ ಅಂದ್ಕೊಂಡ್ರು. ಮುಂದೆ ಅವರು ಶುರು ಮಾಡಿದರು. ಅದಾದ ನಂತರ ಸೊ ಅವ್ರಿಗೆಲ್ಲೂ ಏನೂ ಅನಿಸಿಲ್ಲ, ನಮ್ಮ ಮಗ ಎಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಇಲ್ಲ ಏನು ಅನ್ನಿಸ್ಲಿಲ್ಲ. ಇಲ್ಲ, ಅವರಿಗೆ ಅದು ಒಲವಿಲ್ಲದೆ ಬೇರೆ ಏನೋ ಆಧ್ಯಾತ್ಮಿಕ ಅಂತ ಬೇರೆ ಮಾರ್ಗದ ಕಡೆ ಸೆಳೀತಾ ಇದೆ, ಆ ಥರ ಯಾವುದೇ ಅವರಿಗೆ ಫೀಲಿಂಗ್ಸ್ ಬರಲಿಲ್ಲ. ಯಾಕೆಂದರೆ ಇದಕ್ಕಿಂತ ಮುಂಚೆ ನನ್ನ ತಲೆಯಲ್ಲಿತ್ತು ಏನಂದರೆ, ನಾನು ಸ್ವಲ್ಪ ಕಾಡಿಗೆನೋ ಎಲ್ಲೋ ಹಿಮಾಲಯ ಕಡೆನೋ ಹೋಗಿ ನಾನು ಧ್ಯಾನ ಮಾಡಬೇಕು ಅಂತ ಇತ್ತು. ಬಟ್ ಅದು ಹೇಳ್ತಾ ಇದೆಯಲ್ಲ, ರಾಮಕೃಷ್ಣ ಪರಮಹಂಸರದು, ವಿವೇಕಾನಂದಜಿ ಅವ್ರದ್ದು ಓದ್ತಾ ಇರುವಾಗ, ಸೊ ಅದು ಒಳಗಡೆಯಿಂದ ಈ ಒಂದು 10-15 ಡೇಸಲ್ಲಿ ನಾನು ಏನು ಬುಕ್ ಓದಿದೆ ನೋಡಿ, ಸಂಸಾರಿಕ ಜೀವನನೇ ಏನು ಅಂದರೆ ನಮಗೆ ಟ್ರೈನಿಂಗ್ ಸ್ಕೂಲ್ ಅಂತ ಗೊತ್ತಾಯಿತು. ಅದಾದಮೇಲೆ ಆ ವಿಷಯ ನನಗೆ ಸ್ವಲ್ಪ ಮರೆಮಾಚ್ತಾ ಹೋಯ್ತು. ಬೇಡ, ಇದರಲ್ಲಿ ಏನೋ ವಿಶೇಷತೆ ಇದೆ, ಇದನ್ನು ನಾವು ಕಂಡ್ಕೋಬೋದು. ಈ ಒಂದು ನಮ್ಮ ಈಗ ಜೀವಿತಾವಧಿಯಲ್ಲಿ ಕೂಡ ಈ ಥರ ಒಂದು ವ್ಯವಸ್ಥೆ ಇದೆ, ಸುವ್ಯವಸ್ಥೆ ಇದೆ, ಈ ಥರ ಒಂದು ಗುರು ಸಿಗ್ತಾರೆ ಅಂದಮೇಲೆ ಥಾಟ್ ಪ್ರೊಸೆಸ್ಸಿಂದ ನಾನು ಇದನ್ನು ಸಂಪೂರ್ಣವಾಗಿ ಉಪಯೋಗ ಮಾಡ್ಕೋಬೇಕು ಅಂದ್ಕೊಂಡು, ಸೊ ಆ ಒಂದು ವಿಷಯ ನನಗೆ ನಿಧಾನಕ್ಕೆ ಹೋಗೋಕ್ಕೆ ಶುರು ಆಯಿತು ಹೊರಗಡೆಯಿಂದ. ಸೊ ಹಾಗಾಗಿ ನಮ್ಮ ತಂದೆಯವರು ಕೂಡ ಅವರು ಅಂದ್ಕೊಂಡ್ರು, ಇಲ್ಲ ಇವರೇನೋ ಒಂದು ಟ್ರ್ಯಾಕಲ್ಲೇ ಇದ್ದಾರೆ, ಸೊ ನೋಡೋಣ ಅಂತ ಅವರು ಶುರು ಮಾಡಿಕೊಂಡ್ರು. ಸೊ ಮನೆಯಲ್ಲಿ ಇರೋರಿಗೆ ಆಧ್ಯಾತ್ಮಿಕದ ಬಗ್ಗೆ ಒಲವಿತ್ತಾಗಲೇ ಸ್ವಲ್ಪ ಅಂದರೆ ಈ ಥರ ಧ್ಯಾನ ಅಂತ ಇರಲಿಲ್ಲ ಅವ್ರಿಗೆ ಯಾರಿಗೂ. ದೇವರು ಪೂಜೆ, ದೇವ್ರ ಪೂಜೆ ಅದು ಸರಿಯಾಗಿತ್ತು ಅವ್ರಿಗೆಲ್ಲಾನು, ಚೆನ್ನಾಗಿ ಮಾಡ್ತಾಯಿದ್ರು ಎಲ್ಲ ಕಡೆ. ಆಮೇಲೆ ಈ ಭಾಗದಲ್ಲಿ, ನಮ್ಮ ಭಾಗದಲ್ಲೆಲ್ಲ ಮಂತ್ರಾಲಯ ರಾಘವೇಂದ್ರ ಸ್ವಾಮೀಜಿ ಅವ್ರನ್ನ ಭಾಳ ನಡ್ಕೊಳ್ಳೋದು. ಸೊ ಆ ಥರ ರಾಯರಿಗೆ ಹೋಗೋದು, ಈ ಕಡೆ ತಿರುಪತಿಯವರಿಗೆ ವೆಂಕಟೇಶ್ವರಗೆ ಬರೋದು. ಸೊ ನಿಮಗೆ ಯಾವ ಥರ ಅದರ ಪರಿಚಯ, ಅಮ್ಮ ಅಪ್ಪ ಯಾವ ಥರ ನಿಮ್ಮನ್ನು ಅದ್ರಲ್ಲಿ ನಡೆಸ್ತಾರೆ? ನಿಜ ಅದು ನೋಡಿ, ಅಪ್ಪಗೆ ಈ ಥರ ಪರಿಚಯ ಆಯಿತು. ಪರಿಚಯ ಆದಮೇಲೆ ಅವರು ಬಹಳ ಸಂತೋಷಪಟ್ಟರು. ಒಂದು ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡ್ತಾ ಅವರು, ಇಲ್ಲ ಇದು ಎಷ್ಟು ಚೆನ್ನಾಗಿದೆ ಅಲ್ಲ, ನಾನು ಮಾಡೋದು ಎಷ್ಟು ದಿವಸ ಇದನ್ನು ನಾನು ಏನೋ ವಂಚಿತ ಆಗಿಬಿಟ್ಟೆ, ನನ್ನ ಗೆಳೆಯರೇ ಇದ್ದಾರೆ, ನನಗೂ ಗೊತ್ತಾಗಲಿಲ್ಲ ಅಂದ್ಕೊಂಡು ಪಾಪ ಅವರು ಶುರು ಮಾಡಿದ್ರು. ಅಷ್ಟೇ ಒಂದು ಸಹೃದಯದಿಂದ, ತನ್ಮಯತೆಯಿಂದ. ಸೊ ಶುರು ಮಾಡಿಕೊಂಡ್ರು. ಅದು ಮಾಡಿ ಆದಮೇಲೆ ಮುಂದೆ ನನ್ನ ಇನ್ನೊಬ್ಬ ಕಿರುತಮ್ಮ ಅಂತ ಹೇಳಿದ್ನಲ್ಲ, ಯಾರು ಅವ್ರ ಫ್ರೆಂಡ್ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರಂತ, ಅವನು ಕೂಡ ಶುರು ಮಾಡಿದ. ಅವ್ನು ಭಾಳ ಒಂಥರ ರಿಜಿಡ್, ಅವ್ನು ಈ ವಿಷಯಕ್ಕೆಲ್ಲ ಸಮೀಪ ಬರೋನಲ್ಲ, ಇವೆಲ್ಲ ಏನು ಅವೆಲ್ಲ ಅಂತೇಳಿ ಈ ಥರ ಒಂದು ಇದು ಅವೆಲ್ಲ ಅವನಿಗೆ ಲೆಕ್ಕಕ್ಕಿರ್ತಾ ಇರಲಿಲ್ಲ. ಬಟ್ ಅವನು ಕೂಡ ಶುರು ಮಾಡೋದು. ಅವ್ನು ಮಾಡಾದ್ಮೇಲೆ ಉಳಿದವರೆಲ್ಲ ಮನೇಲಿ ಒಬ್ರೊಬ್ರಾಗಿ ಹೋಗ್ರು. ಸೊ ಮನೆಯಲ್ಲಿ ಎಷ್ಟು ಜನ ನೀವು? ನಾವು ನೋಡಿ, ನನ್ನ ತಂದೆ ತಾಯಿ ಇಬ್ಬರು, ನಾವು 5 ಜನ ಮಕ್ಕಳು. ಅದರಲ್ಲಿ ನಾನು ಸೆಕೆಂಡ್ ಚೈಲ್ಡ್ ಅಥವಾ ಸನ್ ಅನ್ಬೋದು ಅವರಿಗೆ. ಸೊ ಒಬ್ಬಳು ತಂಗಿ ಇದ್ದಾಳೆ, 4 ಜನ ಗಂಡು ಮಕ್ಕಳು, ಒಬ್ಬರು ತಂಗಿ. ಸೊ ಮನೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಶುರು ಮಾಡಿದ್ವಿ. ಒಬ್ಬ ದೊಡ್ಡ ಅಣ್ಣ ಸ್ವಲ್ಪ ಅವ್ರಿಗೆ ಹುಷಾರಿರಲಿಲ್ಲ, ಮಧ್ಯದಲ್ಲಿ ಅವರು ಸ್ವಲ್ಪ ಮಾಡಲಿರಲಿಲ್ಲ ಅವಾಗ. ಸೊ ಇವಾಗ ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅವರಷ್ಟಕ್ಕೆ ಅವರೆಲ್ಲರೂ ಪ್ರಾಕ್ಟೀಸು. ಸೊ ಹೀಗೆ ನಿರಂತರವಾಗಿ ಹಾರ್ಟ್ಫುಲ್ನೆಸ್ಸಲ್ಲಿ ಜರ್ನಿ ಸಾಗ್ತಾ ಇದೆ, ಪ್ರಯಾಣ ಬೀಳ್ತಾ ಇದೆ. ಎಂಟೈರ್ ಫ್ಯಾಮಿಲಿ ಸಹಜ ಮಾರ್ಗ ಅಂತ ಹೇಳ್ಬೋದು. ಸೊ ಈಗ ಎಲ್ಲರೂ ಒಟ್ಟಿಗೆನೇ ಇದ್ದೀರಾ ನೀವು ಈಗ? ಹೌದು ಸಹೋದರ, ಇವಾಗೂ ಕೂಡ ಏನಾಗಿದೆ ಅಂದರೆ, ಇವಾಗೂ ಕೂಡ ಏನು ಅಂದರೆ, ಈ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಿಗಿನಿಂಗಲ್ಲಿ ಆ ವಿಚಾರ ಇರಲಿಲ್ಲ. ನಮ್ಮ ತಂದೆ ಆಮೇಲೆ ನಮ್ಮ ತಾಯಿನೂ ಭಾಳ ಕಷ್ಟ ಬಿಟ್ಟಿದ್ದಾರೆ ಪಾಪ. ಏನು ಅಂದರೆ, ನಮ್ಮ ತಂದೆ ಟ್ರಾನ್ಸ್ಫರೇಬಲ್ ಜಾಬ್ ಅವ್ರದ್ದು. ಒಂದು ಡಿಸ್ಟಿಕ್ಕಿಂದ ಇನ್ನೊಂದು ಡಿಸ್ಟಿಕ್ಕು ಮತ್ತು ತಾಲೂಕುಗಳಿಗೆ ಓಡಾಡ್ಕೊಂಡಿರೋರು, ಗುಲ್ಬರ್ಗ ಅಂತೆ, ಬಿಜಾಪುರ ಅಂತೆ, ಇನ್ನೊಂದು ರಾಯಚೂರು ಅಂತೆ. ನಾವೆಲ್ಲ ಅವಾಗೆಲ್ಲ ಚಿಕ್ಕವರು. ನಮ್ಮ 5 ಜನ ಮಕ್ಕಳನ್ನ ನಮ್ಮ ತಾಯಿ ಒಬ್ಬರೇ ಮೇಂಟೈನ್ ಮಾಡಿಕೊಂಡು, ಊರಲ್ಲಿ ನಮ್ಮನ್ನೆಲ್ಲ ಸ್ಕೂಲ್ ಕಲಿಸ್ತಾ ಎಲ್ರಿಗೂ ಇದು ಮಾಡಿಕೊಂಡು, ವಾರದಲ್ಲಿ ಅಥವಾ 15 ದಿವ್ಸಕ್ಕೊಮ್ಮೆ ನಮ್ಮ ತಂದೆಯವರು ಬರೋರು. ಸೊ ಹೀಗಾಗಿ ಅವರು ಭಾಳ ಕಷ್ಟದ ದಿನಗಳನ್ನು ನೋಡಿರೋರು. ನಮ್ಗೆ ಅಷ್ಟೇ ಅವರು ಏನಂದರೆ ಎಲ್ಲ ರೀತಿಯಿಂದ ಫೆಸಿಲಿಟೇಟ್ ಮಾಡಿ, ನಮ್ಮ ಅಭ್ಯಾಸಕ್ಕೆ, ಸ್ಕೂಲಿಂಗ್ಗೆ ಯಾವುದೇ ತೊಂದರೆ ಇರುವಂತೆ ಅವರು ಸುಮಾರಾಗಿ ನಮ್ಮನ್ನ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗ್ತಾಯಿದ್ರು. ದಾರಿ ತೋರಿಸಿರುವಂಥ ಮಾರ್ಗದರ್ಶಕರು. ಸೊ ಈ ರೀತಿಯಾಗಿ ಯಾವುದೇ ರೀತಿಯಿಂದ ತಂದೆ ತಾಯಿದು ನಮಗೆ. ಸೊ ನೀವು ಹೆಚ್ಚು ಕಡಿಮೆ ಎಲ್ಲ ಅಮ್ಮನ ಜೊತೆಲೇ ಬೆಳೆದಿದ್ದೀವಿ ಸುಮಾರು. ನಾವು ಗೈಡೆನ್ಸ್ ಅಂದರೆ ಅಮ್ಮ ಅವರೇ ನಿಮಗೆಲ್ಲ ಸುಮಾರು ನಮ್ಮದು ಒಡನಾಟ ಇದೆ, ಅಮ್ಮ ಜೊತೆ ಇದೆ. ಬಟ್ ತಂದೆಯವರು ಕೂಡ ಬಿಟ್ಕೊಡ್ತಿರ್ಲಿಲ್ಲ. ಹಾಗಾಗಿ ಮಕ್ಕಳಿಗೆ ಒಂದು 15 days ಒನ್ಸ್ ಅಂತ ಬರ್ತಾನೆ ಇದ್ರು ಅವರು ಮನೆಗೆ. ಕೊನೆಗೆ ಒಂದು ವಾರದಲ್ಲಿ ಒಮ್ಮೆ ಆಗದೆ ಇದ್ರು ಕೂಡ. ಸೊ ಎಲ್ಲೇ ಇದ್ದರೂ ವೀಕೆಂಡ್ ಬಂದು ಸ್ಯಾಟರ್ಡೆ ಹಿಂಗೆ ಮಧ್ಯಾಹ್ನ ಹಂಗೆ ಹೊರಟು ಬಂದು ಸಾಯಂಕಾಲವರೆಗೆ ರೀಚ್ ಆಗಿಕೊಂಡು ಮತ್ತೆ ಸಂಡೇ ಇಟ್ಕೊಂಡು ಹೋಗ್ತಾಯಿದ್ರು. ಈ ಥರ
ಫ್ಯಾಮಿಲಿಯಲ್ಲಿ ಯಾವಾಗಲೂ ಅನ್ಯೋನ್ಯತೆ ಇದೆ. ಈಗೂ ಕೂಡ ನಾವು ಅದೇ ಒಂದು ಮೆಟ್ಲನ್ನು ಹತ್ಕೊಂಡು ನಮ್ಮ ತಂದೆಯವ್ರದ್ದೊಂದು ಆಶೆ ಯಾವಾಗಲೂ ಕೂಡ ಏನು ಅಂದರೆ ನನ್ನ ತಮ್ಮಂದರು ಅವರು ಎಲ್ಲ ಏನು ಅಂದರೆ ಅವರು ಕೂಡ ನನ್ನ ಜೊತೆಗೆ ಈ ಪ್ರೊಫೆಷನಲ್ಲೇ ಇನ್ವಾಲ್ವ್ ಆಗಿದ್ದಾರೆ. ಒಬ್ಬನು ನಾನೇನು ಈ ಪ್ರಸನ್ನ ಕುಮಾರ್ ಅಂತ ಹೇಳಿದೆ, ಯಂಗರ್ ಬ್ರದರ್, ಅವರು ಕೂಡ ಲಾ ಮುಗಿಸಿ ನನ್ನ ಜೊತೆನೇ ಪ್ರಾಕ್ಟೀಸ್ ಮಾಡ್ತಾರೆ. ಬಿಗಿನಿಂಗಲ್ಲಿ ಅವರು ಬೆಂಗಳೂರು ಪ್ರಾಕ್ಟೀಸ್ ಮಾಡಿದ್ರು. ಆ ನಂತರ ಇವಾಗ ನನ್ನ ಜೊತೆನೇ ಆಫೀಸ್ಗೆ ಇಲ್ಲೇ ನನ್ನ ಜೊತೆ ಜಾಯಿಂಟ್ ಆಗಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ದೀವಿ. ಸೊ ಇನ್ನೊಬ್ಬ ತಮ್ಮ ಅಂದರೆ ನನ್ನ ಇಮ್ಮಿಡಿಯೇಟ್ ಹಿಂದೆ ಇರುವಂಥ ಬ್ರದರ್ ಗುರುರಾಜ್ ಅಂತಿದ್ದಾರೆ. ಅವರು ಕೂಡ ನಮ್ಮ ಆಫೀಸ್ ಮ್ಯಾನೇಜರ್ ಆಗಿ ಈಸ್ ಆಲ್ಸೋ ಏನು ಆ್ಯಕ್ಟಿವ್ಲಿ ಎಂಗೇಜ್ಡ್ ಇನ್ ಅವರ್ ಪ್ರೊಫೆಷನ್ನು. ಆಲ್ಮೋಸ್ಟ್ ಎಲ್ಲ ಆಫೀಸ್ ಮ್ಯಾನೇಜ್ಮೆಂಟ್ ಅವ್ರದ್ದೇ ಇರುತ್ತೆ. ಸೊ ಹಾಗಾಗಿ ತಂದೆದು ಒಂದು ಆಶೆ ಏನಿತ್ತಂದರೆ ಅವ್ರದ್ದು ತಮ್ಮಂದ್ರದ್ದು ಟ್ರಾನ್ಸ್ಫರೇಬಲ್ ಜಾಬ್ ಅಲ್ಲ. ಸೊ ಹಾಗಾಗಿ ಏನಂದರೆ ನೋಡಪ್ಪ ನೀವು ಕೂತ್ಕೊಂಡು ಒಂದೇ ಕಡೆ ಇರೋದು ಒಳ್ಳೆಯದು ಅಂತ ನಂದು ಇದು ಅನುಭವ, ನನ್ನ ಒಂದು ಅನಿಸಿಕೆ ಮಾಡ್ಕೊಂಡು ಹೋದರೆ ಒಳ್ಳೆಯದು ಅಂತಾರೆ. ಆಯಿತು ಅಂತ ಅಂದ್ಕೊಂಡು ಆ ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡು ಒಂದೇ ಕಡೆ ಹೋಗ್ತಾ ಇದ್ದೆ. ಸೊ ಈಗ ನಿಮಗೆ ಚಿಕ್ಕ ವಯಸ್ಸಲ್ಲೇ ವಿವೇಕಾನಂದ ಅವ್ರ ಬುಕ್ಸ್ ಓದಿ ಆಧ್ಯಾತ್ಮಿಕದ ಬಗ್ಗೆ ಪ್ರೇರಣೆ ಅಂತ ಮೂಡಿ ಬಂದಿತ್ತು. ಸೊ ಅದು ಒಳಗಡೆಯಿಂದ ನಿಮ್ಮ ಪ್ರೇರಣೆ ಮಾಡ್ತಾನೆ ಇದ್ದು ಆವಾಗಲಿಂದ. ಸೊ ಆಧ್ಯಾತ್ಮಿಕ ಬುಕ್ಸ್ ಎಲ್ಲ ಒಲವು ಮಾಡಿ ಆಮೇಲೆ ಅದನ್ನೆಲ್ಲ ಓದಿ ಸೊ ನೀವು ಆಧ್ಯಾತ್ಮಿಕ ಬಂದ್ರಿ. ಈಗ ಸಹಜ್ ಮಾರ್ಗ್ ಆರ್ಟ್ಫುಲ್ನೆಸ್ಸಲ್ಲಿ ಬಂದು ಆರ್ಟ್ಫುಲ್ನೆಸ್ ಬುಕ್ಸ್ ಎಲ್ಲ ಓದಿದ್ರಿ. ಸೊ ನಿಮಗೆ ಆರ್ಟ್ಫುಲ್ನೆಸ್ನ ಪರಿಚಯ ಮಾಡಿಕೊಟ್ಟಿದ್ದು ಬುಕ್ಸು. ಹೌದು ಹೌದು. ಸೊ ಅದಾದಮೇಲೆ ನೀವು ಪ್ರಶಿಕ್ಷಕರ ಹತ್ರ ಹೋಗಿ 3 ದಿವಸ ಸಿಟ್ಟಿಂಗ್ ಅಂತ ತಗೊಂಡ್ರಿ. ಸೊ ನಂತರ ನೀವು ಪ್ರಾಕ್ಟೀಷನರ್ ಆಗಿ ಜಾಯ್ನ್ ಮಾಡಿದ್ರಿ. ಸೊ ಆಗ ನಿಮಗೆ ಪ್ರಾಕ್ಟೀಸ್ ಶುರು ಮಾಡಿದಾಗ ನಿಮ್ಮನ್ನು ಅತ್ಯುತ್ತಮವಾಗಿ ಆ ಪ್ರಾಕ್ಟೀಸ್ನ ಯಾವುದೇ ಪ್ರಾಕ್ಟೀಸ್ ಆಗಲಿ ಜನಗಳಿಗೆ ಒಂದು ನಿರೀಕ್ಷಣೆ ಅನ್ನೋದು ಇರುತ್ತಲ್ಲ. ಹೌದು, ನಾನೇನೋ ಮಾಡ್ತಾಯಿದ್ದೀನಿ, ಅದರಿಂದ ನನಗೇನೋ ನಿರೀಕ್ಷಣೆ ಇರಬೇಕು. ಏನು ನಿರೀಕ್ಷಣೆಯಿಂದ ನೀವು ಈ ಪ್ರಾಕ್ಟೀಸ್ನ ಕೊನೆ ಸಾಗಿಸ್ತಾ ಇದ್ದೀರಾ? ಸೊ ಏನು ನನಗೆ ಏನೋ ಒಂದು ಇರುತ್ತಲ್ಲ, ಒಂದು ಗುರಿ ಅನ್ನೋದು ಇರುತ್ತಲ್ಲ. ಸೊ ಆ ಗುರಿ ಏನಂತ ನಿಮಗೆ, ಆ ಗುರಿ ನಿಮಗೆ ನಾನು ಬಂದಾಗ ಈಗ ಸಪೋಸ್ ನನಗೇನೋ ಮೆಂಟಲ್ ಪ್ರೆಷರ್ ಇದೆ, ಸೊ ರಿಲ್ಯಾಕ್ಸ್ ಆಗಬೇಕು, ಮನ್ಸಿಗೆ ರಿಲ್ಯಾಕ್ಸ್ ಆಗಬೇಕು ಅಂತ ತುಂಬ ಜನ ಬರ್ತಾರೆ ಈಗ. ಓಕೆ, ಸೊ ನಾವು ಅದೇ ಥರ ಹೊಸಬ್ರಾಗಿದ್ದಾಗ ಅದೇ ಥರ ನಾವು ಅಪೇಕ್ಷೆಗಳು ಇಟ್ಕೊಂಬರ್ತೀವಿ. ಸೊ ಈಗ ಆರ್ಟ್ಫುಲ್ನೆಸ್ ಬುಕ್ಕಲ್ಲಿ ಗುರುಗಳು ಹೇಳಿರೋ ಥರನೇ ತುಂಬ ಜನಗಳು ತುಂಬ ವಿಧವಾದ ಗುರಿಗಳನ್ನ ಇಟ್ಕೊಂಡು ಆರ್ಟ್ಫುಲ್ನೆಸ್ಗೆ ಬರ್ತಾರೆ. ಓಕೆ, ಅದೇ ಥರ ನೀವು ಕೂಡ ಒಂದು ಗುರಿ ಇಟ್ಕೊಂಡು ಬಂದಿದ್ರಿ. ಓಕೆ, ಆ ಗುರಿ ಯಾವ ಥರ ಈಗ ನಿಮ್ಮಲ್ಲಿ ಚೇಂಜಸ್ ಬಂದಿದೆ? ಸೊ ಯಾವ ಥರ ಬದಲಾವಣೆಗಳಾಗಿದೆ ಆ ಗುರಿ? ನನ್ನ ಗುರಿ, ವೈಯಕ್ತಿಕ ಗುರಿ ಹೇಳಬೇಕಂದ್ರೆ ಸಹೋದರ, ನಾವು ನೋಡಿ ನನ್ನ ಒಂದು ವಿಚಾರದಲ್ಲಿ ನಾನು ಗುರುಗಳದ್ದು ಲಿಟ್ರೇಚರ್ ಅಂತೂ ಹೆಚ್ಚು ಕಡಿಮೆ ಸುಮಾರು ಓದಿದ್ದಕ್ಕೆ ಒಂದು ಯಾವಾಗಲೂ ಮೈಂಡಲ್ಲಿ ಇರ್ತಾ ಇದೆ. ಯಾವಾಗೂ ಏನು ಅಂತಂದರೆ ನಾನು ಗುರುವಿನಂತೆ ಆಗಬೇಕು ಅಂತ. ಯಾವ ರೀತಿ ಅಂತಂದರೆ ಗುರುಗಳು ತಮ್ಮನ್ನು ತಾವು ಯಾವ ರೀತಿಯಾಗಿ ಸೇವೆಯಲ್ಲಿ ತೊಡಗಿಸ್ಕೊಳ್ತಾರೆ ಆ ರೀತಿಯಾಗಿ ನಾವು ಆ ಒಂದು ಸೇವೆಯಲ್ಲಿ ನಿರಂತರವಾಗಿ ಸಾಗಬೇಕು ಅನ್ನೋದೇ ಒಂದು ಗುರುವಿನಂತೆ. ಅಂದರೆ ಈಗ ಗುರುಗಳು ಯಾವ ರೀತಿಯಾಗಿ ಪ್ರತಿಯೊಂದು ನಾವು ಆ್ಯಂಗಲಲ್ಲಿ ನೋಡಿದಾಗ ಒಂದು ನಮಗೆ ಅನುಭವಕ್ಕೆ ಬರುತ್ತೆ. ಪ್ರತಿಯೊಬ್ಬರಿಗೂ ಒಂದು ರೀತಿಯಿಂದ ಒಂದು ಅನುಭವಕ್ಕೆ ಬರುತ್ತೆ. ಬಟ್ ನನಗೆ ಬರುವಂಥ ಅನುಭವ ಏನಂತಂದರೆ ನನ್ನನ್ನು ನಾನು ನನ್ನ ಜೊತೆ ನನ್ನ ಒಳ್ಳೆಯದಕ್ಕಾಗಿ ಆಗಲಿ ಅಥವಾ ನನ್ನ ಒಂದು ಗೋಲ್ಗಾಗಿ ಆಗಲಿ ಅಥವಾ ಅದರ ಜೊತೆಗೆ ನಾವೇನು ಗುರುವಿನೊಂದಿಗೆ ನಾವು ಬೆರೆತು ಕನೆಕ್ಟ್ ಆಗಿ ಅವರಂತೆ ಆಗಬೇಕಂತ ನಾವು ಇಚ್ಛೆ ಪಡ್ತೀವಿ. ಆವಾಗ ನಮ್ಮಲ್ಲಿ ಆ ಒಂದು ಏರಿಳಿತ ಎಲ್ಲ ಹೊರಟೋಗಿ ನಾವು ಸಂಪೂರ್ಣವಾಗಿ ಈ ಒಂದು ಏನಂದರೆ ಹಾರ್ಟ್ಫುಲ್ನೆಸ್ಗೆ ಅವರು ಕೊಡಬೇಕಾದಂಥ ಕೊಡುಗೆ ಏನಿದೆ ಅಥವಾ ಬೇರೆ ಜನರಿಗೆ ಏನು ಇದನ್ನು ಒಯ್ದು ಮುಟ್ಟಿಸ್ಬೇಕು, ಯಾವ ರೀತಿಯಾಗಿ ಮುಂದೆ ಇದನ್ನು ನಿರಂತರವಾಗಿ ತಗೊಂಡು ಹೋಗಬೇಕು, ಬೇರೆ ಒಂದು ಎಲ್ಲ ನೂಕ್ಸ್ ಆ್ಯಂಡ್ ಕಾರ್ನರ್ಸ್ ಅಂತ ಹೇಳ್ತಾರೆ, ಆ ರೀತಿಯಾಗಿ ನಾವು ಕೂಡ ಒಂದು ಸಹಾಯದ ಹಸ್ತದಲ್ಲಿ ಸಾಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಅದೇ ರೀತಿಯಾಗಿ ಮುಂದುವರಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನಾನು ಪ್ರಾಕ್ಟೀಸ್ ಶುರು ಮಾಡಿ ಆದಮೇಲೆ ಆ್ಯಸ್ ಎ ವಾಲಂಟಿಯರ್ ಅಂತ ನಿರಂತರವಾಗಿ ಎಂಗೇಜ್ ಆಗ್ತಾನೆ ಇರ್ತೀವಿ ಯಾವುದಾದ್ರೂ ಮಿಷನ್ ಆ್ಯಕ್ಟಿವಿಟೀಸಲ್ಲಿ, ನಮ್ಮ ಲೋಕಲಲ್ಲಿ ಆಗಿರ್ಬೋದು. ಹೌದು, ನಾವು ತುಂಬ ವರ್ಷಗಳಿಂದ ಎಲ್ಲ ಆಶ್ರಮಗಳಲ್ಲಿ ಸುಮಾರು 2006 ರಾಯಚೂರು ಆಶ್ರಮದಿಂದ ಹಿಡಿದು ಇಲ್ಲಿ ತನಕ ಎಲ್ಲ ಆಶ್ರಮಗಳಲ್ಲಿ ನಾವು ವಾಲಂಟರಿ ಸ್ವಯಂ ಸೇವಕರಾಗಿ ಎಲ್ಲ ಕಡೆ ಕೆಲಸ ಮಾಡಿದ್ದು ನೋಡಿ. ಸೊ ಅದಕ್ಕೆ ಪ್ರೇರಣೆ ಏನಂದರೆ ಗುರುಗಳೇ ಅಂತ ಹೇಳ್ಬೋದು. ಮುಂಚೆ ಇರುವಂಥವ್ರು ಪೂಜ್ಯ ಪಾರ್ಥಸಾರಥಿ ಗುರೂಜಿಯವರು, ಅದಾದ ನಂತರ ಈಗ ದಾಜಿಯವರು ಕೂಡ ಅಷ್ಟೇ ಚೆನ್ನಾಗಿ ಸೊಗಸಾಗಿದ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ. ಪಾರ್ಥಸಾರಥಿಚಾರ್ಯಜಿ ಮಹಾರಾಜರು ಅಲ್ಲಿಗೆ ಎಲ್ಲಿ ಅಂದರೆ ಬೆಂಗಳೂರಿಗೆ ಮೇಲಿನ ಮೇಲೆ ವಿಸಿಟ್ ಮಾಡ್ತಾಯಿದ್ರು. ಅದು ನಮ್ಮದು ಸೌಭಾಗ್ಯ. ಆ ಟೈಮಲ್ಲಿ ಆ ಪೀರಿಯಡಲ್ಲಿ ನಾ ಅಲ್ಲಿ ಇರಬೇಕಾದ್ರೆ ಸಿಟ್ಟಿಂಗ್ ಎಲ್ಲ ಮುಗಿಸಿದ್ರಿ. ಸೊ ಮತ್ತೆ ಗುರುಗಳನ್ನ ಮೊದಲನೇ ಸಲ ಯಾವಾಗ ಭೇಟಿ ಮಾಡಿದ್ರಿ? ಗುರುಗಳನ್ನು ಭೇಟಿ ಮಾಡಿದ್ದು ನಾನು ನಂದು ಸಿಟ್ಟಿಂಗ್ಸ್ ಆಗಿ ಒಂದು 3 to 4 months ಆಗಿತ್ತು ಬ್ರದರ್.
ಆವಾಗ ಒಂದು 3 to 4 ಮಂತ್ಸ್ ಆದಾಗ ನಮಗೆ ಗುರುಗಳು ಗುಲ್ಬರ್ಗಾಗೆ ಬರ್ತಾರೆ ಅಂತ ಗೊತ್ತಾಯಿತು. ಗುಲ್ಬರ್ಗಾಗೆ ಬರ್ತಾರೆ ಅಂದ ತಕ್ಷಣ ನಾವು ನಮ್ಮ ಸೆಂಟ್ರಿಂದ ಎಲ್ಲರೂ ಮೆಂಟಲಿ ಪ್ರಿಪೇರ್ ಆಗಿ ಎಲ್ಲರೂ ಜೊತೆಗೂಡಿ ಅದೇನೋ ಬಿಗಿನಿಂಗಲ್ಲಿ ಒಂದು 3 ಸಿಟ್ಟಿಂಗ್ಸ್ ತೊಗೋಬೇಕು ಅಂತ ಹೇಳ್ತಾರೆ, ಅದೆಲ್ಲ ತೊಗೊಂಡು ಮಾಡಿ ಬಂದು ಸೊ ಬಂದ ತಕ್ಷಣ ನಾವು ಅಲ್ಲಿ ವಾಲಂಟಿಯರಿಂಗಲ್ಲೇ ಎಂಗೇಜ್ ಆದ್ವಿ. ಬೇರೆ ನಮಗೆ ಥಾಟ್ ಪ್ರೊಸೆಸ್ ಇರಲಿಲ್ಲ, ನಾವು ಅದನ್ನೇ ಮಾಡ್ತಾ ಇದ್ವಿ. ಬಂದರು, ಅವರು ಎಲ್ಲ ತಯಾರಿ ಆಯಿತು, ಎಲ್ಲ ಆಯಿತು, ಬರ್ತಾರೆ ಗುರುಗಳು ಹೋಗ್ತಾರೆ ಅಂತೇಳಿ ಅದೇ ಭಾವದಲ್ಲಿ ನಾವು ಇದ್ವಿ. ಎಲ್ಲ ರೀತಿ ಆಯಿತು, ಟಾಕ್ಸ್ ಆಯಿತು, ಇದು ಆಯಿತು. ನಮ್ದು ಏನಂದರೆ ಒಂದು ಸ್ವಲ್ಪ ಕ್ಲೀನಿಂಗ್ ಸೆಕ್ಷನ್ನು, ಆಮೇಲೆ ಒಂದು ಸ್ವಲ್ಪ ಸೆಕ್ಯೂರಿಟಿ ವಾಲಂಟಿಯರಿಂಗ್ ಮಾಡೋದು, ಅದು ಒಂದು ಇದರಲ್ಲಿ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿ ಎಂಗೇಜ್ ಆಗ್ತಾ ಇದ್ದೆ. ಸೊ ಅದೇ ರೀತಿ ನನ್ನ ಜೊತೆಗೆ ಇನ್ನೂ ಒಂದಿಷ್ಟು 2-3 ಸಹೋದರರು ಇರ್ತಾಯಿದ್ರು, ನಮ್ಮ ಏಜ್ ಗ್ರೂಪ್ ಅವರು ಅಥವಾ ಇನ್ನೊಂದಿಬ್ಬರು ಹೆಚ್ಚು ಕಡಿಮೆ. ಸೊ ಅದೇ ಒಂದು ಭಾವದಲ್ಲಿ ಎಲ್ಲರೂ ಎಂಗೇಜ್ ಆಗಿರ್ತಾ ಇದ್ವಿ. ಇನ್ನೇನು ಗುರುಗಳು ಅದೇ ಟೈಮಲ್ಲಿ ಬಂದರು, ಅವ್ರ ದರ್ಶನ ಕೂಡ ಆಯಿತು. ಅದೊಂದು ಒಳ್ಳೆಯ ಅನುಭವ, ಯಾಕೆಂದರೆ ಫಸ್ಟ್ ಟೈಮ್ ವಿಸಿಟ್ ಗುರುಗಳದು. ಅವ್ರು ನೋಡಿದಾಗೆಲ್ಲ ಒಂಥರ ಕಣ್ಣಲ್ಲಿ ನೀರೇ ಬರ್ತಾಯಿತ್ತು. ಅವ್ರು ನೋಡುತ್ತಿದ್ದಂಗೆ ಕಣ್ಣಲ್ಲಿ ನೀರು ಬರ್ತಾನೆ ಇತ್ತು, ನೋಡ್ತಾ ಇದ್ವಿ. ಆಮೇಲೆ ಮಾತಾಡ್ತಾ ಇದ್ವಿ, ನಮ್ಮಷ್ಟಕ್ಕೆ ನಾವು ಮಾತಾಡ್ತಾ ಇರಬೇಕಾದ್ರೆ ಆನಂತರ ಇನ್ನೊಬ್ಬರು ನಮ್ಮ ಲೋಕಲ್ ಸೆಂಟ್ರಲ್ಲಿ ಸರ್ನಾಡ್ಜಿ ಅಂತ ಇದ್ದರು, ಎಸ್ ಎ ಸರ್ನಾಡ್ ಅಂತ ಕೇಳಿರ್ತಿರ ತಾವು ಹೆಸರು. ಸೊ ಅವರು ಬಹಳ ಒಂದು ಬಾಬೂಜಿಯವ್ರ ಟೈಮಿಂದ ಕೂಡ ಅವರು ಸುಮಾರು ಶಹಜಾನ್ಪುರ ಎಲ್ಲ ಓಡಾಡಿಕೊಂಡು ಸುತ್ತಾಡಿಕೊಂಡು ಅವ್ರ ಹತ್ರ ಸುಮಾರು ದಿವಸ ಇದ್ಕೊಂಡು ಈ ಥರ ಎಲ್ಲ ಚಾರಿಜಿಯವರು ಆಮೇಲೆ ಸರ್ನಾಡ್ಜಿ ಅವರೆಲ್ಲ ಒಂದೇ ಸರಿ ಸುಮಾರು ಆ ಟೈಮಲ್ಲೇ ಬೆಳೆದು ಬಂದಿರುವಂಥ ಒಂದು ಬಾಂಧವ್ಯ ಅವ್ರದ್ದು. ಸೊ ಆ ರೀತಿ ಅವರು ಕೂತ್ಕೊಂಡಿರುವಾಗ ನಮ್ಮ ಆಶ್ರಮದ ಮೆಡಿಟೇಷನ್ ಹಾಲಲ್ಲಿ ಕೂತ್ಕೊಂಡಿದ್ರು, ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ. ನಮ್ಮ ಸೆಂಟರ್ನವ್ರು ಕೇಳ್ತಾಯಿದ್ರು, ಏನಾದರೂ ಮಾತಾಡಿ ಅವ್ರ ಜೊತೆಗೆ, ಅವರು ಭಾಳ ಇದರಲ್ಲಿ ಇರ್ತಾರೆ. ನನಗೆ ಅವಾಗೆಲ್ಲ ಹೊಸದು ಅದು ಅನುಭವ, ಏನು ಗೊತ್ತಿರಲಿಲ್ಲ. ಬಟ್ ಆದರೂ ನನ್ನ ಒಳಗಡೆ ಒಂದು ಏನು ಕಳವಳ ಇತ್ತು, ಅದನ್ನು ನಾನು ಅವ್ರಿಗೆ ಕೇಳಿಕೊಂಡೆ. ಸರ್, ನಾನು ಮಾತಾಡ್ಬೋದಾ ಒಂದು ನಿಮಿಷ, ಈ ಥರ ನಾನು ಈ ಸೆಂಟ್ರಿಂದ ಇಂಥವನ್ನು ಅಂತ ಗುರುತಿಸ್ಕೊಂಡೆ. ಹೇಳ ಏನು ಬೇಕು ಅಂತಂದ್ರು. ಏನಿಲ್ಲ ಸರ್, ಈಗ ಗುರುವಿನೆಡೆಗೆ ನಾವು ಏನಂದರೆ ಸಮರ್ಪಣೆ ಮಾಡ್ಕೋಬೇಕು ಅಂತಂತಾರೆ, ಸರೆಂಡರ್ ಮಾಡ್ಕೋಬೇಕು ಅಂತಾರೆ. ಅದು ಸರೆಂಡ್ರು ನಾನು ಮಾಡ್ಕೋಬೇಕು ಅಂತ ಏನೋ ಯಾವುದೋ ರೀತಿಯಿಂದ ಮಾಡ್ಕೋಬೇಕು ಅಂತ ನನಗೆ ತಿಳಿದಿರೋ ಪ್ರಕಾರ ನಾನು ಮಾಡ್ಕೊಳಕ್ಕೆ ನೋಡ್ತಾ ಇರ್ತೀನಿ. ಬಟ್ ಅದು ನನಗೆ ಎಲ್ಲೂ ಒಂದು ಕಡೆಗೆ ಆ ಒಂದು ತೃಪ್ತಿನೇ ಆಗೋದಿಲ್ಲ ಸರೆಂಡರ್. ಅದು ಹೇಗೆ ಏನೇ ಅಂದರೆ ಅದಕ್ಕೆ ಭಾಳ ನೀಟಾಗಿ ಪಾಪ ಎಕ್ಸ್ಪ್ಲನೇಷನ್ ಕೊಟ್ಟರು. ಸರೆಂಡರೆನ್ಸ್ ಅಂದರೆ ಹೇಗಿರುತ್ತೆ, ಹೇಗೆ ಮಾಡ್ಕೋಬೇಕು ಗುರುಗಳಿಗೆ ಅಂತ. ಅದಾದ ನಂತರ ಅದೇ ಟಾಕು ಗುರುಗಳ ಹತ್ರ ಹೋಗಿ ಕೂತ್ಕೊಂಡ್ರು ಅಲ್ಲಿ ಮೇಲ್ಗಡೆ ಡಯಾಸಲ್ಲಿ. ಅಲ್ಲಿ ಮತ್ತೆ ಕಂಟಿನ್ಯೂ ಆಯಿತು ಅದು. ಅದು ಭಾಳ ಸಂತೋಷ ಆಯಿತು ನಮಗೆ, ಭಾಳ ಹೆಮ್ಮೆಯ ವಿಷಯ. ಏನಪ್ಪ, ಇಲ್ಲಿ ಗುರುಗಳ ಒಂದು ಥಾಟ್ ಪ್ರೊಸೆಸ್ಸಲ್ಲೇ ನಾವು ಕಂಟಿನ್ಯೂ ಆದ್ವಲ್ಲ, ಅವ್ರದ್ದೇ ಒಂದು ವೈಬ್ರೇಷನ್ ನಮಗೂ ಕೂಡ ಎಲ್ಲೋ ಒಂದು ಕಡೆ ಬಂದು ನಮಗೆ ಟಚ್ ಆಗಿ ಆ ಒಂದು ವಿಷಯ ಹೊರಗೆ ಬರೋಕ್ಕೆ ಒಂದು ಕಾರಣ ಆಯ್ತೇನೋ ಅಂತಂತ ಅನ್ನಿಸ್ತಾ ಇತ್ತು. ಸಂತೋಷ ಆಯಿತು, ಆ ವಿಷಯಕ್ಕೆ ನಾವು ಎಲ್ಲರೂ ಸ್ಪಂದಿಸ್ತಾ ಇದ್ವಿ ಅಲ್ಲ ಅಂತ ಅಂದ್ಕೊಂಡು. ಅದಾದ ನಂತರ ಮುಂದೆ ಆ ಟಾಕ್ ಆಯಿತು, ಎಲ್ಲ ಆಯಿತು. ಇನ್ನು ಗುರುಗಳು ಹೋಗುವಂಥ ಸಮಯ, ಅದು ಹೋಗ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಕಾಟೇಜ್ ಅಂದರೆ ಹಿಂದ್ಗಡೆ ಇದೆ, ನಮ್ಮ ಆಶ್ರಮ ಹಿಂದ್ಗಡೆ ನೋಡಿರ್ತಿರತ್ತ ಮೋಸ್ಟ್ಲಿ. ಸೊ ಅಲ್ಲಿ ಅವ್ರ ಕಾಟೇಜಿಂದ ಹೊರಗಡೆ ಬಂದು ಇನ್ನೇನು ಸಾಗೋರಿದ್ದರು, ಆ ಕಡೆಯಿಂದನೇ ಹೋಗ್ತಾರೆ ಅಂತ ನಾವು ಇನ್ನೇನು ಮೆಡಿಟೇಷನ್ ಹಾಲಲ್ಲಿ ದೂರಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಎಲ್ಲ ಮುಗಿದಿತ್ತು ಹೆಚ್ಚು ಕಡಿಮೆ. ಲಾಸ್ಟ್ ಮಿನಿಟಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಅಂತ ನಿಂತ್ಕೊಂಡಿರ್ಬೇಕಾದ್ರೆ ಚಾರಿಜಿ ಮಹಾರಾಜರು ಆ ಕಡೆ ಹೋಗ್ತಾ ಇರೋರು. ಇವರೆಲ್ಲರೂ ಕೇಳಿದ್ರು ಅವ್ರಿಗೆ, ಅಯ್ಯೋ ಈ ಕಡೆ ಹೋಗ್ಬೇಕು, ಈ ಕಡೆ ಬನ್ನಿ ಅಂತ ಕರೆದ್ರು ಅವ್ರಿಗೆಲ್ಲ. ಕಾಟೇಜ್ ಒಳಗಡೆ ಅಲ್ಲೆಲ್ಲ ವೆಹಿಕಲ್ ಎಲ್ಲ ನಿಂತ್ಕೊಂಡಿತ್ತು, ರೆಡಿ ಆಗಿತ್ತು. ಅವ್ರು ಆ ಕಡೆ ಹೋಗಲೇ ಇಲ್ಲ, ಈ ಕಡೆ ಬಂದುಬಿಟ್ರು. ನಾವೆಲ್ಲಿ ನಿಂತ್ಕೊಂಡಿದ್ವಿ ಅಲ್ಲಿ ಬಂದರು. ಅವ್ರು ಬರ್ತಾ ಇದ್ದದ್ದನ್ನು ನೋಡಿದ್ರೆ ರಭಸವಾಗಿ ಬರ್ತಾಯಿದ್ರು. ಅವ್ರು ಬರ್ತಾ ಇರೋದನ್ನ ನೋಡಿದ್ರೆ ನಾವು ತಟಸ್ಥ ಆದ್ವಿ, ಎಲ್ಲ ನಿಂತ್ಕೊಂಡ್ಬಿಟ್ವಿ. ಎಲ್ಲರೂ ಈ ಕಡೆ ಹೆಚ್ಚು ಕಡಿಮೆ ಜನ ನಿಂತ್ಕೊಂಡಿದ್ರು. ಬಂದು ಅವರು ಏನು ತಕ್ಷಣ ಏನು ನೀವು ನಿಂತ್ಕೊಂಡಿದ್ವಿ ಇಷ್ಟು ಏನೋ ಇಬ್ಬರಿಗೆ ಮುಂದೆ ನಮ್ಮಿಬ್ಬರಿಗೂ ಒಂದು ಮುಖಾಮುಖಿ ಏನಂದರೆ ಸಂಪರ್ಕ ಆಗುವಂಥ ಸ್ಥಿತಿ. ಅವ್ರು ಹಿಂಗೆ ದಿಟ್ಟಿಸಿ ನೋಡಿದ್ರು. ನೋಡಿ ಒಂದು ಸ್ವಲ್ಪ ಲಯನ್ ಫೇಸಿಂಗ್ ದ ಶೀಪ್, ಕಣ್ಣಲ್ಲಿ ನೀರಲ್ಲ ಹಾಗೆ ಬರ್ತಾನೆ ಇತ್ತು ಸಹೋದರ. ಅವರು ಇದು ಮಾಡ್ತಾ ಇರುವಾಗ ಹೋಗ್ತಾ ಇರಬೇಕಾದ್ರೂ ಕೂಡ ನಮಗೆ ಅದು ಆಯಿತು. ಆವಾಗ ಒಂದು ಸಂಪೂರ್ಣ ಒಂದೇನೋ ನಿರ್ಲಿಪ್ತತೆ ಆದಂಗೆ ಆಯಿತು. ಅದು ಹೇಳಿದ್ರೆ ಆಮೇಲೆ ಗೊತ್ತಾಯ್ತು ಯಾಕೆ ಹಾಗಾಗುತ್ತೆ ಅಂತ. ಹಾರ್ಟ್ ಮೆಲ್ಟಿಂಗ್ ಅಂತ ಅಳ್ತಾ ಇದ್ದರೆ ನಾವು ಕಣ್ಣಲ್ಲಿ ನೀರು ಬರ್ತಾ ಇದ್ರೆ, ಸೊ ಇಟ್ಸ್ ಆಲ್ಮೋಸ್ಟ್ ಮೆಲ್ಟಿಂಗ್ ಅಂತ ಗೊತ್ತಾಯ್ತು. ಆಮೇಲೆ ಆ ಮೃದುತ್ವ ಬರುತ್ತಂತೆ. ಸೊ ಗುರುಗಳು ಅಲ್ಲಿಂದ ಮುಂದೆ ಹೊರಟು ಹೋದ್ರ ಹಾಗೆ. ಸೊ ಈ ಒಂದು ಮೊದಲನೇ ಒಂದು ಅವರ ವಿಸಿಟ್ ಒಂದು ಅವರ ನಮಗೆ ಭಾಳ ಅನುಭವ ಮಾಡಿದ್ದು. ಸರ್, ಈಗ ನೀವು ವೃತ್ತಿಪರವಾಗಿ ವಕೀಲರಾಗಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಧ್ಯಾನ ಮಾಡ್ತೀರಾ ಬೆಳಗ್ಗೆ. ಸೊ ಮತ್ತು ನೀವೀಗ ಪ್ರಶಿಕ್ಷಕರಾಗಿದ್ದೀರಾ.
ಸೊ ಯಾವ ರೀತಿ ನೀವು ಈ ವೃತ್ತಿಪರ ಜೀವನ ವಕೀಲರಾಗಿ ಮತ್ತು ಈ ಆರ್ಟ್ಫುಲ್ನೆಸ್ ಧ್ಯಾನ ಪದ್ಧತಿಯನ್ನು ಜೊತೆಯಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ನಿಮಗೆ ಸಾಧ್ಯವಾಗ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಆಗಲಿ ಬ್ರದರ್. ನಾನು ನೋಡಿ ಇದ್ದಿರೋ ವಿಷಯ ಏನು ಅಂದರೆ, ತಾವು ಕೇಳಿದ್ರಲ್ಲಿ ಸತ್ಯದ ಮಾತು ಇದು. ಬಿಗಿನಿಂಗಲ್ಲಿ ನಾನು ಮತ್ತೆ ಸ್ವಲ್ಪ ಬ್ಯಾಕ್ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ, ನಾನು ಜಾಯಿನ್ ಆದಾಗ ಏನು ಅಂದರೆ, ಈ ಥರ ಒಂದು ಸ್ವಲ್ಪ ಒಂದು ಇನಿಷಿಯಲ್ ಒಂದು 4-5 ಇಯರ್ಸ್ ನಾವು ಸ್ಟ್ರಗಲ್ ಮಾಡಬೇಕಾಗಿತ್ತು ಈ ಪ್ರೊಫೆಷನಲ್ಲಿ. ಎಸ್ಪೆಷಲಿ ಇನ್ ಮೈ ಪ್ರೊಫೆಷನ್ ದೋಸ್ ಆರ್ ದ ಸ್ಟ್ರಗ್ಲಿಂಗ್ ಡೇಸ್. ಏನಂದರೆ, ಯಾರೇ ಬಂದರೂ ಕೂಡ ಬಿಗಿನಿಂಗಲ್ಲಿ ಆ ಟೈಮಲ್ಲಿ ಸ್ವಲ್ಪ ಒಂದು 3 to 5 ಇಯರ್ಸ್ ಸ್ಟ್ರಗಲ್ ಆಗುತ್ತೆ ಯಂಗ್ಸ್ಟರ್ಸಿಗೆ. ದೋಸ್ ಹೂ ಡು ನಾಟ್ ಹ್ಯಾವ್ ಏನು ಅಂದರೆ ಈ ಥರ ಬ್ಯಾಕ್ ಸಪೋರ್ಟ್ ಇರಲ್ಲ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನನ್ನ ಒಂದು ಫ್ಯಾಮಿಲಿಯಲ್ಲಿ ನಾನೇ ಹೊಸಬ. ಡಿಫ್ರೆಂಟ್ ಚಾಲೆಂಜ್, ಡಿಫಿಕಲ್ಟ್ ಚಾಲೆಂಜಸ್ ಎಲ್ಲ ಇರುತ್ತೆ, ಅವನ್ನೆಲ್ಲ ನಾವು ಮೀರಿ ಮುಂದೆ ಹೋಗ್ತಾ ಇರಬೇಕಾಗತ್ತೆ. ಸೊ ಆಗಿರುವಾಗ ನನಗೆ ಒಂದು 3-4 ಇಯರ್ಸ್ ಅಂದರೆ, ಆ ಬಿಗಿನಿಂಗಲ್ಲಿ ಯಾವಾಗ ಚಾರ್ಜಿ ಅವರು ಅಲ್ಲಿ ಏನು ಅಂದರೆ ಬೆಂಗಳೂರು ವಿಸಿಟ್ ಮಾಡ್ತಾಯಿದ್ರು, ಅವಾಗ ನನಗೆ ಒಂದು ಕಳವಳ ಇರ್ತಾಯಿತ್ತು. ಸೀನಿಯರ್ ಆಫೀಸಿಂದ ಕೆಲವೊಮ್ಮೆ ಹೋಗೋಕ್ಕೆ ಆಗದೆ ಇರುವಂಥ ವ್ಯವಸ್ಥೆನೂ ನಾನು ಅನುಭವಿಸಿದ್ದೀನಿ, ಸಂಡೇ ಇದ್ದರೂ ಕೂಡ. ಸೊ ಆಗಿರ್ಬೇಕಾದಾಗ ನನಗೇನು ಅನ್ನಿಸ್ತಾ ಇತ್ತು, ಇದನ್ನು ಬಿಟ್ಬಿಟ್ಟು ನಾನು ಏನಂದರೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕು. ಆಮೇಲೆ ಒಂದು ಕಡೆ ಎಲ್ಲೋ ಕೇಳ್ತಾ ಇದ್ದೆ, ಕೆಲವರೆಲ್ಲ ಅನ್ನೋರು ಕೂಡ, ನೀವು ಹೆಂಗೆ ಮಾಡ್ತೀರಾ ಈ ಪ್ರೊಫೆಷನ್ನ ಈ ಥರ, ಯಾಕಂದರೆ ಇದು ಇಷ್ಟೊಂದು ಸುಳ್ಳಿರುತ್ತೆ, ವಾಮಮಾರ್ಗ ಇರುತ್ತೆ, ಇನ್ನೊಂದು ಇರುತ್ತೆ. ಈಗಿರ್ಬೇಕಾದ್ರೆ ನೀವು ಈ ಒಂದು ಸಾಧನೆ ಮಾಡ್ತಾ ನೀವು ಇದರಲ್ಲಿ ಇರೋಕ್ಕೆ ಸಾಧ್ಯನಾ, ಮಾಡೋಕ್ಕೆ ಸಾಧ್ಯನಾ, ಎರಡನ್ನೂ ಸಮದೂಗ್ಸೋಕ್ಕೆ ಸಾಧ್ಯನಾ ಅಂತ ಇದ್ರು. ನನಗೂ ಎಲ್ಲೋ ಒಂದು ಕಡೆ ಇರ್ತಾ ಇತ್ತು. ಅದು ಥಾಟ್ ಪ್ರೊಸೆಸ್ ಏನು ಅಂದರೆ, ನಾನು ಒಂದು ಕಡೆ ಎಲ್ಲೋ ನಂದು ಡೈರಿ ಮೇಂಟೈನ್ ಮಾಡ್ತಾಯಿದ್ದೆ ಆ ದಿನಗಳಲ್ಲಿ. ಸೊ ಈಗೂ ಇದೆ, ಬಟ್ ಆವಾಗ ಸುಮಾರಾಗಿ ನಾನು ಡಿಸಿಪ್ಲೈನ್ ಏನಂದರೆ ಸುಮಾರು ನಾನು ಡೈರಿ ಬರೆದಿಡೋದು, ಪ್ರತಿಯೊಂದು ವಿಚಾರಗಳನ್ನು ನಾನು ಬರೆದಿಡ್ತಾ ಇದ್ದೆ. ಸೊ ಅದೇ ರೀತಿಯಾಗಿ ಒಂದು ಗುರುಗಳಿಗೇ ನಾನು ಲೆಟ್ರ್ ಬರಿತಾ ಇದ್ದೀನಿ ಅಂತ ನೀಟಾಗಿ ಒಂದು ಲೆಟ್ರ್ ಬರೆದೆ, ಒಂದು 2.5 ಪೇಜ್ ಅಷ್ಟಿತ್ತು. ಆ ಲೆಟ್ರಲ್ಲಿ ಎಲ್ಲ ನಂದು ಏನು ಕಷ್ಟ ಇದೆ ಈ ಪ್ರೊಫೆಷನ್ನಲ್ಲಿ ಎಲ್ಲನೂ ಹೇಳ್ಕೊಂಡೆ. ಏನು ಹೇಳ್ಕೊಂಡೆ ಅಂತಂದರೆ, ನೋಡಿ ನನಗೆ ಕಷ್ಟ ಅಂದರೆ ನನಗೆ ದುಡ್ಡಿನ ಸಮಸ್ಯೆ ಅಂತ ಹೇಳ್ಕೊಳ್ಳಿಲ್ಲ, ಬಟ್ ಕಷ್ಟ ಯಾವ ರೀತಿ ಇದೆ ಅಂತಂದರೆ ಈ ಥರ ಎಲ್ಲ ಇರುತ್ತೆ. ಇದನ್ನು ನಾನು ಹೇಗೆ ಸರಿದೂಗಿಸೋದು, ಹೇಗೆ ಮಾಡೋದು, ಏನು ಎತ್ತ ಹೇಗೆ ಅಂಥೇಳಿ ತಾವು ಇದಕ್ಕೆ ತಾವು ಗೈಡ್ ಮಾಡಬೇಕು, ನನಗೆ ಮಾರ್ಗದರ್ಶನ ಮಾಡಬೇಕು. ಈ ರೀತಿಯಾಗಿ ನನಗೆ ಮುಂದೆ ತಾವು ಕೈ ಹಿಡಿದು ನಡೆಸಬೇಕು, ಇಲ್ಲಾಂದರೆ ನನಗೆ ಅನಿವಾರ್ಯ ಆಗುತ್ತೆ, ನಾನು ಪ್ರೊಫೆಷನ್ನ ಬಿಡ್ತೀನಿ ಅಂಥೇಳಿ ನಾನು ನನ್ನಷ್ಟಕ್ಕೆ ನಾನು ಒಂದು ಸಂಕಲ್ಪ ಮಾಡಿ ಏನು ಅಂದರೆ ಲೆಟ್ರ್ ಬರೆದೆ. ಲೆಟ್ರ್ ಬರೆದು ಏನೋ ಆಶ್ಚರ್ಯನೋ ಏನೋ 1-2 ದಿವಸಲ್ಲೇ ಕಣ್ರಿ, 1-2 ದಿವಸಲ್ಲೇ ನನಗೆ ಒಂದು ದೊಡ್ಡ ಬುಕ್ ಸಿಕ್ತು. ಅದೊಂದು ಜೇಡರ ಬಲೆಯಲ್ಲೇನೋ ಮೋಸ್ಟ್ಲಿ, ಆಮೇಲೆ ಇನ್ನೊಂದು ಯಾವುದೋ ಬುಕ್ಕಲ್ಲಿ ಆದರೂ ಲೆಟರ್ಸ್ ಆಫ್ ಮಾಸ್ಟರ್ಸ್ ಏನೋ ಇತ್ತಂತ ಕಾಣುತ್ತೆ. ಯಾವುದೋ ಒಂದು ವಿಷಯದ ಮೇಲೆ ಅವರು ಈ ಥರ ಒಬ್ಬ ಅಡ್ವೊಕೇಟ್ ಬಗ್ಗೆ ಏನೋ ಹೇಳಿದ್ದು ಒಂದು ನನಗೆ ಸಿಕ್ತು. ಅದರಲ್ಲಿ ಕೇಳ್ತಾ ಇರುವಾಗ ಯಾರೋ ಏನೋ ಕೇಳ್ತಾ ಇರುವಾಗ ಅವರು ಅದನ್ನೇ ಹೇಳ್ತಾರೆ, ಏನು ಅಂತಂದರೆ, ಇಲ್ಲ ನೀವು ಈ ಥರ ನಿಮ್ಮ ಪ್ರೊಫೆಷನನ್ನು ನೀವು ಚೇಂಜ್ ಮಾಡೋದು ಬೇಕಾಗಿಲ್ಲ, ನೀವು ಪ್ರೊಫೆಷನಲ್ಲೇ ಇರ್ಬೋದು. ಯಾಕಂದರೆ ನೀವು ಅದಕ್ಕೋಸ್ಕರ ನೀವು 20-30 ವರ್ಷ ನೀವು ಡಿವೋಟ್ ಮಾಡಿರ್ತೀರ. ಪ್ರೊಫೆಷನನ್ನು ನೀವು ಹೇಗೆ ತೊಗೊಂಡು, ವೃತ್ತಿಯನ್ನು ಹೇಗೆ ಮುಂದೆ ತೊಗೊಂಡು ಸಾಗಿಸ್ಬೇಕನ್ನೋದು ನಿಮಗೆ ನಿಮ್ಮ ಏನಂದರೆ ಆತ್ಮಸಾಕ್ಷಿ ಚೆನ್ನಾಗಿದ್ದರೆ ಸಾಕು. ನಿಮಗೆ ಅದು ಸ್ವಾಭಿಮಾನ ಇರಲಿ, ಬಟ್ ಯಾವುದೇ ಕಾರಣಕ್ಕೆ ನೀವು ಸದೃಢರಾಗಿರ್ಬೇಕು ಆ ವಿಚಾರದಲ್ಲಿ. ಯಾವುದು ಕೆಟ್ಟದು, ಯಾವುದು ಒಳ್ಳೆಯದು, ಯಾವುದು ಸುಳ್ಳು ಅಂತ ನಮ್ಗೆ ಇತ್ಯರ್ಥ ಮಾಡಲಿಕ್ಕೆ ನಮ್ಮ ಮನಸ್ಸಾಕ್ಷಿ ನಮಗೆ ಸರಿಯಾಗಿ ಸಹಾಯಕ್ಕೆ ಬಂದರೆ ಅದನ್ನು ನೀವು ನಿರ್ದಿಷ್ಟವಾಗಿ ಇಟ್ಕೊಂಡು ಮುಂದೆ ಸಾಗೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಎಲ್ಲೋ ಒಂದು ಕಡೆ ಹೇಳಿದ್ದು ನಾನು ನೋಡಾದ್ಮೇಲೆ ನನಗೆ ಅವಾಗ ಅನ್ನಿಸ್ತು, ನಾನು ಸಡನ್ಲಿ ಚೇಂಜ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ನನಗೆ 2 ಸಮಸ್ಯೆ ಯಾಕೆ ಅಲ್ಲಿ ವಿಚಾರ ಬರ್ಲಿಕ್ಕೆ ಸಾಧ್ಯ ಆಯಿತು ಅಂದರೆ, ನಾನು ಸ್ವಲ್ಪ BSc ಬ್ಯಾಕ್ಗ್ರೌಂಡ್ ಬೇರೆ ಆಯ್ತು, ಸೈನ್ಸ್ ಬ್ಯಾಕ್ಗ್ರೌಂಡ್. ಸೊ ಹಾಗಾಗಿ ಏನಾಯಿತು, ನಾನು ಏನಾದರೂ ಈಗಾದ್ರೂ ಜಂಪ್ ಆಗಲೇನೋ ಬಿಟ್ಕೊಟ್ಟು, ಯಾಕೆಂದರೆ ಆವಾಗಲೂ ಇನ್ನೂ ಸ್ವಲ್ಪ ಸ್ಕೋಪ್ ಇತ್ತು ಬ್ರದರ್. ನಾನು ಬೇರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ವಿಚಾರ ಮಾಡಿಕೊಂಡ್ರೆ ಯಾವುದಾದ್ರೂ ಸಾಫ್ಟ್ವೇರ್ ಕಂಪ್ನಿಗೆ ಜಂಪ್ ಆಗ್ಬೋದಿತ್ತು ಒಂದು ಸ್ವಲ್ಪ, ಯಾವುದಾದ್ರೂ ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು. ಬಟ್ ಯಾವಾಗ ಇದು ಇಲ್ಲ, ಇಷ್ಟೊಂದು ಡಿವೋಟ್ ಮಾಡಿ ಬಂದಾಗ ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಯ್ತು. ಆವಾಗ ನಾನು ಯಾರ ಮುಂದೆ ಏನೂ ಹೇಳಲಿಲ್ಲ, ಯಾರಿಗೂ ಆನ್ಸರ್ ಕೂಡ ಮಾಡಿಲ್ಲ, ರೆಸ್ಪಾಂಡ್ ಕೂಡ ಮಾಡಿಲ್ಲ. ಕೇಳ್ತಿದ್ರು ಎಷ್ಟೋ, ನಿಮಗೂ ಗೊತ್ತಿರ್ಬೋದು, ಅವಾಗೆಲ್ಲ ನಾವು ಕ್ರೆಸ್ಟ್ ವಿಸಿಟ್ ಮಾಡ್ತಾ ಇದ್ವಿ ವಾಲಂಟಿಯರಿಂಗ್ ಅಂತ. ಸಾಫ್ಟ್ವೇರ್ದು ಟೀಮೇ ಇತ್ತು ಅವಾಗೆಲ್ಲ, ಸರಿ ಸುಮಾರು ಒಂದು 100 ಜನ ಇರ್ತಾ ಇದ್ರು ಸ್ವಯಂ ಸೇವಕರು. 100 ಜನದಲ್ಲಿ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಸ್. ನಾವೇ ಎಲ್ಲೋ ಬಿದ್ದು ಒಬ್ರು ಇಬ್ರು ಈ ಥರ ಅದರ್ ಪ್ರೊಫೆಷನ್ ಅವ್ರು ಕಾಣಬೇಕು. ಸೊ ಹಾಗಾಗಿ ಅದ್ರದ್ದು ಭಯಂಕರ ಭೂಮಿ ಇತ್ತು ಅವಾಗ. ಸೊ ಅವರು ಎಲ್ಲ ಹೇಳಿದಾಗ ನಾನು ಸುಮ್ಮನೆ ನನ್ನಲ್ಲೇ ನಾನು ಇಟ್ಕೊಂಡು ಆ ಥರ ಅದನ್ನೇ ಫಾಲೋ ಮಾಡ್ತಾ ಹೋದೆ. ಆಮೇಲೆ ಚೆನ್ನಾಗಿ ರೆಸ್ಪಾಂಡ್ ಬರೋಕ್ಕೆ ಶುರು ಆಯ್ತು. ಅಲ್ಲಿ ಗುರುಗಳು ನನಗೆ ಇದನ್ನೇ ದಾರಿ ತೋರಿಸಿದ್ದಾರೆ ಅಂತ ಅನ್ನಿಸ್ತು. ಸೊ ಅದೇ ಬೇಸ್ ಮೇಲೆ ನಾನು ಕಂಟಿನ್ಯೂ ಮಾಡಿದೆ, ಯಾವುದಕ್ಕೂ ಹಿಂಜರಿಲಿಲ್ಲ. ಸೊ ಆ ಧೈರ್ಯದಿಂದ ಮುನ್ನುಗ್ತಾ ಹೋದೆ. ಸೊ ಈ ರೀತಿಯಾಗಿ
ನನಗೆ ಏನು ಅಂದರೆ ಈ ಒಂದು ಸಹಜ ಮಾರ್ಗ ಅಥವಾ ಹಾರ್ಟ್ಫುಲ್ನೆಸ್ಸು ಯಾವಾಗಲೂ ನನಗೆ ಒಳಗಡೆಯಿಂದ ಗುರುಗಳು ಹೇಳ್ತಾರೆ, ನಮ್ಮ ಹೃದಯನೇ ನಮಗೆ ಮಾಸ್ಟ್ರ್ ಅಂತ, ಗೈಡ್ ಮಾಡುವಂಥ ಗುರು. ಸೊ ಆ ಗುರು ನಮಗೆ ಯಾವಾಗಲೂ ಗೈಡ್ ಮಾಡ್ತಾನೇ ಇದ್ದಾರೆ, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ನನ್ನ ಮಟೀರಿಯಲ್ ಲೈಫಲ್ಲಿ ಇರ್ಬೋದು, ಪ್ರೊಫೆಷನ್ ಲೈಫಲ್ಲಿ ಇರ್ಬೋದು, ಅಥವಾ ನನ್ನ ಈ ಸ್ಪಿರಿಚುವಲ್ ಲೈಫಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಪ್ರತಿಯೊಂದು ಕ್ಷಣ ನನಗೆ ನಾನು ಬೆಳಗ್ಗೆ ಎದ್ದು ಕೂಡಲೇ ಕೂಡ ಅವ್ರನ್ನ ಕನೆಕ್ಟ್ ಮಾಡಿಕೊಂಡೇ ಕೆಲಸ ಶುರು ಮಾಡ್ತೀನಿ. ರಾತ್ರಿ ಕೂಡ ನಾನು ಮಲಗಬೇಕಾದ್ರೆ ಅವ್ರಿಗೆ ಕನೆಕ್ಟ್ ಮಾಡಿಕೊಂಡೇ ಮಲ್ಕೊಂಡಿರ್ತೀನಿ. ಯಾವುದೇ ಒಂದು ಹೊಸ ವಿಷಯ ನಾನು ಶುರು ಮಾಡಬೇಕಾದ್ರೂ ಕೂಡ ನನಗೆ ಆ ಒಂದು ಅನುಭವ ಯಾವಾಗಲೂ ಅಚ್ಚುವತ್ತಿದಾಗಿದೆ. ಹಾಗಾಗಿ ಅವ್ರು ಕನೆಕ್ಟ್ ಮಾಡಿಕೊಂಡೆ ನಾನು ಶುರು ಮಾಡೋದ್ರಿಂದ ಒಂದು ಆ ಕಾನ್ಸ್ಟೆಂಟ್ ರಿಮೆಂಬ್ರೆನ್ಸು ನನಗೆ ಒಳಗಡೆಯಿಂದ ಯಾವ ರೀತಿಯಾಗಿ ಗುರು ನಾನು ಗೈಡ್ ಮಾಡ್ತಾ ಇದ್ದಾನೆ ಅಂತ ನನಗೆ ಅನುಭವಕ್ಕೆ ಬರ್ತಾ ಇರುತ್ತೆ. ಸೊ ಹಾಗೆ ಮುಂದಿಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ನನ್ನ ಒಂದು ಮಟೀರಿಯಲ್ ಹಾಗೆ ಭೌತಿಕ ಮತ್ತು ಆಧ್ಯಾತ್ಮ ಎರಡನ್ನೂ ನಾನು ಸರಿದೂಗಿಸ್ಕೊಳ್ಳೋಕ್ಕೆ ನನಗೆ ಸಾಧ್ಯವಾಗ್ತಾ ಇದೆ. ಯಾವುದೇ ರೀತಿ ಇಲ್ಲಿ ಒಂದೇ ಇದೊಂದು ಹೇಳ್ಬಿಡ್ತೀನಿ ತಮಗೆ. ಹಾರ್ಟ್ಫುಲ್ನೆಸ್ಸಲ್ಲಿ ನಾನು ಕಂಡುಕೊಂಡಿರೋದು ಏನು ಅಂತಂದರೆ, ಒಂದು ಸಲ ನಾವು ಪ್ರಾಕ್ಟೀಸ್ ಸಿನ್ಸಿಯರಾಗಿ ಶುರು ಮಾಡಿದ್ದೇ ಆದಲ್ಲಿ ಬೆಳಗ್ಗೆ ಧ್ಯಾನ, ಸಾಯಂಕಾಲ ಶುದ್ಧೀಕರಣ, ಈ ಥರ ಏನು ಹೇಳಿದ್ದಾರೆ ರಾತ್ರಿ ಪ್ರಿಸ್ಕ್ರೈಬ್ಡ್ ಪ್ರಾಕ್ಟೀಸ್. ಸೊ ಇದ್ರ ಜೊತೆಗೆ ನಮಗೆ ಸಾಧ್ಯ ಆದರೆ ಈ ಒಂದು ಕಾನ್ಸ್ಟೆಂಟ್ ರಿಮೆಂಬರ್ಸ್ ಕನೆಕ್ಟ್ ಮಾಡಿಕೊಂಡು ಗುರುವಿನೊಂದಿಗೆ ನಾವು ಬೆರಿತಾ ಹೋಗೋದು, ಆಗಾಗ ಸಿಟ್ಟಿಂಗ್ಸು ಸತ್ಸಂಗ ಮಾಡ್ತಾ ಹೋದರೆ ನಾವು ಯಾರಾದರೂ 4 ಜನ ಜೊತೆ ನಿಂತ್ಕೊಂಡು ಅವರಿಂದ ಗೈಡೆನ್ಸ್ ತಗೊಳ್ಳೋದು ಬೇಕಾಗಿಲ್ಲ. ನನಗಾಗ್ತಾ ಇರುವಂಥ ಅನುಭವ ಅಥವಾ ಗುರುಗಳು ಯಾವಾಗಲೂ ಹೇಳ್ತಾ ಇರುವಂಥ ಒಂದು ಕಿವಿ ಮಾತು ಏನು ಅಂದರೆ, ಒಳಗಡೆಯಿಂದನೇ ನಮಗೆ ಆ ಗೈಡೆನ್ಸ್ ಬರೋಕ್ಕೆ ಶುರುವಾಗುತ್ತೆ. ಫಿಸಿಕಲಲ್ಲಿ ಇರುವಂಥ ಗುರುವಿಗೂ ಕೂಡ ನಾವು ಹೋಗಿ ತೊಂದರೆ ಕೊಟ್ಟು ಅವರಿಗೆ ನಾವು ಈಗ ಆಗ್ಬೋದು ಹಾಗಾಗ್ಬೋದು ಅಂತ ಕೇಳುವಂಥ ಅವಶ್ಯಕತೆ ಬರಲ್ಲ ಅಂತ ಕಾಣುತ್ತೆ. ನಾವು ಧ್ಯಾನದಲ್ಲಿ ಕೂತ್ಕೊಂಡಾಗಾದರೂ ಆಗಲಿ, ಯಾವುದೋ ಒಂದು ಸತ್ಸಂಗದಲ್ಲಿ ಕೂತ್ಕೊಂಡಾಗ ಆಗಲಿ, ಆ ಒಂದೆಲ್ಲೋ ಥಾಟ್ ಪ್ರೊಸೆಸ್ಸು ನಮಗೆ ಟಕ್ಕಂತ ಟಚ್ ಮಾಡಿ ನಮಗೆ ಮುಂದೆ ಸಾಗಿಸ್ಲಿಕ್ಕೆ ಮಾರ್ಗದರ್ಶನ ಯಾವಾಗಲೂ ಕೊಡೋಕ್ಕೆ ನಿಂತ್ಕೊಂಡೇ ಇರುತ್ತೆ, ನಮ್ಮ ಸಹಾಯಕ್ಕಿದ್ದೇ ಇರುತ್ತೆ ಅಂತ ನಾನು ದಿಟ್ಟತನದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಸಹೋದರ. ಖಂಡಿತ. ಇದು ನಾನು ಕೂಡ ಇಲ್ಲೇ ಕಾನ ಆಶ್ರಮಲ್ಲಿ, ಕಾನ ಶಾಂತಿವನಮಲ್ಲಿ ಫುಲ್ ಟೈಮ್ ಇಲ್ಲೇ ಇರ್ತೀವಿ. ಸೊ ನಾವು ಕೂಡ ಗುರುಗಳ ಹತ್ರನೇ ಇರ್ತೀವಿ. ಆದರೂ ಕೂಡ ನೀವು ಹೇಳಿದ್ದು ಮಾತು ತುಂಬ ಸ್ಪಷ್ಟವಾದ ಮಾತು. ಅದರಲ್ಲಿ 100% ನಾನು ಬಿಲೀವ್ ಮಾಡ್ತೀನಿ. ಯಾಕಂದರೆ ನಮಗೆಲ್ಲ ಒಳಗಡೆಯಿಂದನೇ ಆ ಗೈಡೆನ್ಸ್ ಒಳಗಡೆಯಿಂದ ನೋಡಿ ಅದು ನಮಗೆ ಏನು ಮಾಡಬೇಕು, ಯಾವ ಅರ್ಥ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅನ್ನೋದು ಗೈಡೆನ್ಸು ಸಿಗ್ತಾನೆ ಇರುತ್ತೆ. ಆ ಧ್ಯಾನ ಪದ್ಧತಿ ಮೆಡಿಟೇಷನ್ ಮಾಡಿದಾಗ ಮತ್ತು ಗುರುಗಳು ಸತ್ಸಂಗದಲ್ಲಿ ಭಾಗವಾದಾಗ, ಸೊ ಯಾವುದೇ ಕ್ವಶನ್ಸ್ ಇದ್ದರೂ ಕೂಡ ಅದು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅಲ್ಲಿ ಕೂತ್ಕೊಂಡ್ರೆ ಅದಕ್ಕೆ ಆಟೋಮೆಟಿಕ್ಕಾಗಿ ಉತ್ತರ ಸಿಗ್ತಾ ಇರುತ್ತೆ. ಹೌದು. ಸೊ ಈಗ ಇದು ವೃತ್ತಿಪರ ಆಯಿತು. ಸೊ ಮತ್ತು ವೈವಾಹಿಕ ಜೀವನ. ವೈವಾಹಿಕ ಜೀವನ ನೋಡಿ ಅಷ್ಟೇ ಚೆನ್ನಾಗಿದೆ. ಅಷ್ಟೇ ಏನು ಅಂದರೆ ಟ್ರೈನಿಂಗ್ ಫೀಲ್ಡ್ ಅಂತೂ ಹೇಳ್ಬೋದು ನಾವು. ಯಾಕಂದರೆ ನಗು ಯಾಕೆ ಬಂತು ಅಂತಂದರೆ, ಈಗ ನಾವು ಹುಟ್ಟಿ ಬೆಳೆದಿರೋ ಅಣ್ಣ ತಮ್ಮಂದರು, ಅಮ್ಮ ಅಪ್ಪ, ಈಗ ನಮಗೆ 3ನೇವರು ನಮ್ಮ ಜೀವನದಲ್ಲಿ ಪ್ರವೇಶ ಅಂತಾರೆ. ಸೊ ಯಾವಾಗಾದರೆ ನಮ್ಮ ಮದುವೆ ಅಂತ ಮಾಡ್ತೀವೋ, ಸೊ 3ನೇವರು ನಮ್ಮ ಬಗ್ಗೆ ಗೊತ್ತಿಲ್ಲದೆ ಇರೋರು, ಅವ್ರ ಬಗ್ಗೆನೂ ನಮಗೆ ಗೊತ್ತಿರಲ್ಲ. ಸೊ ಅವರು ನಮ್ಮ ಜೀವನದಲ್ಲಿ ಬರ್ತಾರೆ. ಓಕೆ, ಅದು ಯಾವ ರೀತಿ ನೀವು ಬ್ಯಾಲೆನ್ಸ್ ಮಾಡಿ ಅವ್ರ ಜೊತೆ ನಿಜ ಸೊ ಅದಕ್ಕೆ ಹೆಲ್ಪ್ ಆಯಿತು ನಿಮಗೆ ಹಾರ್ಟ್ಫುಲ್ನೆಸ್ ಹೇಳ್ತೀನಿ. ಅದು ನೋಡಿ, ಮದುವೆ ನಂದು ಸೌಭಾಗ್ಯದಲ್ಲಿ ಇದೇನೋ ಇಲ್ಲ ಅಂತ ನನಗಂತೂ ಗೊತ್ತಿರಲಿಲ್ಲ ನಿಜ ಹೇಳ್ಬೇಕಂದ್ರೆ. ನಾನು ಯಾವಾಗ ಈ ಹಾರ್ಟ್ಫುಲ್ನೆಸ್ ಜಾಯ್ನ್ ಆದಮೇಲೆ ನನಗೆ ಯಾವಾಗ ಈ ಒಂದು ಟ್ರಾನ್ಸ್ಮಿಷನ್ ಇಫೆಕ್ಟ್ ಆಗಲಿ, ಇದರ ಒಂದು ಆಳವಾದ ಅನುಭವ ಆಗಲಿ ನನಗೆ ಶುರುವಾಯಿತು. ನನಗೆ ಹಾರ್ಟ್ ಟು ಹಾರ್ಟ್ ಅಂತ ಹೇಳ್ತಾರೆ, ಹಾರ್ಟ್ ಟು ಹಾರ್ಟ್ ಸ್ಪೀಕ್ ಅಂತ, ಹೃದಯದಿಂದ ಹೃದಯಕ್ಕೆ ಮಾತಾಡುವಂಥ ಒಂದು ತಾತ್ಪರ್ಯ. ಸೊ ಆ ತಾತ್ಪರ್ಯನ ನಾನು ಗಮನಿಸೋಕ್ಕೆ ಶುರು ಮಾಡಿದೆ. ಯಾವಾಗಲೂ ಯಾವ ರೀತಿ ಗಮನಿಸ್ತಾ ಇದ್ದೆ ಅಂತಂದರೆ, ನಾನು ಗುರುಗಳಲ್ಲಿ ಬಂದಾಗ ಅಂದರೆ ಮುಂಚೆ ಇದು ಚೆನ್ನೈನಲ್ಲಿ ಮಣಪಾಕಮಲ್ಲಿ ಮೂಲತಃ ಇದು ಹಾರ್ಟ್ಫುಲ್ನೆಸ್ದು ಸೆಂಟರ್ ಇತ್ತು. ಈಗ ಹೈದ್ರಾಬಾದಲ್ಲಿ ಗ್ಲೋಬಲ್ ಏನಂದರೆ ಹಾರ್ಟ್ಫುಲ್ನೆಸ್ ಇನ್ಸ್ಟಿಟ್ಯೂಟ್ ಹೆಡ್ ಕ್ವಾರ್ಟರ್ ಆಗಿದೆ. ಸೊ ಅಲ್ಲಿ ಚೆನ್ನೈಗೆ ನಾನು ಹೋಗ್ತಾ ಇರ್ತಿದ್ದೆ. ಗುರುಗಳು ಅಲ್ಲಿಗೆ ಅಂದರೆ ಇವನ್ ಮಾಡಿದಾಗ ನಾನು ಬೆಂಗಳೂರಲ್ಲಿರುವಾಗ ಆ ಅವಕಾಶ ಕಲ್ತು ಬರಲಿಲ್ಲ ಮದುವೆ ವಿಷಯನ. ಸೊ ಹಾಗಾಗಿ ನನಗಲ್ಲಿ ಸುಮಾರು ಕ್ರೆಸ್ಟ್ ವಾಲಂಟಿಯರಿಂಗ್ ಮಾಡೋದಕ್ಕೆ ಸುಮಾರು ನಮಗೆ ಅದರದ್ದು ಏನಂದರೆ ಮಾರ್ಗದರ್ಶನ ಆಯಿತು, ಲಾಭ ಆಯಿತು. ಗುರುಗಳ ಮೇಲಿಂದ ಮೇಲೆ ನಮಗೆ ಭೇಟಿ ಆಗ್ತಾಯಿತ್ತು. ಅದರದ್ದು ಏನು ನಮಗೆ ಸಿಗಬೇಕು ಸರಿಸುಮಾರಾಗಿ ಲಾಭ ಸಿಕ್ಕಾಗಿತ್ತು. ಈಗ ಮದುವೆ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮುಂದೆ ಬಂದುಬಿಟ್ಟಿದ್ವಿ ಆಗಲೇ. ಯಾಕಂದರೆ ಆವಾಗಲೇ ನಾವು ಒಂದು ಸ್ವಲ್ಪ ಡಿಸಿಷನ್ ಕೂಡ ತಗೊಂಡು ಈ ನಮ್ಮ ಕರ್ನಾಟಕದಲ್ಲಿ ಹೈಕೋರ್ಟ್ ಸರ್ಕಿಟ್ ಬೆಂಚಸ್ ಅಂತ 2 ಮಾಡಿದ್ರು. ಧಾರವಾಡಕ್ಕೆ 1, ಗುಲ್ಬರ್ಗಕ್ಕೆ 1 ಅಂತ. ಸೊ ಆವಾಗ ನಾನು ನನ್ನ ಮನಸ್ಸಲ್ಲಿ ಬೆಂಗಳೂರಲ್ಲೇ ನೆಲೆ ನಿಲ್ಲಬೇಕು ಅಂತ ಹೋಗಿರೋನು. ನಾನು ಬೆಂಗಳೂರಲ್ಲೇ ಪರ್ಮನೆಂಟ್ಲಿ ಅಲ್ಲೇ ನೆಲೆ ನಿಲ್ಲಬೇಕು ಅಂತ. ನಾನು ಮುಂಚೆ ಬಿಗಿನಿಂಗಲ್ಲಿ ಅಲ್ಲಿ ಒಂದು ಸ್ವಲ್ಪ
ಯಾರು ಅಂದರೆ ಕರ್ನಾಟಕ ಸ್ಟೇಟ್ದು ಅಡ್ವೊಕೇಟ್ ಜನರಲ್ ಎಸ್ ವಿಜಯಶಂಕರ್ ಅಂತ ಇದ್ದರು. ಅವರು ಅಡ್ವೊಕೇಟ್ ಜನರಲ್ ಆದರೂ ಕೂಡ ಅವ್ರ ಆಫೀಸು ಒಳ್ಳೆ ಚೆನ್ನಾಗಿತ್ತು. ಆ 5.4 ನಾನು ಹಾಗೆ ಅಲ್ಲಿ ಮಾಡ್ತಾ ಅದು ಒಂದು ಎಕ್ಸ್ಪೋಜರ್ ಚೆನ್ನಾಗಿ ಸಿಕ್ತು ನನಗೆ. ಅದಾದ ನಂತರ ಮುಂದೆ ಒಂದು ಇನ್ನೂ 2-3 ಸೀನಿಯರ್ಸ್ ಬಂದರು. ಏನಂದರೆ ನನಗೆ ಕಾಂಟ್ಯಾಕ್ಟಲ್ಲಿ ಎನ್ ವೇಣುಗೋಪಾಲ್ ಗೌಡ ಅಂತ, ಜಸ್ಟಿಸ್ ಎನ್ ವೇಣುಗೋಪಾಲ್ ಗೌಡ ಅವರು. ಸೊ ಅವರು ಕೂಡ ಚೆನ್ನಾಗಿ ನನಗೆ ಪುಷ್ ಕೊಟ್ಟರು. ಅದಾದ ನಂತರ ಇನ್ನೊಬ್ಬರು ಸೀನಿಯರ್ ಕೌನ್ಸಿಲರ್ BK ಸಂಪತ್ ಕುಮಾರ್ ಅಂತ. ಸೊ ಹೀಗೆ ನನಗೆ ಏನಂದರೆ ಒಬ್ಬ ನಂತರ ನನಗೆ ಅವರಲ್ಲಿ ಆಫೀಸಲ್ಲಿ ಬೂಸ್ಟಿಂಗ್ ಆಗ್ತಾನೆ ಇತ್ತು. ಅದು ಆದಮೇಲೆ ನನ್ನ ಡಿಸೆಂಟ್ರಲೈಸ್ ಆಯಿತು. ಇನ್ನು ಗುಲ್ಬರ್ಗಕ್ಕೆ ಹೋಗಲೇಬೇಕಾಗಂತ ಒಂದು ಅವಶ್ಯಕತೆ ಏರ್ಪಾಡಾಗ್ತಾಯಿತ್ತು. ಸೊ ಹೋಮ್ ಡಿಸ್ಟ್ರಿಕ್ಟ್ ಬೇರೆ, ಇನ್ನು ಧಾರವಾಡ ಹೋಗ್ಲಾ ಗುಲ್ಬರ್ಗ ಹೋಗ್ಲಾ, ಯಾಕಂದ್ರೆ ಧಾರವಾಡ ನಾನು ಕಲ್ತಿರುವಂಥ ಪ್ಲೇಸು. ಸೊ ಅಲ್ಲಿ ಓದಿರುವಂಥ ಪ್ಲೇಸು, ಅಲ್ಲಿ ಚೆನ್ನಾಗಿ ನನ್ನ ಕಾಂಟ್ಯಾಕ್ಟ್ಸ್ ಇತ್ತು. ದೋ ಐ ಬಿಲಾಂಗ್ ಟು ಗುಲ್ಬರ್ಗ, ಐ ಹ್ಯಾಡ್ ವೆರಿ ಫ್ಯೂ ಏನಂದರೆ ಫ್ಯಾಮಿಲಿಯರ್ ಫೇಸಸ್. ಅಷ್ಟೊಂದು ನನಗೆ ಚೆನ್ನಾಗಿರಲಿಲ್ಲ, ಯಾಕಂದರೆ ಎಜುಕೇಷನ್ ಎಲ್ಲ ನನಗೆ ಬಿಜಾಪುರ, ಧಾರವಾಡ, ನಂತರ ಪ್ರಾಕ್ಟೀಸು ಬೆಂಗಳೂರು ಈ ಥರ ಆಗಿರೋದು. ಸೊ ಹಾಗಾಗಿ ನನಗೆ ಗುಲ್ಬರ್ಗ ಡಿಸ್ಟಿಕ್ಕು ಭಾಳ ಕಡಿಮೆ ಪರಿಚಯ. ಸೊ ಏನು ಮಾಡಿದೆ, ಕೊನೆಗೆ 1-2-3 ಜನ ನಾನು ಇನ್ನೂ ಮತ್ತು ಸೀನಿಯರ್ಸು, ಆಮೇಲೆ ಇನ್ಶೂರೆನ್ಸ್ ಸೆಕ್ಟ್ರಲ್ಲಿರುವಂಥ 1-2 ಸೀನಿಯರ್ಸ್, ಎನ್ ಕೃಷ್ಣಸ್ವಾಮಿ ಅಂತ, ನಂತರ PB ರಾಜು ಅವರಂತ. ಸೊ ಇಂಥವರೆಲ್ಲ ಒಂದು ಮಾರ್ಗದರ್ಶಕರು. ಅವರು ಕೂಡ ಕೂತ್ಕೊಂಡು ಹೇಳಿದ್ರು, ನೋಡಯ್ಯ ನೀನು ನಿನ್ನ ಹೋಮ್ ಡಿಸ್ಟಿಕ್ಕಿಗೆ ಹೋಗೋದೇ ಒಳ್ಳೆಯದು. ಆಮೇಲೆ ನನ್ನ ಪಾರ್ಟ್ನರು ಸಂತೋಷ್ ನಾಗರಾಳೆ ಅಂತೇನು ಹೇಳಿದೆ ನನ್ನ ಕಾಲೇಜ್ ಡೇಸಿಂದ, ಅವರು ಕೂಡ ಅದೇ ಎಕ್ಸ್ಪ್ರೆಸ್ ಮಾಡಿದರು. ಹೋಗೋದೇ ಆದರೆ ನೀನು ಗುಲ್ಬರ್ಗದಲ್ಲೇ ಆಫೀಸ್ ಮಾಡೋಣ, ನಾವು ನೀನು ಎಲ್ಲರೂ ಪಾರ್ಟ್ನರ್ಶಿಪ್ಪಲ್ಲೇ ಅಲ್ಲೇ ಮಾಡಿ ಮುಂದೆ ಬೇಕಾದರೆ ಏನಾಗುತ್ತೆ ನೋಡಿಕೊಂಡು ವಿಚಾರ ಮಾಡಿ, ಅಲ್ಲಿವರೆಗೂ ಒಂದು ಸ್ವಲ್ಪ ದಿವಸ ಇಲ್ಲಿ ಬೆಂಗಳೂರು ಆಫೀಸು ಕಂಟಿನ್ಯೂ ಇರಲಿ ಅಂತ ವಿಚಾರ ಬಂತು. ಹಾಗಾಗಿ ನಾವು 2 ಕಂಟಿನ್ಯೂ ಮಾಡೋಣ ಅಂತ ಗುಲ್ಬರ್ಗದಲ್ಲಿ ಬಂದು ಶುರು ಮಾಡೋದು. ಅಲ್ಲಿ ಮಾಡಿದಾಗ ಈ ವಿಚಾರ ಬಂತು ಮನೆಯಲ್ಲಿ, ಮೇಲಿಂದ ಮೇಲೆ ವಿಷಯ ಶುರು ಆಯ್ತು. ಅವಾಗಲೇ ನನಗೆ 33 ಇಯರ್ಸು, ಲೇಟ್ ಮ್ಯಾರೇಜ್ ಅಂತ ಹೇಳ್ಬೋದು. ಆವಾಗ ನನ್ನ ತಂದೆ ತಾಯಿ ಇಬ್ಬರು ಅಂತ ಇದ್ದರು, ಏನಪ್ಪ ನೀನು ಮದುವೆ ಮಾಡಿಕೊಂಡ್ರೆ ಒಳ್ಳೆ ಚೆನ್ನಾಗಿರುತ್ತೆ, ಯಾಕೆಂದರೆ ಮುಂದೆ ಇನ್ನೂ ಬ್ರದರ್ಸ್ ಎಲ್ಲ ಇದ್ದಾರೆ, ವಿಚಾರ ಮಾಡಿದರೆ ಹೇಗೆ ಅಂತ. ನಾನಂದೆ, ನೋಡಿ ನನಗಂತೂ ಮದುವೆ ವಿಚಾರ ಸದ್ಯಕ್ಕೆ ಸ್ವಲ್ಪ ಏನೂ ಅನಿಸಿಲ್ಲ, ಬಟ್ ಇದೆ ಅಂತಂದರೂ ಕೂಡ ನಾನು ಒಂದು ವಿಷಯ ಹೇಳಬಲ್ಲೆ, ನಾನು ಆರ್ಟ್ಫುಲ್ನೆಸ್ ಸೆಂಟ್ರಿಗೆ ಏನಿದೆ ಅಲ್ಲೇ ನಾನು ಸೋಲ್ಮೇಟ್ ಅಂತಿದೆ, ಆ ಸೋಲ್ಮೇಟಲ್ಲಿ ನಂದು ಬಯೋಡಾಟಾ ಕೊಡ್ತೀನಿ. ಅಲ್ಲಿ ಕೊಟ್ಟಾದಮೇಲೆ ಅವರು ಯಾವ ಥರ ನನಗೆ ಗೈಡ್ ಮಾಡ್ತಾರೆ ಆ ಥರ ನಾನು ಮುಂದೆ ಸಾಗ್ಲಿಕ್ಕೆ ವಿಚಾರ ಮಾಡ್ತೀನಿ ಗುರುಗಳು ಹೇಳಿದ ಪ್ರಕಾರ ಅಂತ. ಸೊ ಅದಕ್ಕೆ ನಮ್ಮ ತಾಯಿ ಸ್ವಲ್ಪ ಹಿಂಜರಿತಾ ಇತ್ತು. ಅವ್ರಿಗೆ ಕೇಳಿದರು ಯಾವ ರೀತಿ ಇರುತ್ತೆ ಅಂತ. ಇಲ್ಲ, ಅವ್ರದ್ದು ಅಲ್ಲಿ ಯಾವುದೇ ರೀತಿ ಕ್ಯಾಸ್ಟ್, ರೇಸ್, ರಿಲಿಜನ್ ಏನೂ ಇರಲ್ಲ. ಅವರು ಒಂದು ರೀತಿ ನಮ್ಮಿಬ್ಬರದು ಆಧ್ಯಾತ್ಮದ ಏನಂದರೆ ಬೆಳವಣಿಗೆಗಾಗಿ ಏನು ಮಾಡಬೇಕು ಅದನ್ನು ಇಬ್ಬರಿಗೂ ಸೋಲ್ಮೇಟ್ ಅಂತ ಬ್ಲೆಸ್ ಮಾಡ್ತಾರೆ ಗುರುಗಳು. ಆ ಪ್ರಕಾರ ಇರೋದು. ಅವ್ರು ಹೇಳಿದ್ದನ್ನು ನಾವಾಗಲಿ ಒಪ್ಕೋಬೇಕು, ಆ ಕಡೆಯಿಂದ ಅವ್ರು ಯಾರಿಗಾದರೂ ಹೇಳಿದ್ರೆ ಅವರು ಒಪ್ಕೊಳ್ತಾರೆ, ಆ ಥರ ಇರುತ್ತೆ ಅಂತ. ಸೊ ಹಾಗಿದ್ರೆ ಸ್ವಲ್ಪ ತಾಯಿ ಸ್ವಲ್ಪ ಅಳೋದು ಕರೆಯೋದು ಮಾಡಿದ್ರು ಮನೆಯಲ್ಲಿ ಬಿಗಿನಿಂಗಲ್ಲಿ. ದೋ ಶಿ ಈಸ್ ಅಭ್ಯಾಸಿ, ಬಟ್ ಅಷ್ಟೊಂದು ಸಿನ್ಸಿಯರ್ ಇರಲಿಲ್ಲ. ಸ್ಟಿಲ್ ಶಿ ಹ್ಯಾಸ್ ಸಮ್ ಸೆಂಟಿಮೆಂಟ್ಸ್ ಅಲ್ಲ, ಎಮೋಷ್ನಲ್ ಫೀಲಿಂಗ್ಸ್ ಇತ್ತು. ಬಿಟ್ಟು ಹೋಗ್ತಾರೆ ಹಾಗೆ ಶುರುವಾಯಿತು ಅವ್ರಿಗೆ. ಹೌದು ಇದು ನಿಜ. ಅವ್ರಿಗೆ ಆ ಥರನೇ ಭಾವನೆ ಬರ್ತಾಯಿತ್ತು, ಇಲ್ಲ ಬಿಟ್ಟು ಹೋಗ್ತಾನೆ ಇವನು, ನಮ್ಮನ್ನೆಲ್ಲ ಬಿಟ್ಕೊಟ್ಟು ಬೇರೆ ಕಡೆ ಎಲ್ಲೋ ಹೋಗ್ತಾನೆ ಅಂತ. ನಮ್ಮ ತಂದೆ ಅವರಿಗೆ ನಾನು ಹೇಳಿದೆ, ಏನಿದು ವಿಷಯ ಏನು ಅಂತ ಕೇಳಿದರು. ಇಲ್ಲ ಈ ಥರ ಇರುತ್ತೆ, ನೀವು ಗೊತ್ತಿರೋರು, ತಮಗೆ ಇದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಹೈಯರ್ ಪೋಸ್ಟಲ್ಲಿರೋರು, ತಮಗೆಲ್ಲನೂ ಗೊತ್ತು ಈ ವಿಷಯ, ಇದು ಈ ಥರ ಇರುತ್ತೆ, ಏನು ಹೆಚ್ಚಿಗೆ ಹೇಳುವಂಥ ತಮಗೆ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಆಯಿತು, ಹಾಗಿದ್ರೆ ನೀನು ತಿಳಿದಿರೋನು, ಅಡ್ಡಿ ಇಲ್ಲ, ಮಾಡೋದಾದರೆ ಮುಂದೆ ಸಾಗ್ಬೋದು. ಗುರುಗಳು ಹೇಳ್ತಾರೆ ಅಂದರೆ ನಾನು ಯಾವುದೇ ಕಾರಣಕ್ಕೆ ಅಭ್ಯಂತರ ಬರಲ್ಲ. ಮೇಲಾಗಿ ನಿಮ್ಮ ತಾಯಿಗೆ ನಾನು ಸ್ವಲ್ಪ ಆಮೇಲೆ ಸಂತೈಸ್ತೀನಿ ಅಂತ, ಈಗ ಸದ್ಯಕ್ಕೆ ಇರಲಿ ಅಂತ ಬಿಟ್ಟರು. ಅದೊಂದು ಸ್ವಲ್ಪ ದಿವಸ ನಡೀತು. ಆಮೇಲೆ ನಾನು ಬಯೋಡಾಟಾ ತಂದು ಕೊಡೋಂಗೆ ಕೊಟ್ಟೆ ಇಲ್ಲಿಗೆ. ಕೊಟ್ಟಾದಮೇಲೆ ಅವರು, ನಮ್ಮ ತಂದೆಯವರು ಅಷ್ಟೊತ್ತಿಗೆ ಆಗಲೇ ಅವ್ರಿಗೂ ಹೇಳಿದರು ನಮ್ಮ ತಾಯಿಗೆ, ಇಲ್ಲ ಅವನು ಆ ಥರ ಏನಿಲ್ಲ, ಸಂಸಾರ ಬಿಟ್ಟೇನು ಹೋಗಲ್ಲ, ಬರ್ತಾನೆ, ಇಲ್ಲೇ ಇರ್ತಾನೆ, ಹೋಗ್ತಾನೆ, ಬಟ್ ಅವರು ಯಾವ ಥರ ಹೇಳ್ತಾರೆ ಆ ಥರ ಅವರು ವಧುವರನ್ನು ಅವ್ರು ಬ್ಲೆಸ್ ಮಾಡ್ತಾರೆ, ಆ ಥರನೇ ಹೋಗ್ತಾರೆ ಅವರು. ನಾವು ಹೋಗಿ ಅದರಲ್ಲಿ ಪಾಲ್ಗೊಳ್ಬೋದು ಮದುವೆಯಲ್ಲಿ, ಅದೆಲ್ಲ ಇರುತ್ತೆ, ಅವ್ರೇನು ಸಂಸಾರ ಬಿಟ್ಟು ಹೋಗೋಂಥ ಯಾವುದೇ ರೀತಿ ಇಲ್ಲ ಇಲ್ಲಿ ಅಂತ. ಸೊ ಅದಕ್ಕೆ ಕೊನೆಗೆ ಅವ್ರ ತಾಯಿ ಒಪ್ಪಿಗೆ ಕೊಟ್ಟರು. ಆಗಲಿ, ಆಗಿದ್ರೆ ಏನು ತೊಂದರೆ ಇಲ್ಲ ಅಂತ ಎಲ್ಲರೂ ಅವರು ಆಶೀರ್ವಾದ ಮಾಡ್ತೀವಿ ಅಂದರು. ಸೊ ಹೀಗೆ ಗುರುಗಳ ಕೃಪೆಯಿಂದ ಅದೊಂದು ನನಗೆ ಒಂದು ಬಯೋಡಾಟಾ ಬಂತು ಈ ಥರ ಒಬ್ರದ್ದು. ಏನಂದರೆ ನನ್ನ ಈ ಪ್ರೆಸೆಂಟ್ ವೈಫು ಆ್ಯಕ್ಚುಲಿ ಶಿ ಈಸ್ ಅನಿತಾ ಅಂತ ನನ್ನ ಹೆಂಡತಿ. ಸೊ ಅವಳು ಶಿ ಈಸ್ ಫ್ರಮ್ ಮಧ್ಯಪ್ರದೇಶದಲ್ಲಿ ಟೀಕಮ್ಗಢ ಅಂತ ಇದೆ. ಇವಾಗ ಸದ್ಯ ಉಮಾಭಾರತಿ ಅವ್ರದ್ದು ಕಾನ್ಸ್ಟಿಟ್ಯೂಯನ್ಸ್ ಅಂದರೆ ಚೆಕ್ ಅಂತ ಗೊತ್ತಾಗುತ್ತೆ ಭಾಳಷ್ಟು ಜನರಿಗೆ. ಸೊ ಅದು ಏನಂದರೆ ಅಲ್ಲಿ ಅವರು ಚೆನ್ನಾಗಿ ಅದು ಸೆಂಟ್ರ್ ಇದೆ.
ಸೊ ಅವ್ರು ಆಲ್ರೆಡಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವ್ರು ಅಲ್ಲಿ ಪ್ರಾಕ್ಟೀಸ್ ಭಾಳ ಸಿನ್ಸಿಯರಾಗಿ ಮಾಡ್ತಾ ಇದ್ರಂತೆ. ಸೊ ಹಾಗೆ ಮಾಡ್ತಾ ಇರುವಾಗ ಅವರು ಕೂಡ ತಮ್ಮದು ಒಲವನ್ನು ತೋರಿಸಿದ್ದಾರೆ ಈ ಕಡೆ. ಸೊ ಅವರಿಗೆ ಗೊತ್ತಾದ್ಮೇಲೆ ನನಗೆ ಅವರಿಗೆ ಇಬ್ಬರಿಗೆ ಮೀಟ್ ಮಾಡಲಿಕ್ಕೆ ಹೇಳಿದರು. ಮೀಟ್ ಆದ್ವಿ ಒಂದು ಸಲ. ಅವರು ಎಸ್ ಅಂದಮೇಲೆ ನಂದು ಒಂದೇ ಥಾಟ್ ಇತ್ತು, ಇಲ್ಲಿ ಚೆನ್ನೈಯಲ್ಲಿ ಮೀಟ್ ಮಾಡೋದು. ಚೆನ್ನೈಯಲ್ಲೇ ಮೀಟ್ ಮಾಡಿದ್ವಿ ಫಸ್ಟ್ ವಿಸಿಟ್. ಸೊ ಚೆನ್ನೈ ಕ್ಯಾಂಟೀನಲ್ಲಿ ದೋಸೆ ತಿಂತ ಇದೆಲ್ಲ ಮಾತುಕತೆ ನೀವು ನೋಡಿದ್ದೀರ ಅನ್ಸುತ್ತೆ ಆ ಬಿಗಿನಿಂಗ್ ಡೇಸ್. ಅವೆಲ್ಲ ಆಯಿತು. ಕೊನೆ ಹೌದು ಪಾಪ ಅವಾಗೆಲ್ಲ ತಾವೆಲ್ಲರೂ ನಮಗೆ ವಿಶ್ ಮಾಡಿದ್ರಿ, ಎಲ್ಲ ಇದಾಯಿತು. ಸೊ ದಟ್ ವಾಸ್ ದ ಫಸ್ಟ್ ಮೀಟಿಂಗ್ ವಿತ್ ಹರ್ ಆ್ಯಂಡ್ ಶಿ ಆಲ್ಸೋ ಅಕ್ಸೆಪ್ಟೆಡ್ ಮೀ. ಆ್ಯಂಡ್ ಒಂದು ಸಲ ನನ್ನ ಥಾಟ್ ಒಂದೇ ಇತ್ತು, ಏನಂದರೆ ಗುರುಗಳು ಹೇಳಿದ್ದಾರೆ ಅಂದ್ರೆ ನನಗೆ ಬೇರೆ ಸೆಕೆಂಡ್ ಥಾಟ್ ಇರಲಿಲ್ಲ. ಅವ್ರು ಹೇಳಿದ್ದಾರೆ ಅಂದರೆ ಅದನ್ನು ಸರಿದೂಗಿಸ್ಕೊಂಡು ಮುಂದೆ ಮಾಡ್ಕೊಂಡು ಹೋಗೋದು. ಸಂಸಾರ ಅಂದರೆ ಮುಂದೆ ಅದೇನಿರುತ್ತೆ ಆಗ್ತದೆ ಹೋಗ್ತದೆ ಅಂತ. ಹಾಗಾಗಿ ಸೊ ಆ ರೀತಿಯಾಗಿ ಇದಾಯಿತು. ಎರಡು ಫ್ಯಾಮಿಲಿ ಒಪ್ಕೊಂಡಾಯಿತು. ನಮ್ಮ ಕಡೆಯಿಂದ ನಮ್ಮ ತಂದೆ ತಾಯಿ, ಅವ್ರ ಕಡೆಯಿಂದ ಅವ್ರ ತಂದೆ ತಾಯಿ. ಅವ್ರ ಮನೆಯಲ್ಲೂ ಎಲ್ಲರೂ ಅಭ್ಯಾಸಿಗಳೇ ಇದ್ದರು, ಪ್ರಾಕ್ಟೀಷ್ನರ್ಸ್, ಸಿನ್ಸಿಯರು. ಸೊ ಹಾಗಾಗಿ ಎರಡು ಕಡೆ ಒಪ್ಕೊಂಡಾಯಿತು. ಸೊ ಹಾಗೆ ಮದುವೆ ಕೂಡ ಆಯಿತು ನಮ್ಮದು. ಗುರುಗಳ ಅನುಗ್ರಹದಲ್ಲಿ ಗುರುಗಳ ಇಲ್ಲೇ ಚೆನ್ನೈಯಲ್ಲಿ ನಮ್ಮಿಬ್ಬರದು ಮದುವೆ ಮಾಡಿದರು ಆಶ್ರಮದಲ್ಲಿ. ಸೊ ಚಾರಿಜಿ ಮಾಸ್ಟರ್ ಬ್ಲೆಸ್ ಮಾಡಿದರು. ಇವಾಗ ನನಗೆ ಇಬ್ಬರು ಮಕ್ಕಳಿದ್ದಾರೆ. ಒಬ್ಬಳು ಹಿರಿಯಳು ಸಂಗೀತ ಅಂತ, ಅವಳ ಹೆಸರು ಕೂಡ ಚಾರಿಜಿ ಮಾಸ್ಟ್ರೇ ಕೊಟ್ಟಿದ್ದು. ಅವಳು ಇವಾಗ 7th ಸ್ಟ್ಯಾಂಡರ್ಡು. ಇನ್ನೊಬ್ಬಳು ಎರಡನೇ ಮಗಳಿದ್ದಾಳೆ, ಅವಳಿಗೆ 5 ವರ್ಷ ಗ್ಯಾಪು, ವೀಣಾ ಅಂತ. ಇವಳಿಗೆ ದಾಜಿಯವ್ರ ಹೆಸರು ಕೊಟ್ಟಿರೋದು. ಸೊ ಇವರಿಬ್ರಿಗೂ ಅಲ್ಲೇ CBSE ಸ್ಕೂಲ್ ಇದೆ ಗುಲ್ಬರ್ಗಾದಲ್ಲಿ, ಅಪ್ಪ ಪಬ್ಲಿಕ್ ಸ್ಕೂಲ್ ಅಂತ, ಅಲ್ಲೇ ಹಾಕಿದ್ದೀವಿ. ಇಬ್ಬರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೀಗೆ ನಮ್ಮ ಸಾಂಸಾರಿಕ ಜೀವನ ಸಾಗ್ತಾ ಇದೆ ಸರ್. ಸೊ ಈಗ ನೀವು ಪ್ರಶಿಕ್ಷಕರಾಗಿದ್ದೀರಾ, ಸೊ ತುಂಬ ಕಡೆ ಓಡಾಡಬೇಕು. ಸೊ ನೀವು ವಕೀಲರಾಗಿದ್ದೀರಾ, ತುಂಬ ಕಡೆ ಓಡಾಡ್ತೀರಾ, ತುಂಬ ಕ್ಲೈಂಟ್ಸ್ ಎಲ್ಲ ಮೀಟ್ ಮಾಡ್ತೀರಾ. ಸೊ ನೀವು ಕ್ಲೈಂಟ್ಸ್ನ ಮೀಟ್ ಮಾಡಿದಾಗ ಮತ್ತು ಬೇರೆ ಕಡೆ ಓಡಾಡ್ತಾ ಇರಬೇಕಾದ್ರೆ ಸಾಂಸಾರಿಕ ಜೀವನ ಅಂದರೆ ಈಗ ಮಗು ಇದ್ದಾರೆ, ಎಲ್ಲ ಇದ್ದಾರೆ, ನಮ್ಮ ಮೇಲೆ ಡಿಪೆಂಡೆನ್ಸ್ ಇರುತ್ತೆ. ಅವರು ಯಾವ ರೀತಿ ನಿಮಗೆ ಸಹಕಾರ ಮಾಡ್ತಾರೆ, ಯಾವ ರೀತಿ ಸಹಕಾರ ನಡೆಯುತ್ತೆ ಅವ್ರಿಗೆ? ನಾವು ಗುರುಗಳ ಕಾರ್ಯಗಳಿಗೆ ಹೋಗ್ತೀವಿ, ಬೇರೆ ಕಡೆ ಹೋಗಿ ಸತ್ಸಂಗ ಕೊಡಬೇಕು, ಸಿಟ್ಟಿಂಗ್ ಕೊಡಬೇಕು, ಇಷ್ಟೊಂದು ತುಂಬ ವಾಲಂಟಿಯರ್ ಸ್ವಯಂ ಸೇವಾ ಕೆಲಸಗಳೆಲ್ಲನೇ ಇದೆ ನಮಗೆ. ಸೊ ಬಟ್ ಅವರು ಸಪೋರ್ಟ್ ಇಲ್ದಿರ ಅದನ್ನು ನಾವು ಮಾಡೋದಕ್ಕೆ ಆಗೋದೇ ಇಲ್ಲ. ಓಕೆ, ಅವ್ರು ಯಾವ ರೀತಿ ಇದನ್ನೆಲ್ಲ ಸ್ಪಂದನೆ ಮಾಡ್ತಾರೆ ಇದೆಲ್ಲ ನಿಮಗೆ? ಸೊ ಮದುವೆ ಅಂತ ಹೇಳಿದ್ಮೇಲೆ ನಾನು ನಿಮ್ಗೆ ಹೇಳಿದೆ ಆವಾಗಲೇ ಹೇಗಿದೆ ಅಂತೇಳಿ. ಎಲ್ಲ ಮನೆಯಲ್ಲೂ, ಯಾಕಂದರೆ ನೋಡಿ, ನಾವು ಮಿಷನ್ನಲ್ಲಿ ಮದುವೆ ಆದರೂ ಒಂದೇ ಥರನೇ ಇರುತ್ತೆ ಜೀವನ, ಹೊರಗಡೆ ಆದರೂ ಕೂಡ ಹೆಚ್ಚು ಕಡಿಮೆ ಒಂದೇ ಥರನೇ ಇರುತ್ತೆ. ಹೊಂದಾಣಿಕೆ ಇರಬೇಕಲ್ಲ. ಸೊ ಹೊಂದಾಣಿಕೆ ಬೇಕು. ಸೊ ಮದುವೆ ಆಗಿ ಒಂದು ಹೆಣ್ಮಗು ನಮ್ಮ ಜೀವನದಲ್ಲಿ ಬಂದಾಗ ನಮ್ಮ ಜೀವನ ಬಗ್ಗೆ ಅವ್ರಿಗೂ ಪರಿಚಯ ಇರಲ್ಲ, ಅವ್ರ ಜೀವನದ ಬಗ್ಗೆ ನಮಗೂ ಪರಿಚಯ ಇರಲ್ಲ. ಬಟ್ ಒಂದು ಹೆಣ್ಮಗು ನಮ್ಮ ಜೀವನದಲ್ಲಿ ಬರ್ತಾ ಇದೆ, ಟ್ರೈನಿಂಗ್ ಫೀಲ್ಡ್ ಇದು. ಹೌದು. ಸೊ ಹಾಗಾಗಿ ಅವರಿಗೆ ಒಂದು ಯಾವಾಗಲೂ ಪ್ರೊಟೆಕ್ಷನ್ ಇದು ಇರುತ್ತೆ ಅವರಿಗೆ. ಏನಂದರೆ ಸೆಲ್ಫ್ ಪ್ರೊಟೆಕ್ಷನ್ ಫ್ಯಾಮಿಲಿದು. ಇದು ನನ್ನ ಅನುಭವ ಮಾಡಿದ್ದು, ಅವ್ರ ಜೊತೆಗೆ ಅಂದ್ಕೊಂಡಿದ್ದು ಕೂಡ ಅನುಭವನೂ ಮಾಡಿದ್ದೀನಿ. ಅವ್ರಿಗೇನು ಅಂದರೆ ಸ್ವಲ್ಪ ಈ ವಿಷಯಗಳಿಗೆಲ್ಲ ನನಗೆ ಸರಿಸುಮಾರಾಗಿ ಅವರು ಮಿಷನ್ನಲ್ಲೇ ಇದಾಗಿರೋದ್ರಿಂದ ಇಲ್ಲಿಂದನೇ ನನಗೆ ಗುರುಗಳಿಂದ ಆಶೀರ್ವಾದ, ಅಂದರೆ ಇಬ್ಬರದು ಬ್ಲೆಸ್ ಮಾಡಿರೋದು ಸೋಲ್ಮೇಟ್ ಅಂತ. ಸ್ವಲ್ಪ ಆ ಒಂದು ಕಷ್ಟ ಏನು ಬರಲಿಲ್ಲ, ಆ ಡಿಫಿಕಲ್ಟಿ. ಯಾಕೆಂದರೆ ಮಿಷನ್ ಆ್ಯಕ್ಟಿವಿಟೀಸ್ಗೆ ಏನೇ ಇದ್ದರೂ ಕೂಡ ಅವರು ನನಗೆ ಯಾವಾಗಲೂ ಸ್ಪಂದಿಸ್ತಾನೆ ಬರ್ತಾ ಇದ್ದಾರೆ ಸಿನ್ಸ್ ಬಿಗಿನಿಂಗ್ ಡೇಸ್. ಸೊ ಹಾಗಾಗಿ ಅದ್ರದ್ದೇನು ಏನು ತೊಂದರೆ ಇಲ್ಲ. ಬಟ್ ಸಣ್ಣ ಪುಟ್ಟ ವಿಷಯ ಇರುತ್ತೆ. ಓಕೆ, ಗಂಡ ಹೆಂಡತಿ ಅಂದಮೇಲೆ ಮಕ್ಕಳು ಇನ್ನೊಂದು ಅದು ನಾನು, ಯಾಕೆಂದರೆ ಇಲ್ಲಿ ನಿಮ್ಮ ಮುಂದೆ ಮುಚ್ಚಿಡುವಂಥ ವಿಷಯ ಇಲ್ಲ. ಯಾಕೆಂದರೆ ಇಲ್ಲಿ ನನ್ನನ್ನು ನಾನು ತೆರೆದಿಟ್ಟುಕೊಳ್ಬೇಕಾಗಿರುವಂಥ ಒಂದು ಪ್ರಮೇಯ ಇದು. ಸೊ ಹಾಗಾಗಿ ಸಣ್ಣ ಪುಟ್ಟ ವಿಷಯ ಇರುತ್ತೆ, ಅದೇನು ಅಂತ ಏನು ನಮಗೆ ದಾರಿ ಬಿಡಿಸುವಂಥದ್ದೇನಲ್ಲ. ಸೊ ತಕ್ಷಣ ಮತ್ತೆ ನಾವಿಬ್ಬರು ಅರ್ಥಕೊಂಡು, ಮತ್ತೆ ನಾವು ಸರಿದೂಗಿಸ್ಕೊಂಡು, ಮತ್ತೆ ಅದೇ ಥರ ನಾವು ಇಬ್ಬರು ಜೀವನ ಮಾಡಿಕೊಂಡು ಮುಂದೆ ಸಾಗಿಸಿದ್ವಿ ಅಂತ ಹೇಳಿ ಇವತ್ತಿನ ದಿನ 2 ಮಕ್ಕಳು ಚೆನ್ನಾಗಿ ಎಜುಕೇಷನ್ ಆಗ್ತಾಯಿದೆ, ಎಲ್ಲ ನಡೀತಾ ಇದೆ. ಸೊ ಆ ರೀತಿಯಾಗಿ ಯಾವುದೇ ಸಿಟ್ಟಿಂಗ್ಸ್ಗಾಗಲಿ, ಸತ್ಸಂಗಕ್ಕಾಗಲಿ, ಅಥವಾ ಇನ್ನೊಂದು ಮೇನ್ಲಿ ಈ ಒಂದು ವಾಲಂಟಿಯರಿಂಗ್ ಆ್ಯಕ್ಟಿವಿಟೀಸ್ಗಾಗಲಿ, ಇಲ್ಲಿ ಕಾನ ಶಾಂತಿವನಮ್ಗಾಗಲಿ ನಾವು ಬರಬೇಕಾದ್ರೂ ಕೂಡ ಕಾನ ಶಾಂತಿವನಮ್ಗೆ ಸುಮಾರು ವಾಲಂಟಿಯರ್ಸನ್ನು ಲೋಕಲಲ್ಲಿ ನಾವು ಸರೌಂಡಿಂಗಲ್ಲಿ, ಹೌದು, ನಾವು ನೋಡ್ತಾ ಇರ್ತೀವಲ್ಲ ಗುಲ್ಬರ್ಗದಿಂದ. ಸೊ ಈ ಥರ ಎಲ್ರಿಗೂ ಮೋಟಿವೇಟ್ ಮಾಡಿ ರೆಡಿ ಮಾಡಿಕೊಂಡು ಟೀಮ್ ಎಲ್ಲ ಮಾಡ್ಕೊಂಡು ಬಂದು ಹೋಗ್ತಾ ಇರ್ತೀವಿ. ಒಮ್ಮೊಮ್ಮೆ 60-70 ಜನ ಬರ್ತೀವಿ, ಒಮ್ಮೊಮ್ಮೆ 50 ಜನ ಬರ್ತೀವಿ. ಹೆಂಗೆ ಕಡಿಯುತ್ತೆ ಹಾಗೆ ಆ ಪ್ರಕಾರ ಬರ್ತಾ ಇರ್ತೀವಿ. ನಮ್ಮ ಇನ್ನೊಬ್ಬ ಸಹೋದರನು ಆ್ಯಕ್ಚುಲಿ ನನ್ನ ಫಸ್ಟ್ ಏನು ಹೇಳ್ಬೇಕಂದ್ರೆ, ನಂದು ಅನುಭವ ಏನಂದರೆ, ಉತ್ತರ ಕರ್ನಾಟಕದಲ್ಲಿ ಫಸ್ಟು ರಾಯಚೂರು ಆಶ್ರಮಲ್ಲಿ ನಾವೆಲ್ಲ ಗುಲ್ಬರ್ಗದ ಸೆಂಟ್ರದವರು ಮತ್ತು ಕಂಬಳಿ ಸೆಂಟರ್ದವರು ಎಲ್ಲರೂ ಸೇರಿ ಸ್ವಯಂ ಸೇವಕರ ಕೆಲಸ ಮಾಡ್ತಾಯಿದ್ವಿ. ಸೊ ನಾವು ತುಂಬ
ಪರಿಚಯ ಇರೋ. ಪರಿಚಯ ಅನ್ಯೋನ್ಯತೆ ಬಂದಿದೆ ಅಲ್ಲಿ. ಹೌದೌದು, ಬರ್ತಾ ಇತ್ತು. ಸೊ ಈಗ ನೀವು ಪ್ರಶಿಕ್ಷಕರಾಗಿದ್ದೀರಾ. ಸೊ ಮತ್ತು ಈಗ ಅದೇ ಥರ ವೃತ್ತಿಪರದಲ್ಲಿ ವಕೀಲರಾಗಿದ್ದೀರಾ. ಸಪೋಸ್ ನೀವು ಎಲ್ಲಾದರೂ ಹೋಗ್ತೀರಾ, ನಿಮ್ಮ ವಕೀಲರಿದ್ದಾರೆ, ವಕೀಲರ ಸಂಘ ಇದೆ, ಮತ್ತು ಕೋರ್ಟ್ ಇದೆ, ಅಲ್ಲೆಲ್ಲಾದರೂ ಇದೆ. ಸೊ ನೀವು ಯಾರಿಗಾದರೂ ಆರ್ಟ್ಫುಲ್ನೆಸ್ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಯಾವ ರೀತಿ ಅಪ್ರೋಚ್ ಮಾಡಿ ಅವ್ರನ್ನ ಪ್ರೇರಣೆ ಮಾಡ್ತೀರಾ? ಸೊ ಹೌ ದೇ ವಿಲ್ ಗೆಟ್ ಇನ್ಸ್ಪೈರ್ಡ್ ಟು ಸ್ಟಾರ್ಟ್ ದ ಮೆಡಿಟೇಷನ್ಸ್? ಸೊ ನಾನು ಹೇಗೆ ಅಂತಂದರೆ, ನನಗೆ ತಿಳಿದಿರುವಂಥ ಮಾಹಿತಿ ಪ್ರಕಾರ ನಾನು ಕೆಲವರಿಗೆ ಅವಶ್ಯಕತೆ ಇರಲಿ ಇಲ್ಲದೇ ಇರಲಿ ಸ್ವಲ್ಪೊಂದು ವಿಷಯಗಳು ನಾನು ಆಗಾಗ, ಯಾಕೆಂದರೆ ಒಳ್ಳೆಯದನ್ನು ಬೇರೆಯವರೊಂದಿಗೆ ಹಂಚ್ಕೊಳ್ಳೋದ್ರಿಂದ ತಪ್ಪೇನಿಲ್ಲ. ಸೊ ಮೇಲಿಂದ ಮೇಲೆ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನನ್ನ ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು, ಈವನ್ ಅಡ್ವೊಕೇಟ್ ಸರ್ಕಲಲ್ಲಾಗಿರ್ಬೋದು, ಜಡ್ಜಸ್ ಜುಡಿಷಿಯಲ್ ಸರ್ವಿಸ್ ಏನಲ್ಲಿ ಇದ್ದಾರೆ ಅವರು ಸರ್ಕಲಲ್ಲಿ ಇರ್ಬೋದು, ಅವ್ರ ಕಾಂಟ್ಯಾಕ್ಟಲ್ಲಿ ಇದ್ದಾಗ ಯಾವಾಗಾದ್ರೂ ಪ್ರಸಂಗ ಬಂದಾಗ, ಸೊ ಅವ್ರಿಗೂ ಕೂಡ ನಾನು ಒಬ್ಬರಿಗೆ ಇಬ್ಬರಿಗೆ ಯಾರಿಗೆ ಈ ಥರ ಹೋದಾಗ ಮಾಡಿದಾಗ 1-to-1 ಕಾಂಟ್ಯಾಕ್ಟ್ ಆದಾಗ ಬುಕ್ಸ್ ಶೇರಿಂಗ್ ಮಾಡೋದಾಗಲಿ, ಪ್ರೆಸೆಂಟ್ ಮಾಡೋದಾಗಲಿ, ಹೇಳೋದಾಗಲಿ. ಯಾಕಂದರೆ ಕೆಲವೊಂದು ವಿಷಯಗಳು ಹೇಗಿರುತ್ತೆ, ನಮಗಲ್ಲಿ ಹೇಳುವಷ್ಟು ಅಷ್ಟೊಂದು ಸಮಯ ಸಿಗಲ್ಲ. ಕೆಲವೊಂದು ನಾವು ಏನು ಮಾಡ್ತೀವಿ, ಅಲ್ಲಲ್ಲಿ HFN ಆ್ಯಕ್ಟಿವಿಟೀಸ್ ಅಂತ ಮಾಡ್ತೀವಿ, ಅಥವಾ ಇನ್ನೊಂದು ಕನೆಕ್ಟ್ ಆ್ಯಕ್ಟಿವಿಟೀಸ್ ಅಂತ ಮಾಡ್ತೀವಿ, ಕನೆಕ್ಟ್ ಆ್ಯಕ್ಟಿವಿಟೀಸು, ಕಾಲೇಜ್ ಆ್ಯಕ್ಟಿವಿಟೀಸು. ಸೊ ಅದರಲ್ಲಿ ಬಲ್ಕಾಗಿ ಎಲ್ರಿಗೂ ಆಗ್ತಾ ಇರುತ್ತೆ, ಮೆಸೇಜ್ ಮುಟ್ತಾ ಇರುತ್ತೆ, ಅದೊಂಥರ. ಸೊ ಈ ಒಂದು ಫ್ರೆಂಡ್ ಸರ್ಕಲಲ್ಲಿ ಏನು ಕೇಳಿದ್ರೆ, ವೃತ್ತಿಪರ ಜೀವನದ ಸರ್ಕಲಲ್ಲಿ ನಾವು 1-to-1 ಹೇಳ್ಕೊಳ್ತಾ ಇರ್ತೀವಿ, ಕೇಳಿದಾಗ ಬುಕ್ಸ್ ಕೊಡ್ತಾ ಇರ್ತೀನಿ. ಇನ್ನೊಂದು ಯಾವುದು ಗುರುಗಳದ್ದು ಹೊಸದು ಬಂದರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಡಿಸೈನಿಂಗ್ ಡೆಸ್ಟಿನಿ ಆಯಿತು, ಈಗ ಹಾರ್ಟ್ಫುಲ್ನೆಸ್ ವೇ ಆಯಿತು, ಅದಾದ ನಂತರ ಇನ್ನು ವಿಸ್ಡಮ್ ಬ್ರಿಡ್ಜ್ ಆಯಿತು. ಈ ಥರ ಬುಕ್ಸ್ ಬಂದಾಗ ತಕ್ಷಣ ನಾನು ಖರೀದಿ ಮಾಡಿಕೊಂಡು ಆ ಒಂದು ಬುಕ್ಸ್ ಥ್ರೂನು ನನ್ನ ಮೆಸೇಜ್ ಆದಷ್ಟು ಬೇಗ ಅವರಿಗೆ ಹರಡಲಿಕ್ಕೆ ಅಥವಾ ಅನುಕೂಲ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಅವ್ರ ಜೊತೆ ಹಂಚ್ಕೊಳ್ತಾ ಇರ್ತೀನಿ. ಇದೂ ಅಲ್ಲದೆ ಕೂಡ ನಂದು ಇನ್ನೊಂದು ಏನು ಹಾಬಿ ಇದೆ ಅಂತಂದರೆ, ಗುರುಗಳು ಹೇಳಿರುವಂಥ ಮಾತಿದು. ಯಾವಾಗಲೂ ಅವರು ಗುರುಗಳದ್ದು ಹೇಗಿರುತ್ತೆ ಅಂದರೆ, ಒಂದು ಇಂಡಿಕೇಶನ್ ಕೊಡ್ತಾರೆ. ಅವ್ರು ಇದನ್ನೇ ಮಾಡಿ ಮುರುಗೇಶ್ ಅಥವಾ ಇದನ್ನೇ ಮಾಡಿ ಸುದರ್ಶನ್ ಅಂತ ಹೇಳಲ್ಲ ಅವರು. ಸೊ ಜನರಲಿ ಒಂದು ಇಂಡಿಕೇಶನ್ ಕೊಟ್ಟಾಗ ಅದನ್ನು ನಾವು ಅರ್ಥೈಸಿಕೊಂಡು ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡೋದು ಭಾಳ ಸೊಗಸಾಗಿದೆ. ಅದರಲ್ಲಿ ಭಾಳ ನಾವು ಕಾಣ್ಬೋದು ಏನಿದೆ ಮುಂದೆ ಅದರದ್ದು. ಯಾಕೆಂದರೆ ನಾನು ಕಂಡುಕೊಂಡಿರೋದು ಏನು ಅಂತಂದರೆ, ಅವ್ರು ಹೇಳೋದು ವೇರ್ ಎವರ್ ಇಟ್ ಈಸ್ ಅ ವಿಲ್ಲಿಂಗ್ ಅಲ್ಲ, ದೇರ್ ಈಸ್ ಎ ಕೆಪಾಸಿಟಿ ಅಂತ. ಕೆಪಾಸಿಟಿ ವಿಲ್ ಆಲ್ಸೋ ಬಿ ಗಿವನ್. ವಿಲ್ಲಿಂಗ್ನೆಸ್ ಇತ್ತು ನಮ್ಮಲ್ಲಿ ಅಂತಂದರೆ ಅವರು ಹೇಳಿರುವಂಥ ವಿಷಯನ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ, ಎಕ್ಸಿಕ್ಯೂಷನ್ ಮಾಡೋಕ್ಕೆ, ಅದಕ್ಕೆ ಕೆಪಾಸಿಟಿ ಕೂಡ ಅವ್ರ ಮುಖಾಂತರನೇ ಬರುತ್ತೆ ನಮಗೆ ಅಂತ ನಾನು ಅದನ್ನು ಕಂಡುಕೊಂಡಿದ್ದೀನಿ, ಅನುಭವ ಕೂಡ ಮಾಡಿದ್ದೀನಿ. ಸೊ ಹಾಗಾಗಿ ಇನ್ನೊಂದು ಏನಂದರೆ, ಇದು ಹಾರ್ಟ್ಫುಲ್ನೆಸ್ ಮ್ಯಾಗ್ಝಿನ್ಸ್ ಇದೆ ಈಗ ಇತ್ತೀಚೆಗೆ. ಆ ಹಾರ್ಟ್ಫುಲ್ನೆಸ್ ಮ್ಯಾಗ್ಝಿನ್ಸನ್ನ ನಾನು ಏನು ಮಾಡ್ತಾ ಇದ್ದೆ ಅಂತಂದರೆ, ಗೊತ್ತಿಲ್ಲದೆ ಕೆಲವರಿಗೆ ಇಂಡಿವಿಜುವಲ್ ಆಗಿನೂ ಆಗಿರ್ಬೋದು, ಪರ್ಸ್ನಲ್ ಅವ್ರ ಅಡ್ರೆಸ್ಸನ್ನು ನಾನು ಸೆಕ್ಯೂರ್ ಮಾಡಿಕೊಂಡು, ಅನಂತರ ಕೆಲವು ಕಾಲೇಜಸ್ ಇದೆ, ಮೆಡಿಕಲ್ ಕಾಲೇಜಸ್ ಇದೆ, ಇನ್ನೊಂದು ಯಾವುದೋ ಇನ್ಸ್ಟಿಟ್ಯೂಟ್ ಇದೆ, ಅವ್ರಿಗೂ ಕೂಡ ನಾನು ಪರ್ಸ್ನಲಿ 1 ವರ್ಷ 2 ವರ್ಷ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೆ. ಇದಕ್ಕೆ ಹೇಳ್ಕೊಳ್ಳೋಕ್ಕೆ ಪ್ಲ್ಯಾಟ್ಫಾರ್ಮ್ ಇದೇನೋ ಇಲ್ಲ ಗೊತ್ತಿಲ್ಲ, ಆದ್ರೂ ಸೊ ನನಗೆ ಒಂದು ನೀವು ಕೇಳ್ತಾ ಇದ್ದರೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ನನ್ನದೇ ಹೇಳ್ಕೊಡಂಗೆ ಅನಿಸಿರಬಾರ್ದು. ಯಾವ ರೀತಿ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅಂದಕ್ಕೋಸ್ಕರ ಈ ರೀತಿಯಾಗಿ ನಾನು ಇದು ಒಂದನ್ನು ನನ್ನ ಹಾಬಿ ಆಗಿಸ್ಕೊಂಡಿದ್ದೀನಿ. ಈಗ ಕೂಡ ನಾನು ಯಾವುದಾದ್ರೂ ಹೊಸಬ್ರು ನನ್ನ ಕಾಂಟ್ಯಾಕ್ಟಲ್ಲಿ ಬಂದರೆ ಅಂದರೆ ಗೊತ್ತಿಲ್ಲದೆ ಈ ಒಂದು ಅವರಿಗೆ ಸಬ್ಸ್ಕ್ರೈಬರ್ ಮಾಡಿ ಅವ್ರಿಗೆ ಬಿಟ್ಬಿಡೋದು, ಅದು ತಾನಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದೊಂದು ದಟ್ ಈಸ್ ಹೌ ವಿ ಶುಡ್ ಕಲ್ಟಿವೇಟ್ ದಟ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಮಿಷನ್ ವಾಲಂಟಿಯರಿಂಗ್ ಅಂತ ಅನಿಸುತ್ತೆ. ದಟ್ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ಅದು ಮಾಡಿದ್ದು ನಮ್ಗೆ ಗೊತ್ತಿಲ್ಲದೇ ಅವ್ರಿಗೆ ಮನಸ್ಸು ತಟ್ಟುತ್ತೆ, ಹೃದಯಕ್ಕೆ ತಟ್ಟುತ್ತೆ, ತಾವಾಗೆ ನಿಧಾನಕ್ಕೆ ಈ ಒಂದು ಭಾಗಕ್ಕೆ ಬರ್ತಾರೆ ಅಂತ ನನಗೊಂದು ಎಲ್ಲೋ ಬಲವಾದ ವಿಶ್ವಾಸ. ಈ ರೀತಿ ಸಾಗ್ತಾ ಇದೆ ಸಹೋದರ. ಸೊ ಈಗ 25 ವರ್ಷ ಹಾರ್ಟ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ಶುರು ಮಾಡಿ 25 ವರ್ಷ ಆಗಿದೆ, ಆಲ್ಮೋಸ್ಟ್ 24 ಇಯರ್ಸ್. 24 ಇಯರ್ಸ್ ಆಯಿತು. ಹೌದು. ಸೊ 24 ಇಯರ್ಸಿಂದ ನಿಮ್ಮ ಬಾಲ್ಯ ಜೀವನ ಮತ್ತು ನಿಮ್ಮ ಕಾಲೇಜು ಜೀವನ ಮತ್ತು ವೈವಾಹಿಕ ಜೀವನ, ಸೊ ಅದೇ ಥರ ನಾವು ಒಂದೊಂದೇ ಅಡಾಪ್ಟ್ ಮಾಡ್ಕೊತ ಬರ್ತಿದ್ದೀವಿ. ಅಡಾಪ್ಟ್ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಸೊ ಯಾವ್ಯಾವ ಮಟ್ಟದಲ್ಲಿ ನಮಗೆ ಹಾರ್ಟ್ಫುಲ್ನೆಸ್ ಯಾವ ರೀತಿ ಗೈಡ್ ಮಾಡ್ತಾ ಬಂದಿದೆ ಅಂತ ಇಷ್ಟೊಂದು ಸೊಗಸಾಗಿ ನೀವು ಹೇಳ್ಕೊಟ್ಟಿದ್ದೀರಾ, ತಿಳಿಸ್ಕೊಟ್ರಿ ಎಲ್ಲರಿಗೂ, ನಮ್ಮ ಪ್ರೇಕ್ಷಕರಿಗೆ ಎಲ್ಲರಿಗೂ ತುಂಬ ಧನ್ಯವಾದ. ಏನಂದರೆ ನಾರ್ಮಲಾಗಿ ಈಗಿರೋ ಯಂಗ್ಸ್ಟರ್ಸ್ ಇದ್ದಾರೆ, ಯೂತ್ ಇದ್ದಾರೆ, ಓಕೆ. ಸೊ ಈಗ ಗುರುಗಳು ಕೂಡ ಹೇಳ್ತಾರೆ, ಸೊ ಪೊಲಿಟಿಷಿಯನ್ ಆಗಬೇಕು ಮತ್ತು ವಕೀಲರು ಕೂಡ ಆಗಬೇಕು, ಎಲ್ಲ ಕಡೆ ಒಳ್ಳೆಯವ್ರು ಬೇಕು ನಿಜ. ಒಳ್ಳೆಯವರಿಲ್ಲ ಅಂದರೆ ಎಲ್ಲ ಕೆಟ್ಟವ್ರ ಕೈಯಲ್ಲಿ ಹೋಗುತ್ತೆ ಎಲ್ಲನೂ, ಅವರು ಏನು ಬೇಕಾದರೂ ಮಾಡ್ಬೋದು ಅಂತಾರೆ. ಸೊ ಈಗ ನೀವು ವಕೀಲರಾಗಿದ್ದೀರಾ, ವಕೀಲರು ಸ್ಟೂಡೆಂಟ್ಸ್ ಇದ್ದಾರೆ, ಯಾವ ರೀತಿ ನೀವು ಅವರಿಗೆಲ್ಲ ಪ್ರೇರಣೆ ಮಾಡ್ಬೋದು? ಸೊ ಯಾವ ರೀತಿ ಅವರಿಗೆ ಪ್ರೇರಣೆ
ಸೊ ಯಾವ ರೀತಿ ಅವ್ರು ಅಡಾಪ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ತುಂಬ ಜನ ವೃತ್ತಿಪರವಾಗಿ ವಕೀಲರಾಗಿ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ತುಂಬ ತೊಂದರೆಗಳಿರುತ್ತೆ, ತುಂಬ ಚಾಲೆಂಜಸ್ ಫೇಸ್ ಇರುತ್ತೆ. ನಿಜ ಈವನ್ ಆ ಸಬ್ಜೆಕ್ಟ್ ಚೂಸ್ ಮಾಡ್ಕೊಳೋದ್ರಲ್ಲಿ ಕೂಡ ಚಾಲೆಂಜಸ್ ಇರುತ್ತೆ. ಇರುತ್ತೆ ಇರುತ್ತೆ ಹೌದು. ಮೋಸ್ಟ್ ಆಫ್ ದ ಪೀಪಲ್ ಐ ಡೋಂಟ್ ಸಿ ಯಾರನ್ನು ಪ್ರಯಾರಿಟಿಯಾಗಿ ಯಾರು ಹೇಳಲ್ಲ. ನೀವು ಕೂಡ ಅದನ್ನು ಸ್ವಂತ ಚೂಸ್ ಮಾಡಿಕೊಂಡ್ರೋ ಇಲ್ಲ ಬೇರೆ ಆಪ್ಷನ್ ಇಲ್ಲ ಅಂತ ಅದರಲ್ಲಿ ಬರ್ತೀವೋ ಯಾವುದೋ ನಡೆಯುತ್ತೆ. ಬಟ್ ಯಾವುದೇ ಒಂದು ಸಬ್ಜೆಕ್ಟ್ನ ಚೂಸ್ ಮಾಡಿಕೊಂಡ್ರು ಕೂಡ ಸೊ ನಾವು ಈ ಧ್ಯಾನ ಪದ್ಧತಿನ ಅಳವಡಿಸ್ಕೊಳೋದ್ರಿಂದ ನಾವು ಅದರಲ್ಲಿ ಎಷ್ಟು ಮಟ್ಟಿಗೆ ನಾವು ಸಕ್ಸಸ್ ಆಗ್ಬೋದು ಅಂತ ಏನಾದರೂ ನೀವು ಒಂದು ಮೆಸೇಜ್ ಹೇಳ್ಬೋದಾ? ನಿಜ ಹೇಳ್ತೀನಿ. ನನ್ನ ಪ್ರಯತ್ನ ನಾನು ಮಾಡ್ತೀನಿ ಸಹೋದರ. ನಾನು ತಿಳ್ಕೊಂಡಿರುವಂಥದ್ದು, ನಾನು ಅನುಭವಿಸ್ತಾ ಇರುವಂಥದ್ದು. ಸೊ ಈ ಮಾರ್ಗದಲ್ಲಿ ಹೇಳಿದ ಪ್ರಕಾರ ಏನು ಅಂದರೆ, ನಮ್ಮದು ಬಿಗಿನಿಂಗಿಂದನೇ ಏನು ಟ್ರೈನ್ ಆಗುತ್ತೆ ಅಂತಂದರೆ, ಮೈಂಡ್ ಆಮೇಲೆ ಹಾರ್ಟ್ ಅಂದರೆ ಇವೆರಡನ್ನ ಕನೆಕ್ಟ್ ಮಾಡುವಂಥ ಸುವಿಧಾನ ಇದು. ಸೊ ಈ ವಿಧಾನ ನಮಗೆ ಯಾವುದೇ ರೀತಿ ಕನೆಕ್ಟ್ ಮಾಡುತ್ತೆ ಅಂದರೆ, ಇದನ್ನು ಕನೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಫೋಕಸ್ಸು ಚೆನ್ನಾಗಿ ಬರೋಕ್ಕೆ ಶುರು ಆಗುತ್ತೆ. ನಮ್ಮದೇನು ಸಮಯ ವ್ಯರ್ಥ ಆಗ್ತಾ ಇರುತ್ತೆ ಬೇರೆ ವಿಷಯದ ಮೇಲೆ, ಆ ವಿಷಯದ ಮೇಲೆ ವ್ಯರ್ಥ ಆಗ್ತಾವಂಥ ಒಂದು ಸಮಯ ಏನು ಅಂದರೆ ನಮ್ಮಲ್ಲಿ ಸಾಕಷ್ಟು ಉಳಿತಾಯ ಆಗುತ್ತೆ. ಸೊ ಅದನ್ನು ಮಾಡ್ತಾ 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 ನಾವು ಈಗ ಏನು ಹೇಳಿದಂತೆ ಏನಂದರೆ, ಈ ಸಿಟ್ಟಿಂಗ್ಸ್ ಆಗಲಿ, ಧ್ಯಾನ ಮಾಡೋದ್ರಿಂದ ಆಗಲಿ, ಸತ್ಸಂಗಗಳು ಕೂಡ್ಕೊಳ್ಳೋದ್ರಿಂದ ಆಗಲಿ, ಸೊ ನಿಧಾನಕ್ಕೆ ಅದು ನಮ್ಗೆ ತಾನಾಗಿನೇ ಒಳಗಡೆಯಿಂದ ಮಾರ್ಗದರ್ಶನ, ಒಳಗಡೆ ಹೃದಯ ಏನಿದೆ ಅಲ್ಲ, ಅದು ಗುರು ಅಂತ ಹೇಳ್ತಾ ಇದ್ದೆ ನಾನು. ಸೊ ಅದು ನಮ್ಮನ್ನು ಗೈಡ್ ಮಾಡ್ತಾನೇ ಇರುತ್ತೆ. ಅದು ನಿಧಾನವಾಗಿ ನಾನು ಏನು ಮಾಡಬಲ್ಲೆ, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನನ್ನಷ್ಟಕ್ಕೆ ನಾನು ಇತ್ಯರ್ಥ ತಗೊಳ್ಳೋಕ್ಕೆ ನನಗೆ ಅಂದರೆ ದಿಟ್ಟತನದಿಂದ ನಾನು ಏನಾದರೂ ಡಿಸಿಷನ್ ತೊಗೋಬೋದು, ಕನ್ಕ್ಲೂಸಿವ್ ಆಗಿ ತೊಗೋಬೋದು. ಸೊ ಈ ರೀತಿಯಾಗಿ ಯಂಗ್ಸ್ಟರ್ಸ್ಗೆ ಏನು ಅಂತಂದರೆ, ಯಾವುದೇ ರೀತಿ ಭಯ ಇಲ್ಲದೆ, ಯಾವುದೇ ರೀತಿ ಸಂಕೋಚ ಇಲ್ಲದೆ, ಅವರು ನಿಜವಾಗೂ ಇದನ್ನು ತನ್ನದಾಗಿಸ್ಕೊಂಡಿದ್ದೇ ಆದರೆ ಅಬೌವ್ 15 ಇಯರ್ಸ್ ಅಂತ ಹೇಳ್ತಾರೆ ಗುರುಗಳು. ಸೊ ಆ ಒಂದು ವಯಸ್ಸಿಂದ ಇಲ್ಲಾಂದ್ರೂ ಕೊನೆಗೆ 16-17 ಬಂದಾಗಾದರೂ ಕೂಡ ಸೊ ಮಕ್ಕಳಿಗೆ ಇದ್ರ ಬಗ್ಗೆ ಒಂದು ಕಾಂಟ್ಯಾಕ್ಟಲ್ಲಿ ಬಂದಿದ್ದೇ ಆದರೆ ಸೊ ಇಷ್ಟು ಸೊಗಸಾಗಿ ಆಗುತ್ತೆ ಇದು ಜೀವನ ಅಂತಂದರೆ, ಒಂದು ಬಿಳೆ ಹಾಳೆಯನ್ನು ಕೊಟ್ಟಾಗ ಏನು ನಾವು ಬರೆಯೋಕ್ಕೆ ಸಾಧ್ಯ ಇದೆ ನೀಟಾಗಿ ನಮಗೆ ತಿಳಿದಿರುವಂಥದ್ದು, ವಿ ಕ್ಯಾನ್ ಡಿಸೈನ್ ದ ಡೆಸ್ಟಿನಿ. ಸೊ ಹಾಗೆ ಇದರಲ್ಲಿ ಕೂಡ ನಮಗೇನೆಂದರೆ ಹೃದಯ ಆಗ್ತಾನೆ ಪ್ರಿಪೇರ್ ಆಗಿರುತ್ತೆ. ಆ ರೀತಿಯಾಗಿ ಯಂಗ್ಸ್ಟರ್ಸ್ ಈ ಒಂದು ವಿಷಯಕ್ಕೆ ಸಂಪರ್ಕದಲ್ಲಿ ಬಂದಿದ್ದೇ ಆದರೆ, ಈ ಒಂದು ಹಾರ್ಟ್ಫುಲ್ನೆಸ್ ಪ್ರಾಕ್ಟೀಸನ್ನು ತಮ್ಮದಾಗಿಸ್ಕೊಂಡಿದ್ದೇ ಆಗಿದ್ದರೆ, ಅದು ಆದಷ್ಟು ಶೀಘ್ರದಲ್ಲಿ ಅವರ ದಿಕ್ಕು ದೆಸೆಯನ್ನೇ ಬದಲಾಯಿಸಿ ಅವ್ರಿಗೆ ಏನಂದರೆ ಉನ್ನತ ಸ್ಥಿತಿಗೆ ಹೋಗಲಿಕ್ಕೆ ಎರಡೂ ರೀತಿಯಿಂದ ಮಟೀರಿಯಲಲ್ಲೂ ಆಗ್ಬೋದು, ಏನಂದರೆ ಸ್ಪಿರಿಚುವಲಲ್ಲೂ ಆಗ್ಬೋದು, ಅವ್ರದ್ದು ಎಜುಕೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ಅವ್ರ ಫೋಕಸ್ ಅಷ್ಟೊಂದು ಸೂಕ್ಷ್ಮವಾಗಿ ಅವ್ರನ್ನ ಆದಷ್ಟು ಶೀಘ್ರದಲ್ಲಿ ಉನ್ನತ ಸ್ಥಿತಿಗೆ ಒಯ್ಯಲಿಕ್ಕೆ ಸಾಧ್ಯ ಮಾಡುತ್ತೆ. ಅವ್ರಿಗೂ ಅನುಕೂಲ ಆಗುತ್ತೆ. ದಯವಿಟ್ಟು ಇದನ್ನು ತಮ್ಮದಾಗಿಸ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ದುಡ್ಡು ಹತ್ತಲ್ಲ, ಇನ್ನೊಂದು ಕಷ್ಟ ಇಲ್ಲ. ಸೊ ಮೇಲಾಗಿ ನಾವು ಅಂದ್ಕೊಳ್ತೀವಿ ಸಮಯ ವ್ಯರ್ಥ ಆಗುತ್ತೆ ಅಂತ. ಸಮಯ ವ್ಯರ್ಥ ಆಗಲ್ಲ. ದಿಸ್ ಎನರ್ಜಿ ವಿಲ್ ಬಿ ಗೈಡೆಡ್ ಇನ್ ಎ ರೈಟ್ ಡೈರೆಕ್ಷನ್. ಯಾಕೆಂದರೆ ಈ ಹಾರ್ಟು ಮತ್ತು ಮೈಂಡನ್ನು ಎರಡನ್ನು ಕೂಡಿಸಿದಾಗ, ನಮ್ಮ ಫೋಕಸ್ ತೀವ್ರವಾದಾಗ, ನಮ್ಮ ಸಮಯ ವ್ಯರ್ಥವಾಗೋದನ್ನು ಬಿಟ್ಟು ನನಗೆ ಏನು ಬೇಕಾಗಿದೆ ಅನ್ನೋ ಕಡೆ ನಾನು ಗಮನ ಮಾಡೋಕ್ಕೆ ಶುರು ಆದರೆ, ಅವಾಗ ನಿಧಾನವಾಗಿ ಏನು ಅಂತಂದರೆ ನನ್ನ ಒಂದು ದಿಟ್ಟತನದ ನಾನು ಯಾವುದೇ ಒಂದು ಭವಿಷ್ಯದ ನಿರ್ಮಾಣ ಮಾಡ್ಕೊಳ್ಳೋದಾಗಲಿ, ಅಥವಾ ನಂದು ಮುಂದಿನ ಯಾವುದೇ ಒಂದು ರೀತಿಯ ಕರಿಯರು, ಫ್ಯೂಚರ್ ಏನಂತೆಲ್ಲ ಇದೆ ಅದ್ರ ಬಗ್ಗೆ ನಾವು ನಿಧಾನವಾಗಿ ಆರಾಮವಾಗಿ ನಾವು ಮೆಟ್ಲುಗಳನ್ನು ಹತ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಯುವಕರು ಇದನ್ನು ತಮ್ಮದಾಗಿಸ್ಕೊಳ್ಳಿ ಅಂತ ನನ್ನ ಆಶಯ. ಅವ್ರಿಗೆ ಇದೇ ರೀತಿಯಾಗಿ ನಾನು ಕೂಡ ಇನ್ನೂ ಹೆಚ್ಚಿನ ಸ್ಥಿತಿಯಲ್ಲಿ ಅಥವಾ ಹೆಚ್ಚಿನ ಒಂದು ಇದರಲ್ಲಿ ಅವ್ರ ಸಂಪರ್ಕದಲ್ಲಿ ಬರಲಿಕ್ಕೆ ನಾನು ಪ್ರಯತ್ನ ಮಾಡಿ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ನಾನು ನಿರಂತರವಾಗಿ ವಿನಂತಿಸ್ಕೊಳ್ತಾನೆ ಇರ್ತೀನಿ. ಈ ರೀತಿಯಾಗಿ ತಮಗೆ ನನ್ನ ಒಂದು ಅನುಭವವನ್ನು ಸರಿಸುಮಾರಾಗಿ ಹಂಚ್ಕೊಳ್ತಾ ಇದ್ದೆ ಸಹೋದರ. ಸೊ ಈಗ ನೀವು ಇಲ್ಲಿ ನಮ್ಮ ಕಾನಾಕಾಸ್ಟಿಗೆ ನಿಮ್ಮ ಒಂದು ಆಧ್ಯಾತ್ಮಿಕ ಪ್ರಯಾಣದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು. ತುಂಬ ಧನ್ಯವಾದ ಬ್ರದರ್. ಇದೇ ರೀತಿಯಾಗಿ ನೀವು ಗುರುಗಳು ಹೇಳ್ತಾರೆ, ಭೌತಿಕ ಮತ್ತು ಏನಂದರೆ ನಮ್ಮ ಸಾಂಸಾರಿಕ ಇದು ಏನಿದೆ, ಭೌತಿಕ ಮತ್ತು ಆಧ್ಯಾತ್ಮ ಎರಡು ಒಂದು ಪಕ್ಷಿ ಎರಡು ರೆಕ್ಕೆ ಇದ್ದಂಗೆ ಅಂತೆ. ಸೊ ಇದೇ ರೀತಿ ಎರಡನ್ನ ನೀವು ಸರಿದೂಗಿಸ್ಕೊಂಡು ಮುಂದೆ ಸಾಗೋಣ ಅಂತ ನಾನು ತಮಗೂ ಧನ್ಯವಾದನ ಅರ್ಪಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್.